ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣುತೀರ್ಥ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನಯಜ್ಞದಲ್ಲಿ ಅವಭೃತದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸುಮಾರು 28 ದಿವಸಗಳಿಂದಾಗಿ ಪ್ರತಿನಿತ್ಯ 2 ಹೊತ್ತುಗಳ ಕಾಲ ಸುಮಾರು 14 ಜನ ವಿದ್ವಾಂಸರಿಂದಾಗಿ ಭಾಗವತದ 11 ಸ್ಕಂದಗಳ ಶ್ರವಣವನ್ನು ನಾವೆಲ್ಲರೂ ಕೂಡ 2 ಹೊತ್ತುಗಳ ಕಾಲ ಪ್ರತಿನಿತ್ಯ ಮಾಡಿದ್ದೇವೆ. ಇವತ್ತು ಮತ್ತು ನಾಳೆ 12ನೇ ಸ್ಕಂದದ ಪ್ರವಚನ ನಡೆಯಲಿದೆ. ಅದನ್ನು ನಡೆಸಿಕೊಳ್ಳಲಿಕ್ಕೆ ಅಂತ ಬಂದಂಥವರು ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನಮ್ಮ ಸಮಾಜದ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯರು. ಆಚಾರ್ಯರು ಮೂಲತಃ ಉಡುಪಿ ಪ್ರಾಂತದವರು. ತಮ್ಮ 11 ವರ್ಷಗಳ ವೇದಾಂತ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಮಾಡಿ ನಂತರ 2 ವರ್ಷಗಳ ಕಾಲ ಪೇಜಾವರ ಶ್ರೀಪಾದಂಗಳವರಲ್ಲಿ ಸಮಗ್ರ ಶ್ರೀಮನ್ ನ್ಯಾಯಸುಧಾ ಅಧ್ಯಯನವನ್ನು ಮಾಡಿ ನಂತರ ನಿರಂತರವಾಗಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿಯೇ ಪಾಠ ಪ್ರವಚನ ಆಸಕ್ತರಾದಂಥವರು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಅನೇಕ ಗ್ರಂಥಗಳ ಹೆಚ್ಚಿನ ಅಧ್ಯಯನಾದಿಗಳನ್ನು ಮಾಡಿ ಪರಮಪೂಜ್ಯ ವಿದ್ಯಾವನ ತೀರ್ಥರಿಂದಾಗಿ ಉತ್ತಮೋತ್ತಮ ಎನ್ನುವಂತಹ ಶ್ಲಾಘನೆಗೂ ಒಳಗಾದಂಥವರು. ಹೀಗೆ ಅವರ ಜೀವನ, ಶಿಸ್ತಿನ ಜೀವನ, ಸಮಯ ಪರಿಪಾಲನೆ, ಹೀಗೆ ನಿರಂತರವಾಗಿ ತಮ್ಮ ಪಾಠ ಪ್ರವಚನರಾಗಿರುವಂತಹ ಆಚಾರ್ಯರು ಮುಂದೆ ವಿದ್ವಾಂಸರಾಗಿ ವಿಶೇಷವಾಗಿ ವೇದಾಂತ ಶಾಸ್ತ್ರದಲ್ಲಿ ಪದವೃತ್ತಿ ಸ್ವರೂಪ ವಿಚಾರ ಎನ್ನುವಂತಹ ವಿಚಾರದ ಬಗ್ಗೆ ತಮ್ಮ ವಿಸ್ತಾರವಾದಂಥ ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಆಚಾರ್ಯರು ಮುಟ್ಟದ ಶಾಸ್ತ್ರ ಇಲ್ಲ ಅಂತ. ಇದು ಸುಮ್ಮನೆ ಹೊಗಳಿಕೆಗೋ ಅವರೇನೋ ಬಂದಿದ್ದಾರೆ ಅಂತ ನಾನು ಹೇಳಬೇಕು ಅಂತ ಹೇಳ್ತಾ ಇರೋದಲ್ಲ. ಅತ್ಯಂತ ವಾಸ್ತವಿಕವಾಗಿ ಆಚಾರ್ಯರು ಸ್ಪರ್ಶ ಮಾಡದಿರುವಂತಹ ಸಂಸ್ಕೃತ ಶಾಸ್ತ್ರಗಳೇ ಇಲ್ಲ. ಅದು ವೇದವಾಗಿರಲಿ, ವೇದಾಂತವಾಗಿರಲಿ, ವ್ಯಾಕರಣ, ಮೀಮಾಂಸಾ, ಅಲಂಕಾರ, ತರ್ಕಶಾಸ್ತ್ರ, ಹೀಗೆ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಪ್ರಬುದ್ಧವಾದಂತಹ ಪಾಂಡಿತ್ಯವನ್ನು ಆಚಾರ್ಯ ಪಡೆದುಕೊಂಡು ಅದನ್ನು ಪಡೆದುಕೊಂಡಿದ್ದು ಮಾತ್ರ ಅಲ್ಲ, ಅದನ್ನು ಸಮಾಜಕ್ಕೆ ಹಂಚುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪೂರ್ಣಪ್ರಜ್ಞೆ ವಿದ್ಯಾಪೀಠದಂತಹ ಒಂದು ದೊಡ್ಡ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು. ಅದರ ಅನೇಕ ಜವಾಬ್ದಾರಿಗಳು, ಒತ್ತಡಗಳು, ಅದನ್ನು ಬಿಟ್ಟು ಮತ್ತೆ ನಿರಂತರವಾಗಿ ಮಠ ಮಂದಿರಗಳಲ್ಲಿ, ಅನೇಕ ಸದ್ಗೃಹಸ್ಥರ ಮನೆಗಳಲ್ಲಿ ನಿರಂತರವಾಗಿ ಪಾಠ ಪ್ರವಚನ, ಹೀಗೆ ನಿರಂತರವಾಗಿ ಮಾಡ್ತಾ ಇರುವಂತಹ ಆಚಾರ್ಯರು. ವಿಶೇಷವಾಗಿ ಆ ಬೆಂಗಳೂರಿನ ತಮ್ಮ ಮನೆಯಲ್ಲಿ, ಇವತ್ತು ಮನೆಯಲ್ಲಿ ಬೆಂಗಳೂರಿನಂತಹ ಕಡೆಗಳಲ್ಲಿ ನಮಗೆ ಸರಿಯಾಗಿ ದೇವರ ಮನೆ ಸಿಗೋದೇ ಕಷ್ಟ. ಸಣ್ಣ ಮೂಲೆಯಲ್ಲಿ ಅಥವಾ ಒಂದು ಮಾಡದಲ್ಲಿ ಇಟ್ಟುಬಿಟ್ಟಿರ್ತೇವೆ. ಆದರೆ ಆಚಾರ್ಯರು ದೇವರ ಮನೆ ಅದೆಲ್ಲ ಸರಿ, ಮನೆಯಲ್ಲಿ 2 ಆಕಳುಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಗೋಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಬಹುಮುಖಿ ವ್ಯಕ್ತಿತ್ವದ ಪೂಜ್ಯ ಆಚಾರ್ಯರು ಪ್ರಥಮ ಬಾರಿಗೆ ನಮ್ಮ ಈ ಒಂದು ವಿಷ್ಣುತೀರ್ಥರ ಸನ್ನಿಧಾನಕ್ಕೆ ಆಗಮಿಸಿದ್ದಾರೆ. ಇದರಲ್ಲಿ 2 ಉದ್ದೇಶ ಇದೆ. ಒಂದು ಉದ್ದೇಶ ಅವರಿಗೆ ಭಾಗವತ ಪ್ರವಚನ ನಮಗೆಲ್ಲ ಉಣಿಸಬೇಕು ಅಂತ, ಇನ್ನೊಂದು ಉದ್ದೇಶ ವಿಷ್ಣುತೀರ್ಥರ ದರ್ಶನವನ್ನು ಮಾಡಬೇಕು ಅಂತ. ಯಾಕೆಂದರೆ ವಿಷ್ಣುತೀರ್ಥ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ನಾವು ವಿಷ್ಣುತೀರ್ಥರವನ್ನು ಕಾಣುವಂತಹ ಒಂದು ಮುಖವೇ ಬೇರೆ, ಅವರು ಕಾಣುವಂಥ ಮುಖವೇ ಬೇರೆ. ನಮಗೆಲ್ಲ ಏನು ವಿಷ್ಣುತೀರ್ಥರು ದೊಡ್ಡವರು, ಮಹಾತ್ಮರು, ಜ್ಞಾನಿಗಳು, ಅವರ ಊರಿನಲ್ಲಿ ಇದ್ದೇವೆ, ಅವರ ಅರ್ಚಕರು, ಮತ್ತು ನಮಗೆ ಆಶೀರ್ವಾದ ಮಾಡ್ತಾರೆ, ಅದನ್ನು ಕೂಡ ಇದನ್ನು ಕೊಡ್ತಾರೆ ಅಂತ ನಮಗೆ ಒಂದು ಮುಖದ ಪರಿಚಯ ಇರುತ್ತೆ. ಆದರೆ ಆಚಾರ್ಯರಿಗೆ ಇರುವಂತಹ ವಿಷ್ಣುತೀರ್ಥ ಪರಿಚಯ ಅಂದರೆ ಅದು ಗ್ರಂಥಗಳ ಮೂಲಕ. ಅವರ ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸಂಜನಿ, ಸಾರೋದ್ಧಾರ ಮುಂತಾದಂತಹ ಅನೇಕ ಗ್ರಂಥಗಳ ತಲಸ್ಪರ್ಶಿಯಾದಂಥ ಅಧ್ಯಯನವನ್ನು ಮಾಡಿ ಅವರಲ್ಲಿ ವಿಶಿಷ್ಟವಾದಂಥ ಭಕ್ತಿಯನ್ನು ಮಾಡುವಂತಹ ಆಚಾರ್ಯರು ಪರಮಪೂಜ್ಯ ಸತ್ಯನಾರಾಯಣಾಚಾರ್ಯರು. ಅಂತಹ ಆಚಾರ್ಯರು ಅವರ ಬಗ್ಗೆ 2 ಮಾತು ಹೇಳೋದಾದರೆ, ದೊಡ್ಡ ವಿದ್ವದ್ವಿಭೂತಿ, ವಿನಯದ ಮೂರ್ತಿ. ಅಂತಹ ಆಚಾರ್ಯರು ವಿಷ್ಣುತೀರ್ಥರ ಮೇಲಿನ ಭಕ್ತಿಯಿಂದಾಗಿ ನಮ್ಮ ನಿಮ್ಮೆಲ್ಲರ ಮೇಲಿನ ಅನುಗ್ರಹ ಬುದ್ಧಿಯಿಂದಾಗಿ ಇಲ್ಲಿ ಬಂದಿದ್ದಾರೆ. ಆಚಾರ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತ. ಆಚಾರ್ಯರು ತಮ್ಮ 12 ಸ್ಕಂದದ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಕೃಷ್ಣೌ ಬಲಜ್ಞಾನ ಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ.
ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದ ಮಾತನೋತು. ಶ್ರೀಮದ್ಭಾಗವತ ಕಥಾಶ್ರವಣದ ಉಪಸಂಹಾರದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. 12ನೆಯ ಸ್ಕಂಧಕ್ಕೆ ಪ್ರವೇಶಿಸಬೇಕು. ಸನ್ನಿಹಿತ ಇರುವ ಎಲ್ಲ ದೇವತಾಶಕ್ತಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು, ಮುಖ್ಯವಾಗಿ ಇಲ್ಲಿ ಇರತಕ್ಕಂತಹ ಗುರು ಸನ್ನಿಧಾನ, ಮನುಷ್ಯನ ಬೆಳವಣಿಗೆಗೆ 4 ಹಂತಗಳು: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಅನ್ನೋದು. ಭಗವಂತ ಈ 4 ಕ್ರಮದಲ್ಲೂ ಬೆಳೆಯುವ ಕ್ರಮ ಹೇಗೆ ಅನ್ನುವುದನ್ನು ಭಾಗವತದಲ್ಲಿ ಅಲ್ಲಲ್ಲಿ ನಿರೂಪಿಸ್ತಾನೆ. ಬ್ರಹ್ಮಚಾರಿಯಾಗಿ ಹೇಗಿರಬೇಕು, ಬ್ರಹ್ಮಚಾರಿಯ ಶಕ್ತಿ ಹೇಗಿರಬೇಕು ಅನ್ನುವುದಕ್ಕೆ ಭಗವಂತ ವಾಮನರೂಪಿಯಾಗಿ ಆವಿರ್ಭವಿಸಿ, ಶೃಂಗಿ ಮೊದಲಾದ ಬ್ರಹ್ಮಚಾರಿಗಳು ಉಪನಯನವಾಗಿ ಉಪಾಕರ್ಮ ಆಗುವುದಕ್ಕಿಂತ ಮುಂಚೆಯೇ ಶಾಪ ಕೊಟ್ಟು ಅರಗಿಸಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ಪಡೆದಿದ್ದರು. ಗಾಯತ್ರಿ ಮಂತ್ರದ ಅನುಷ್ಠಾನವನ್ನು ಬ್ರಹ್ಮಚರ್ಯದಲ್ಲಿ ಹೇಗೆ ಸಂಪಾದಿಸಬೇಕು ಅನ್ನುವುದನ್ನು ಅಲ್ಲಲ್ಲಿ ಭಾಗವತದಲ್ಲಿ ಕಾಣ್ತೇವೆ. ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಆತ ಪಂಚಯಜ್ಞಗಳಲ್ಲಿ ನಿರತನಾಗಿದ್ದುಕೊಂಡು ಅತಿಥಿ ಅಭ್ಯಾಗತರ ಆರಾಧನೆ ಅನ್ನುವುದೇ ಭಗವಂತನ ಮುಖ್ಯಾರಾಧನೆ ಅನ್ನುವ ಭಾವದಿಂದ ನೀರಿನಲ್ಲಿ ತೇಲುವ ದೋಣಿಯ ಹಾಗೆ 4 ಜನರನ್ನು ಸಂಸಾರ ಸಾಗರದಿಂದ ದಾಟಿಸುವ ಕೆಲಸವನ್ನು ಮಾಡಬೇಕು. ಅದರ ಬಗ್ಗೆ 7ನೆಯ ಸ್ಕಂಧದಲ್ಲಿ ವಿಸ್ತಾರವಾದ ವಿವರಣೆ ಬಂದಿದೆ. ಒಂದು ಹಂತದಲ್ಲಿ ಆತನ ತಲೆಗೂದಲು ಬೆಳ್ಳಗಾಗುವುದಕ್ಕೆ ಆರಂಭವಾದ ಮೇಲೆ ಸಂಸಾರದ ಜಂಜಾಟಗಳನ್ನೆಲ್ಲ ಬಿಟ್ಟು ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ತಾನು ವಿಶ್ರಾಂತನಾಗಿ ಆತ್ಮಶ್ರೇಯಸ್ಸಿನ ಸಾಧನೆಯಲ್ಲಿ ತೊಡಗಬೇಕು. ಅಷ್ಟರ ಕಾಲಕ್ಕೆ ಆತ ವೇದ ಸಂಹಿತೆಯ ಅಧ್ಯಯನ ಮತ್ತು ವೇದಾರ್ಥದ ಅಧ್ಯಯನಕ್ಕೋಸ್ಕರ ಬ್ರಾಹ್ಮಣಾಧ್ಯಯನವನ್ನು ಮುಗಿಸಿದವ ಆರಣ್ಯಕದ ಅಧ್ಯಯನವನ್ನು ಮಾಡ್ತಾ ಆರಣ್ಯಕಾಚಾರ್ಯನಾಗಬೇಕು. ಅದಾದ ನಂತರದಲ್ಲಿ ತನ್ನ ಶರೀರದ ಬಗ್ಗೆಯೂ ಕೂಡ ತಾನು ಮಮಕಾರವನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗಬೇಕು, ಆತ್ಮಶ್ರೇಯಸ್ಸನ್ನು ಸಾಧನೆ ಮಾಡಬೇಕು. ಇವಿಷ್ಟು ಹಂತಗಳು ಮನುಷ್ಯನ ಜೀವನದಲ್ಲಿರತಕ್ಕಂತಹ ಚತುರಾಶ್ರಮಗಳು ಅಂತ ಕರೆಸಿಕೊಳ್ತವೆ. ಕಲಿಯುಗದಲ್ಲಿ 4 ಆಶ್ರಮಗಳನ್ನು ಅನುಷ್ಠಾನ ಮಾಡುವ ಚೇತನ ಬಹಳ ವಿರಳ. ಅಂಥಲ್ಲಿ ಶ್ರೀ ವಿಷ್ಣು ತೀರ್ಥರು ನಮ್ಮ ಮುಂದೆ ಕಾಣಿಸಿಕೊಳ್ತಾರೆ. 4 ಆಶ್ರಮಗಳನ್ನು ಕೂಡ ಶಾಸ್ತ್ರೋಕ್ತ ವಿಧಾನದಿಂದ ಅನುಷ್ಠಾನ ಮಾಡ್ತಾ ಶ್ರೀಮದ್ಭಾಗವತದ ಮೇಲೆ, ಶ್ರೀಮಧ್ವವಿಜಯ ಗ್ರಂಥದ ಮೇಲೆ ಮತ್ತು ಶ್ರೀಮನ್ಯಾಯಸುಧೆಯ ಮೇಲೆ ತಮ್ಮ ವಿಶಿಷ್ಟವಾದಂತಹ ಸಾಧನೆಯನ್ನು ನಡೆಸಿದವರು. ಏನು ಸಾಧನೆ ಅನ್ನುವುದಕ್ಕೆ ಅವರ ಭಾಗವತ ಸಾರೋದ್ಧಾರ, ಮಧ್ವವಿಜಯವನ್ನು ಪಾರಾಯಣ ಮಾಡ್ತಾ ತಾಮ್ರದ ನಾಣ್ಯವನ್ನು ಬಂಗಾರವನ್ನಾಗಿಸಿ ಊರಿನ ಕ್ಷಾಮವನ್ನು ದೂರೀಕರಿಸಿರತಕ್ಕಂತಹ ಅವರ ಅನುಭೂತಿ, ಅನುಭಾವ, ಶ್ರೀಮನ್ಯಾಯಸುಧೆಯನ್ನು 108 ಸಂಖ್ಯೆಯಲ್ಲಿ ಮಂಗಳವನ್ನು ಮಾಡಿ ಅಷ್ಟು ಬಾರಿ ಶಿಷ್ಯರಿಗೆ ಪಾಠವನ್ನು ಹೇಳಿದಂತಹ ಅವರ ಅದ್ಭುತವಾದ ಸಾಮರ್ಥ್ಯ, ಇವೆಲ್ಲ ಮನುಷ್ಯನಿಗೆ ರೋಮಾಂಚನವನ್ನು ಉಂಟು ಮಾಡತಕ್ಕಂತಹ ಒಂದು ಇತಿಹಾಸ. ಅಂತಹ ಇತಿಹಾಸದ ಮೂಲಕವೇ ತಮ್ಮ ತಪಸ್ಸಿನ ಮೂಲಕ ಇವತ್ತಿಗೂ ಕೂಡ ಜನಕ್ಕೆ ನೆಮ್ಮದಿಯನ್ನು, ಆರೋಗ್ಯವನ್ನು, ಶ್ರೇಯಸ್ಸನ್ನು ಕೊಡತಕ್ಕಂತಹ ಆ ಗುರುಗಳ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಮಾಡ್ತಾ
ನಾವು ದ್ವಾದಶ ಸ್ಕಂಧದಲ್ಲಿ ಒಟ್ಟು ಬಹುಶಃ ನಮಗೆ ಒಂದು 4 ಗಂಟೆ ಅಥವಾ 5 ಗಂಟೆ ಸಿಗಲಿಕ್ಕೆ ಸಾಕು ಹೆಚ್ಚು ಪ್ರವಚನಕ್ಕೆ. ಅಷ್ಟು ಕಾಲಾವಧಿಯಲ್ಲಿ ಯಥಾಶಕ್ತಿ ಕಥಾನುಸಂಧಾನವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ 106 ವರ್ಷ ಮತ್ತು 6 ತಿಂಗಳುಗಳ ತನಕ ಈ ಭೂಮಿಯಲ್ಲಿ ತನ್ನ ಹೆಜ್ಜೆಯ ಗುರುತನ್ನು ಮೂಡಿಸ್ತಾ ಇದ್ದ. ಅವತಾರ ಸಮಾಪ್ತಿ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ತನ್ನ ಮಗನಾದ ಸಾಂಬನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಋಷಿಗಳಿಂದ ಶಾಪ ಕೊಡಿಸುವುದಕ್ಕೆ ಆ ಶ್ರೀಕೃಷ್ಣನೇ ಕಾರಣನಾದ. ಒನಕೆಯಿಂದ ಹೊಡೆದಾಡಿಕೊಂಡು ಸಾಯಿರಿ ಅಂತ ಶಾಪ ಬಿತ್ತು. ಇದರ ಜೊತೆಗೆ ಕುರುಕ್ಷೇತ್ರದ ಯುದ್ಧವನ್ನು ಮುಗಿಸಿ ಭೀಮಸೇನ, ಧರ್ಮರಾಜ ಮೊದಲಾದವರನ್ನೆಲ್ಲ ಕರ್ಕೊಂಡು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಸನ್ನಿಧಾನಕ್ಕೆ ಕೃಷ್ಣ ಬರ್ತಾನೆ. ಧೃತರಾಷ್ಟ್ರನ ಮುಂದೆ ಇವರಿಗೆಲ್ಲ ನಮಸ್ಕಾರ ಮಾಡಿಸಿ ಕೃಷ್ಣ ಹೇಳ್ತಾನೆ, ನಡೆಯಬಾರದು ನಡೆದು ಹೋಯಿತು, ಯುದ್ಧ ಆಗಬಾರದು ಅಂತ ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತು. ಧೃತರಾಷ್ಟ್ರ, ನೀನು ಕೌರವರನ್ನು ಸೆಳೆದು ಆ ಬದಿಯಲ್ಲಿ ನಿಲ್ಲಿಸಿದ್ದರೆ ನಾನು ಪಾಂಡವರನ್ನು ಯುದ್ಧಕ್ಕೆ ಕರ್ಕೊಂಡು ಬರ್ತಾನೇ ಇರಲಿಲ್ಲ. ನೀನು ಆ ಕೆಲಸ ಮಾಡಲಿಲ್ಲ, ಆ ಕಾರಣದಿಂದ ನಾನು ಈ ಕೆಲಸ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ವಿಧಿ ಬರೆದ ಹಾಗೆ ಆಗಿ ಹೋಗಿದೆ. ಆದದ್ದನ್ನೆಲ್ಲ ಮರೆತು ಮತ್ತೆ ನೀನು ಸಿಂಹಾಸನದಲ್ಲಿ ಮುಂದುವರಿಬೇಕು ಅಂತ ಕೃಷ್ಣ ಹೇಳಿದ. ಆವಾಗ ಧೃತರಾಷ್ಟ್ರನಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂತು. ನನ್ನ ಇಷ್ಟೂ ಮಕ್ಕಳು ಕೂಡ ಸಾಯುವುದಕ್ಕೆ ಕೃಷ್ಣನೇ ಕಾರಣ ಅಂತ ಆತ ಒಂದು ತೀರ್ಮಾನಿಸಿಬಿಟ್ಟಿದ್ದ. 100 ಜನ ಮಕ್ಕಳನ್ನು ಕೊಂದವ ಮಹಾಬಾಹುಶಾಲಿಯಾದಂತಹ ಭೀಮಸೇನ, ಅವನೆಲ್ಲಿದ್ದಾನೆ ಅಂತ ಕೇಳಿದ. ಭೀಮಸೇನ ಇಲ್ಲೇ ಇದ್ದಾನೆ, ನಿನ್ನ ಪಕ್ಕದಲ್ಲೇ ಇದ್ದಾನೆ ಅಂತ ಹೇಳಿ ಭೀಮಸೇನನ ಮೂಲಕವೇ ದುರ್ಯೋಧನ ಹೊಡೆದಾಡ್ತಾ ಇದ್ದಂತಹ ಭೀಮಸೇನನ ಕಂಚಿನ ಪ್ರತಿಮೆಯನ್ನು ಧೃತರಾಷ್ಟ್ರನ ಮುಂದೆ ಇಟ್ಟ. ಭೀಮಸೇನ ಅವನ ಶರೀರದಷ್ಟೇ ಎತ್ತರದ ಒಂದು ದೊಡ್ಡ ಪ್ರತಿಮೆ ಅಲ್ಲಿತ್ತು. ಅದನ್ನು ದುರ್ಯೋಧನ ಮಾಡಿಸಿದ್ದ, ಕಂಚಿನ ಪ್ರತಿಮೆ. ಯಾಕೆ ಮಾಡಿಸಿದ್ದು ಅಂದರೆ ಭೀಮಸೇನನಿಗೆ ಎಲ್ಲಿಗೆ ಹೊಡಿಬೇಕು ಅಂತ ಯುದ್ಧಾಭ್ಯಾಸ ಮಾಡುವುದಕ್ಕೋಸ್ಕರ ಆತ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಿಟ್ಟಿದ್ದ. ಆ ಪ್ರತಿಮೆಯನ್ನು ಧೃತರಾಷ್ಟ್ರನ ಮುಂದೆ ಇಟ್ಟಿದ್ದಾನೆ ಕೃಷ್ಣ. ನೋಡು, ನಿನ್ನ ಭೀಮಸೇನ ಮುಂದೆ ಇದ್ದಾನೆ. ಧೃತರಾಷ್ಟ್ರನ ಸಿಟ್ಟು ಕೆಂಡವಾಗಿ ಹೋಗಿದೆ. ನನ್ನ ಮಕ್ಕಳನ್ನು ಕೊಂದಂಥವ ನನ್ನ ಮುಂದೆ ಇದ್ದಾನೆ ಅಂತ ಹೇಳಿ ಆತನನ್ನು ಗಟ್ಟಿಯಾಗಿ ಬಿಗಿದಪ್ಪಿದ. ಅಪ್ಪಿದ ಸ್ಥಿತಿಯಲ್ಲಿ ಏನಾಗಿ ಹೋಯಿತು ಅಂದರೆ ಆತನ 2 ಕೈಗಳ ಮಧ್ಯದಲ್ಲಿ ವಜ್ರ ಕಠೋರವಾದ ಎದೆಗೆ ಸಿಲುಕಿದ ಕಂಚಿನ ಪ್ರತಿಮೆಯು ಕೂಡ ಜರ್ಜರಿತವಾಗಿ ಕೆಳಗೆ ಬಿತ್ತಂತೆ. ಅಷ್ಟು ಸಿಟ್ಟು ಧೃತರಾಷ್ಟ್ರನಲ್ಲಿತ್ತು. ಯಾವಾಗ ಆ ಪ್ರತಿಮೆ ಜರ್ಜರಿತವಾಗಿ ಕೆಳಗೆ ಬಿತ್ತು, ಆವಾಗ ಧೃತರಾಷ್ಟ್ರ ಕುಸಿದು ಬಿದ್ದು ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಭೀಮಸೇನ ಸತ್ತು ಹೋದ ನನ್ನಿಂದಾಗಿ ಅಂತ ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಅಳಬೇಡ ಅಳಬೇಡ, ಭೀಮಸೇನನಿಗೆ ಏನೂ ಆಗಲಿಲ್ಲ. ನೀನು ಪುಡಿ ಮಾಡಿದ್ದು ಅದು ಕಂಚಿನ ಪ್ರತಿಮೆಯನ್ನು. ಭೀಮಸೇನನನ್ನು ನಿನ್ನ ಮುಂದೆ ಕಳಿಸಲೇ ಇಲ್ಲ. ನಿನ್ನ ಸಿಟ್ಟು ಎಷ್ಟು ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಬದಿಯಲ್ಲಿ ನಿಲ್ಲಿಸಿದ್ದೇನೆ. ಇದನ್ನು ಕೇಳಿದವಳು ಗಾಂಧಾರಿ, ಪಕ್ಕದಲ್ಲಿದ್ದವಳು. ಅವಳಿಗೊಂದು ಸಿಟ್ಟು ಬರ್ತಾ ಇದೆ. ನನ್ನ ಮಕ್ಕಳ ಸಂಹಾರಕ್ಕೆ ಕಾರಣೀಭೂತನಾದಂಥವ ಭೀಮಸೇನ ಅನ್ನುವುದಕ್ಕಿಂತಲೂ ಧರ್ಮರಾಜ ಮುಖ್ಯ ಕಾರಣ ಅಂತ ಅವಳು ತೀರ್ಮಾನಿಸಿದಳು. ಯಾಕಂದರೆ ಅವನು ಧಾರ್ಮಿಕ. ಭೀಮಸೇನನಿಗೆ ಸಿಟ್ಟು ಬರ್ಬೋದು, ಆದರೆ ಇವನಾದರೂ ಹೇಳಿ ನಿಲ್ಲಿಸಬೇಕಿತ್ತಲ್ಲ ನನ್ನ ಮಕ್ಕಳನ್ನು ಕೊಲ್ಲುವುದನ್ನು. ವಂಶದ ಒಳಗೆ ಅಣ್ಣ ತಮ್ಮಂದಿರನ್ನು ಸಾಯಿಸುವುದ? ಈ ಕೆಲಸ ಧಾರ್ಮಿಕರಾದ ಧರ್ಮರಾಜ ಹೇಗೆ ಮಾಡಿದ? ಧರ್ಮರಾಜ ಗಾಂಧಾರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಆಗಿ ಹೋಗಿದೆ, ನಮಗೂ ಕೂಡ ಸಿಂಹಾಸನದಲ್ಲಿ ಕೂತುಕೊಳ್ಳುವ ಮನಸ್ಸೇ ಇಲ್ಲ. ಅಂಥದ್ದೊಂದು ದುರ್ಘಟನೆ ಘಟಿಸಿ ಹೋಯಿತು. ಇವತ್ತಿಗೆ 13 ವರ್ಷಗಳ ಹಿಂದೆ ನಾನು ರಾಜಸೂಯಾಶ್ವಮೇಧವನ್ನು ನಡೆಸಿದಾಗ ಇದೇ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿದೆ. ಆ ದಿವಸ ಆ ಯಜ್ಞದ ಅವಭೃತಕ್ಕಿಂತ ಮುಂಚೆ ಯಜ್ಞ ಮಂಟಪದಲ್ಲಿ ಒಂದು ಹೆಣ ಬಿತ್ತು. ಶಿಶುಪಾಲ ಕೃಷ್ಣನ ಚಕ್ರಕ್ಕೆ ಸಿಲುಕಿ ಅಲ್ಲೇ ಸತ್ತ. ಯಜ್ಞ ಮಂಟಪದ ದೊಡ್ಡ ಭವನದಲ್ಲಿ. ಈ ಅಪಶಕುನಕ್ಕೆ ಏನು ಕಾರಣ ಅಂತ ನಾನು ವಾಸಿಷ್ಠ ಕೃಷ್ಣರಲ್ಲಿ ಕೇಳಿದೆ. ಭಗವಾನ್ ವೇದವ್ಯಾಸರು ಹೇಳಿದರು, ಇವತ್ತಿನ ಈ ಶಕುನ ಏನು ತೋರಿಸ್ತದೆ ಅಂದರೆ ಇವತ್ತಿಗೆ 13 ವರ್ಷಕ್ಕೆ ಸರಿಯಾಗಿ ಈ ಕುರು ಪಾಂಡವ ವಂಶ ಒಳಗೊಳಗೆ ಹೋರಾಡಿ
ಅದು ನಾಮಾವಶೇಷವಾಗುತ್ತೆ ಅನ್ನುವುದನ್ನು ಈ ರಕ್ತಪಾತ ಇವತ್ತು ಸೂಚಿಸ್ತಾ ಇದೆ ಅಂತ ಹೇಳಿ ಅದರ ಪರಿಣಾಮ ಇವತ್ತು ಘಟಿಸಿದೆ. ರಾಜಸೂಯಾಶ್ವಮೇಧವನ್ನು ಯಾಕೆ ಮಾಡಿದ್ನೋ ಅಂತ ಅನಿಸುವಂತಹ ಪ್ರಸಂಗ ಇವತ್ತು ಘಟಿಸಿ ಹೋಗಿದೆ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಗಾಂಧಾರಿ ದೇವಿಗೆ ನಮಸ್ಕಾರ ಮಾಡ್ತಾನೆ. ನಿನ್ನ ಮಕ್ಕಳೆಲ್ಲ ನಮ್ಮ ಕೈಯಿಂದ ಸತ್ತಿದ್ದಾರೆ, ಯೋಚಿಸಬೇಡ ಗಾಂಧಾರಿ ದೇವಿ, ನಾವು 5 ನಿನ್ನ ಮಕ್ಕಳಾಗಿ ಆ ಮಕ್ಕಳ ಸ್ಥಾನವನ್ನು ತುಂಬುತ್ತೇವೆ ಅಂತ ಧರ್ಮರಾಜ ಹೇಳಿದ. ಧರ್ಮರಾಜ ಹೇಳಿದಾಗ ಗಾಂಧಾರಿ ತನ್ನ ಕಣ್ಣಿಗೆ ಕಟ್ಟಿಕೊಂಡಿದ್ದಂತಹ ಆ ಬಟ್ಟೆಯ ಅಂಚಿನಿಂದ ಮುಂದೆ ನಿಂತ ಧರ್ಮರಾಜನ ಪಾದಾಂಗುಷ್ಠವನ್ನು ನೋಡಿದ. ಅವಳಲ್ಲಿ ಎಷ್ಟು ಸಿಟ್ಟಿತ್ತು ಅಂತೇಳಿದರೆ, ಗಾಂಧಾರಿ ತನ್ನ ಕಣ್ಣಿನ ಅಂಚಿನಿಂದ ಧರ್ಮರಾಜನ ಪಾದಾಂಗುಷ್ಠವನ್ನು ನೋಡಿದರೆ ಆ ಸಿಟ್ಟಿನ ಬೆಂಕಿಯಿಂದ ಅಂಗುಷ್ಠ ಕರ್ರಗಾಗಿ ಹೋಯ್ತಂತೆ ಧರ್ಮರಾಜನದ್ದು. ಅಷ್ಟೇ ಅಲ್ಲ, ಅವಳನ್ನು ಶಾಪ ಕೊಡ್ತಾಳೆ. ನಿಲ್ಲಿಸುವುದಕ್ಕೆ ಅವಕಾಶ ಇತ್ತು ಕೃಷ್ಣ. ಧರ್ಮರಾಜ ಏನು ಮಾಡೋಣ, ನಿನ್ನ ಕೈಯಲ್ಲಿರ್ತಕ್ಕಂಥ ಗೊಂಬೆ ಅವರೆಲ್ಲ, ನೀನು ಈ ಗೊಂಬೆಗಳನ್ನು ಆಡಿಸ್ತಕ್ಕಂತಹ ನೂಲು ಹಿಡಿದ ಸೂತ್ರಧಾರ, ಹಿಂದೆ ನಿಂತು ಗೊಂಬೆಯಾಟ ಆಡಿಸ್ತಕ್ಕಂಥ ನಿನಗೆ ಈ ಯುದ್ಧವನ್ನು ನಿಲ್ಲಿಸುವುದು ಕಷ್ಟ ಇರಲಿಲ್ಲ. ಆದರೆ ನೀನೇ ಈ ಗಾಂಧಾರಿ ಹೆತ್ತ ಮಕ್ಕಳನ್ನು ಸತ್ತ ವಿಷಯವನ್ನು ಕೇಳಿ ಕಣ್ಣೀರು ಹಾಕಬೇಕು ಅಂತ ಆಲೋಚನೆ ಮಾಡಿದೆಯಲ್ಲ, ಪರಸ್ಪರ ಅಣ್ಣ ತಮ್ಮಂದಿರು ಹೋರಾಡುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದೆಯಲ್ಲ, ನಿನ್ನ ಕುಟುಂಬವೂ ಕೂಡ ಪರಸ್ಪರ ಹೋರಾಡಿ ಸಾಯಲಿ ಅಂತ ಅವಳು ಒಂದು ಶಾಪ ಕೊಟ್ಟಳು. ಕೃಷ್ಣ ಬೇಕು ಅಂತಲೇ ಮಾಡಿಸಿಕೊಂಡ ವ್ಯವಸ್ಥೆ ಇದು. ಗಾಂಧಾರಿಯಿಂದ ಒಂದು ಶಾಪ ಬರಬೇಕು, ಈ ಕಡೆಯಿಂದ ಸಾಂಬ ಮಾಡಿದಂತಹ ಅಚಾತುರ್ಯದಿಂದಾಗಿ ಋಷಿಗಳು ಕೂಡ ಶಾಪ ಕೊಡಬೇಕು. ತನ್ನ ಯದುಕುಲದ ಸಂಹಾರಕ್ಕೆ ಬೇಕಾದ ವ್ಯವಸ್ಥೆಯನ್ನು ಭಗವಂತ ಕೃಷ್ಣ ತಾನೇ ಮಾಡಿಸಿಕೊಂಡು ಕೊನೆಗೆ ಪರಸ್ಪರ ಹೋರಾಡಿ ಎಲ್ಲರೂ ಮೃತರಾದ ಮೇಲೆ ಬಲರಾಮದೇವ ಸಿಕ್ಕಾಬಟ್ಟೆ ಯದುಗಳನ್ನು ಹೊಡೆದು ಸಾಯಿಸಿದ್ದಾನೆ. ವಜ್ರಾಯುಧದ ಪ್ರವೇಶವಾದಂತಹ ಏರಕ ಅಂತ ಹೇಳುವ ಹುಲ್ಲಿನಿಂದ ಹೊಡೆದು ಸಾಯಿಸಿದ್ದು. ಎಲ್ಲರನ್ನೂ ಸಾಯಿಸಿ ಯಾರಾದರೂ ಉಳಿದಿದ್ದಾರಾ ಅಂತ ಮತ್ತೆ ನೋಡಿದ ಸಮುದ್ರ ತೀರದಲ್ಲಿ, ಎಲ್ಲರೂ ಮೃತರಾಗಿದ್ದಾರೆ. ತಾನೂ ಸಮುದ್ರ ತೀರದಲ್ಲಿ ಉತ್ತರಾಭಿಮುಖವಾಗಿ ಪದ್ಮಾಸನ ಹಾಕಿ ಕುಳಿತ ತನ್ನ ಮೂಲ ರೂಪವನ್ನು ಧ್ಯಾನ ಮಾಡಿದ. ಇದ್ದಕ್ಕಿದ್ದ ಹಾಗೆ ಬಲರಾಮ ಒಂದು ದೊಡ್ಡ ಸರ್ಪವಾಗಿ, ಅನಂತನಾಗಿ, ಶೇಷನಾಗಿ ಆ ಸಮುದ್ರದ ಒಳಗೆ ತೂರಿ ಹೋದ. ಹೀಗೆ ಬಲರಾಮ ತನ್ನ ಅವತಾರ ಸಮಾಪ್ತಿಯನ್ನು ಮಾಡಿದ. ಭಗವಂತ ಕೃಷ್ಣ ಅಷ್ಟರಲ್ಲೇ ಒಂದು ಮರದ ಅಡಿಯಲ್ಲಿ ತಾನು ಕುಳಿತಿದ್ದ. ತನ್ನ ಪಾದದ ಮೇಲೆ ಪಾದ ಹಾಕಿಕೊಂಡು ಪಾದವನ್ನು ಮೆಲ್ಲಗೆ ಅಲುಗಾಡಿಸ್ತಾ ದೂರದಿಂದ ಬೇಟೆಗೋಸ್ಕರ ಬಂದ ಜರಾ ಎಂಬ ವ್ಯಾಧನಿಗೆ ತನ್ನ ಪಾದವನ್ನು ಒಂದು ಪಶುವಿನ ಪಾದದ ಹಾಗೆ ತೋರಗೊಟ್ಟು ಅವನಿಂದ ಬಾಣ ಹೊಡಿಸಿಕೊಂಡ ಕಾಲಿಗೆ. ಬಾಣ ಸ್ವಲ್ಪ ಆ ಕಡೆ ಈ ಕಡೆ ಹೋಗುವುದಕ್ಕೆ ತಾನೇ ಕಾಲು ಅದಕ್ಕೆ ನೇರ ಕೊಟ್ಟ. ಬಾಣ ಅವನ ಪಾದಕ್ಕೆ ತಾಗಿತು. ತಾಗಿದ್ದನ್ನು ಅವನೇ ಸ್ವಲ್ಪ ಒತ್ತಿಸಿಕೊಂಡಿದ್ದಾನೆ ಅಂತ ಅನಿಸ್ತದೆ. ಇಲ್ಲಿ ಹೋದರೆ ಅವನಿಗೆ ಬಾಣಗಳೆಲ್ಲ ತಾಗುವ ಕ್ರಮ ಇಲ್ಲ. ಭೀಷ್ಮಾಚಾರ್ಯರು ಭಾರೀ ಗಟ್ಟಿಯಾಗಿ ಅವನ ನೊಸಲಿಗೆ ಗುರಿ ಹಿಡಿದು ಪರಶುರಾಮದತ್ತವಾದ ಬಾಣವನ್ನು ಹೊಡೆದರೂ ಕೃಷ್ಣನಿಗೇನೂ ಆಗಲಿಲ್ಲ. ಮಾಲೆಯ ಹಾಗೆ ಅವನ ಕಂಠದಲ್ಲಿ ಬಂದು ಕೂತಿತ್ತು. ಅಂಥಲ್ಲಿ ಈ ಜರಾವ್ಯಾಧ ಹೊಡೆದ ಬಾಣ ಕೃಷ್ಣನಿಗೆ ಏನು ಮಾಡ್ತದೆ? ಆ ಬಾಣವನ್ನೇ ನಿಮಿತ್ತವನ್ನಾಗಿಟ್ಟುಕೊಂಡು ಆ ಋಷಿಗಳು ಕೊಟ್ಟ ಶಾಪದ ಪ್ರಕಾರ ಬಂದಂತಹ ಮುಸಲದ ತುದಿ ಆ ಬಾಣದಲ್ಲಿತ್ತು ಎಂಬ ಕಾರಣದಿಂದ ತಾನು ಆ ಬಾಣವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಕೃಷ್ಣ ರಥವನ್ನು ಏರಿ ಆಕಾಶಕ್ಕೆ ಸಾಗಿದ. ಇದಕ್ಕೆ ನಿರ್ವಾಣ ಅಂತ ಹೆಸರು. ಭಗವಂತನ ಪರಂಧಾಮ ಗಮನ ಅಂತ ಇದಕ್ಕೆ ಹೆಸರು. ಹೀಗೆ ಕೃಷ್ಣ ಪರಂಧಾಮ ಹೊಂದಿದ ಮೇಲೆ ಏನಾಯಿತು? ಇದು 12ನೆಯ ಸ್ಕಂಧ. 12ನೆಯ ಸ್ಕಂದ ಒಂದು ರೀತಿ ಭವಿಷ್ಯೋತ್ತರ ಪುರಾಣ. ಕಲಿಯುಗ ಪ್ರಾಪ್ತಿಯಾದ ಮೇಲೆ ಏನಾಯಿತು? ಯಾಕಂದರೆ ಕಲಿಯುಗ ಬರುವುದು ಯಾವಾಗ? ವಸ್ತುತಃ ದುರ್ಯೋಧನ ತೊಡೆ ಮುರಿದು ಬಿದ್ದ ದಿವಸದಿಂದ ಕಲಿಯುಗ ಪ್ರಾರಂಭ. ಆದರೆ ದುರ್ಯೋಧನ ಬಿದ್ದ ಮೇಲೆ 36 ವರ್ಷ ಭಗವಂತ ಶ್ರೀಕೃಷ್ಣ ಈ ಭರತಖಂಡದಲ್ಲಿ ಅತ್ತಿತ್ತ ಓಡಾಡ್ತಾ ಇದ್ದ, ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾ ಇದ್ದ. ಈ 36 ವರ್ಷ ಕಲಿ ತನ್ನ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಲಿಲ್ಲ. ಎಲ್ಲಿ ಕೃಷ್ಣನ ಹೆಜ್ಜೆ ಇರ್ತದೆ ಅಲ್ಲಿ ಕಲಿಗೆ ವ್ಯವಹಾರಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಕಲಿಯ ಒಂದು ರೀತಿಯ ಯುಗ ಪ್ರಾರಂಭವಾಗಿತ್ತು, ಆದರೆ ಕಲಿಯುಗ ಪ್ರಾರಂಭ ಆಗಿರಲಿಲ್ಲ. ನಮಗೆ ಪುರಾಣಗಳಲ್ಲಿ ಬರುವ ಒಂದು ಸಮಸ್ಯೆ, ಕಲಿಯುಗ ಯಾವಾಗ ಪ್ರಾರಂಭ? ದುರ್ಯೋಧನ ಬಿದ್ದ ದಿವಸ ಅಂತ ಕೆಲವು ಕಡೆ, ಶ್ರೀಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ದಿವಸ ಅಂತ ಭಾಗವತದಲ್ಲಿ. ದುರ್ಯೋಧನ ಬಿದ್ದ ದಿವಸ ಕಲಿಯುಗ ಅಂತ ಹೇಳಿದರೆ 36 ವರ್ಷ ಇಷ್ಟು ಹೊತ್ತಿಗೆ ಸಂದಾಗಿದೆ.
ಶ್ರೀಕೃಷ್ಣನ ಅವತಾರ ಸಮಾಪ್ತಿಯ ದಿವಸ ನಡೆದದ್ದು ಅಂದರೆ ಹಾಗಾದರೆ ಕಲಿಯುಗ ಇವತ್ತು ಶುರು, 36 ವರ್ಷ ಆಗಲಿಲ್ಲ. ಲೆಕ್ಕಾಚಾರ ಮುಂದಕ್ಕೆ ಸರಿಯಾಗಿ ಸಿಗಬೇಕು. ಕಲಿಯುಗ ಅಂತೇಳಿದರೆ 4,32,000 ವರ್ಷ. ಕಲಿಯುಗಕ್ಕೆ ಒಂದು ಪರಿಮಾಣ ಇದೆ. ಆ ಲೆಕ್ಕಾಚಾರ ವ್ಯತ್ಯಾಸ ಆಗುವ ಹಾಗಿಲ್ಲ. ಆದ್ದರಿಂದ ಶ್ರೀಮನ್ ಮಧ್ವಾಚಾರ್ಯರ ನಿರ್ಣಯದ ಅಪೇಕ್ಷೆ ಬರ್ತದೆ. ದುರ್ಯೋಧನ ಬಿದ್ದ ದಿವಸವೇ ಕಲಿಯುಗ ಪ್ರಾರಂಭವಾಗಿದೆ. ಆದರೆ ಕಲಿಯುಗ ಪ್ರಾರಂಭವಾಗಲಿಲ್ಲ. ನಿರ್ಣಯ ಕೊಡುವುದು ಅಂದರೆ ಹಾಗೆ, ಅವತ್ತು ಶುರುವಾಗಿದೆ ಆದರೆ ಶುರು ಆಗಲಿಲ್ಲ. ಶುರು ಆಗಿದೆ ಅಂದರೆ ಏನರ್ಥ? ಕೆಲವು ಸಲ ನಮ್ಮ ದೇಶದಲ್ಲಿ ಚುನಾವಣೆ ಆಗಿರ್ತದೆ. ಆವಾಗ ಇಂಥವರು ಪ್ರಧಾನಮಂತ್ರಿ ಅಂತ ಅಥವಾ ಮುಖ್ಯಮಂತ್ರಿ ಅಂತ ನಿರ್ಧಾರ ಆಗಿರ್ತದೆ. ಆದರೆ ಅವರು ಚಾರ್ಜ್ ತೆಗೊಂಡಿರುವುದಿಲ್ಲ. ಅದು ತೆಗೊಳ್ಳುವುದಕ್ಕೆ ಇನ್ನೊಂದು ಸಮಾವೇಶ ಆಗಬೇಕಾಗ್ತದೆ. ಅದು ವಿಧಾನಸೌಧದ ಮೆಟ್ಟಿಲಿನಲ್ಲೋ ವಿಧಾನಸೌಧದ ಆಸನದಲ್ಲೋ ಕೆಲಸ ನಡೀತದಲ್ವಾ. ಅವರು ಆ ದಿವಸ ತಮ್ಮ ಅಧಿಕಾರ ಸ್ವೀಕಾರ ಮಾಡಿ ಅವತ್ತಿನಿಂದ ತಾವು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಹಾಗೆಯೇ ಕಲಿಯುಗ ಲೆಕ್ಕಾಚಾರದ ಪ್ರಕಾರ ದುರ್ಯೋಧನ ಬಿದ್ದ ದಿವಸ ಪ್ರಾರಂಭವಾಗಿದೆ. ಆದರೆ ಕೃಷ್ಣ ಅವತಾರ ಸಮಾಪ್ತಿ ಮಾಡುವಲ್ಲಿಯ ತನಕ ಕಲಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿರಲಿಲ್ಲ. ಶ್ರೀಕೃಷ್ಣನ ಅವತಾರ ಸಮಾಪ್ತಿಯ ದಿನ ಕಲಿಯುಗದ ಮೊದಲ ದಿನ ಅಂತ ವ್ಯವಹಾರ ಮಾಡಲ್ಪಡ್ತದೆ. ಯಾಕೆಂದರೆ ಅವನು ಕೆಲಸ ಶುರು ಮಾಡಿದ್ದು ಅವತ್ತಿಗೆ ಎಂಬ ಕಾರಣದಿಂದ. ಶ್ರೀಕೃಷ್ಣನ ಅವತಾರದ ದಿನ ಕಲಿಯುಗ ಪ್ರಾರಂಭವಾಯಿತು ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ, ಅವತ್ತಿನಿಂದ ಜನರ ಸ್ವಭಾವ ಬದಲಾಗ್ತಾ ಬಂತು. ಸ್ವಭಾವದ ಬದಲಾವಣೆ ಎಲ್ಲಿಂದ? ರಾಜರುಗಳಿಂದ ಬದಲಾವಣೆ. ಸಿಂಹಾಸನದಲ್ಲಿ ಕುಳಿತ ರಾಜರುಗಳು ತಮ್ಮ ಮಕ್ಕಳನ್ನು ಕೊಂದು ಸಿಂಹಾಸನದಲ್ಲಿ ಕೂತುಕೊಳ್ಳುವುದು, ಮಕ್ಕಳು ಅಪ್ಪನನ್ನು ಕೊಂದು ಸಿಂಹಾಸನದಲ್ಲಿ ಕೂತುಕೊಳ್ಳುವುದು, ಮಂತ್ರಿಗಳೇ ರಾಜನನ್ನು ಕೊಂದು ರಾಜನಾಗುವುದು, ಸೇನಾಧಿಪತಿಗಳು ರಾಜನನ್ನು ಕೆಳಗೆ ಕುಳ್ಳಿರಿಸಿ ಅಥವಾ ಕಾರಾಗಾರದಲ್ಲಿ ಹಾಕಿ ತಾವು ರಾಜಾಧಿಪತ್ಯವನ್ನು ಸ್ವೀಕರಿಸುವುದು. ಇಂಥ ಪ್ರಕ್ರಿಯೆಗಳೆಲ್ಲ ಎಲ್ಲೆಲ್ಲಿ ನಡೆಯಿತು ಅನ್ನುವುದನ್ನು ಮೊದಲನೆಯ ಅಧ್ಯಾಯ ನಿರೂಪಣೆ ಮಾಡ್ತದೆ. ನಾನು ಅದನ್ನು ಹೇಳುವುದಕ್ಕೆ ಹೋಗುವುದಿಲ್ಲ. ಯಾಕಂದರೆ ನವನಂದರ ಕಥೆ ಬರ್ತದೆ, ಚಾಣಕ್ಯ ಮಹಾಶಯನ ಕಥೆ ಅಲ್ಲಿ ಬರ್ತದೆ, ಚಂದ್ರಗುಪ್ತ ಮೌರ್ಯನ ವಿಚಾರ ಅಲ್ಲಿ ಉಂಟು. ಮುಂದಕ್ಕೆ ಶಿಶುನಾಗ ಬಹಳ ಪ್ರಸಿದ್ಧನಾದಂತಹ ವ್ಯಕ್ತಿ, ಪುಷ್ಯಮಿತ್ರ ಬಹಳ ದೊಡ್ಡ ರಾಜ. ಈ ಪುಷ್ಯಮಿತ್ರ ಶಿಶುನಾಗ ಮೊದಲಾದ ಇತಿಹಾಸವನ್ನು, ಭಾರತ ದೇಶದ ಪ್ರಾಚ್ಯ ಇತಿಹಾಸ, ನಾವಿವತ್ತೇನು ಮಾಡ್ತಾ ಇದ್ದೇವೆ? ಭಾರತ ದೇಶದ ಆಧುನಿಕ ಇತಿಹಾಸ ಓದ್ತೇವೆ, ಪ್ರಾಚ್ಯ ಇತಿಹಾಸವನ್ನು ಓದುವುದಿಲ್ಲ. ಇವತ್ತಿನ ಪಠ್ಯಪುಸ್ತಕಗಳಲ್ಲಿ ಇರತಕ್ಕಂಥ ಒಂದು ಸಮಸ್ಯೆ ಅದು. ನಾವು ಆಧುನಿಕ ಇತಿಹಾಸ ಅಂದರೆ ಮೊಘಲರ ಆಕ್ರಮಣ ಹೇಗಾಯಿತು, ಪೋರ್ಚುಗೀಸರು ಹೇಗೆ ಬಂದರು, ಫ್ರೆಂಚರು ಬ್ರಿಟಿಷರು ಏನೇನು ಮಾಡಿದರು, ಇದನ್ನೆಲ್ಲ ಓದ್ತೇವೆ. ಆಮೇಲೆ ಅವರೆಲ್ಲ ಬಿಟ್ಟು ಹೋದ ಮೇಲೆ ಈ ದೇಶದಲ್ಲಿ ಏನು ನಡೀತು ಅಂತ ಸ್ವಲ್ಪ ಓದ್ತೇವೆ ಅಷ್ಟೇ. ಆದರೆ ನಮ್ಮ ದೇಶಕ್ಕೆ ಮೊಘಲರ ಆಕ್ರಮಣವೇ ಮೊದಲ ಇತಿಹಾಸ ಅಲ್ಲ. ಭಾರತ ದೇಶ ಅನ್ನೋದು ಅತಿ ಪ್ರಾಚೀನ. ರಾಮಾಯಣವೂ ಕೂಡ ಭಾರತ ದೇಶದ ಇತಿಹಾಸ, ಭಾಗವತವೂ ಕೂಡ, ಮಹಾಭಾರತವೂ ಕೂಡ ಈ ಭಾರತ ದೇಶದ ಇತಿಹಾಸ. ಮಹಾಭಾರತದಲ್ಲಿ ಬಂದಂತಹ ಪುಷ್ಯಮಿತ್ರ, ನವನಂದ ಮೊದಲಾದಂತಹ ಕಥೆ ಏನಿದೆ, ಮುದ್ರಾ ರಾಕ್ಷಸಾಮತ್ಯ ಅಮಾತ್ಯ ಅಂತ ಕರೆಸಿಕೊಳ್ಳುವ ಮಹಾ ಅಮಾತ್ಯರುಗಳ ಕೆಲಸ ಏನಿತ್ತು ಅವನ್ನೆಲ್ಲ ಸುಂದರವಾಗಿ ನಿರೂಪಿಸುವ ಇತಿಹಾಸದ ಸಂಕ್ಷೇಪೀಕರಣ ಇದು ಮೊದಲನೆಯ ಅಧ್ಯಾಯದ ಕಥೆ. ಆ ಅಧ್ಯಾಯದಿಂದ ನಮಗೆ ಅರ್ಥ ಆಗುವಂಥದ್ದು ಏನು ಅಂದರೆ, ಈ ದೇಶದಲ್ಲಿ ರಾಜರು ಹೇಗೆ ಇರಬಾರದು ಅನ್ನುವುದಕ್ಕೆ ಉದಾಹರಣೆಯ ರೂಪದಲ್ಲಿ ಕಲಿಯುಗದ ರಾಜರು ಬೆಳೆದು ಬಂದರು. ರಾಜರು ಹೇಗಿರಬೇಕು? ರಾಜರು ಪ್ರಜೆಗಳನ್ನು ತನ್ನ ಔರಸ ಪುತ್ರರ ಹಾಗೆ ನೋಡಿಕೊಳ್ಳಬೇಕು. ಪ್ರಜೆಗಳಿಂದ ಅವರು ತೆರಿಗೆಯನ್ನು ಸ್ವೀಕಾರ ಮಾಡಿ ಆ ತೆರಿಗೆಯ ಹಣವನ್ನು ಪ್ರಜೆಗಳ ಶ್ರೇಯಸ್ಸಿಗೋಸ್ಕರ ಉಪಯೋಗಿಸಬೇಕು. ಇದು ರಾಜರ ಕರ್ತವ್ಯ. ರಾಜರು ಸ್ವಂತಕ್ಕೆ ತಾವು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅವರು ಸರ್ಕಾರವನ್ನು ನೋಡಿಕೊಳ್ಳುವವರು. ಸರಕಾರ ಅನ್ನುವುದೇನಿದೆ, ಪ್ರಶಾಸನ ಅಂತ ಕರಿತೇವೆ ನಾವು, ಪ್ರಶಾಸನವನ್ನು ನೋಡಿಕೊಳ್ಳತಕ್ಕಂಥವರು. ಪ್ರಶಾಸನದಲ್ಲಿ ಆರ್ಥಿಕತೆ ಬೇರೆ, ನ್ಯಾಯಾಂಗ ಬೇರೆ, ರಾಜ್ಯಾಂಗ ಬೇರೆ, ಅದರಲ್ಲಿ ಕೆಲವು ವ್ಯವಸ್ಥೆಗಳಿರ್ತವೆ. ಆ ಅರ್ಥವ್ಯವಸ್ಥೆಯಲ್ಲಿ ಪ್ರಜೆಗಳು ಕೊಟ್ಟ ದುಡ್ಡು ಇರ್ತದೆ. ವ್ಯಾಪಾರಿಗಳು ತನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರತಕ್ಕಂತಹ ಕರ ಕಾಣಿಕೆ ಎರಡು, ನಾವು ಕಪ್ಪ ಕಾಣಿಕೆ ಅಂತ ಕರಿತೇವೆ. ಅವುಗಳನ್ನೆಲ್ಲ ಇವರು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡುವಾಗ ಎಚ್ಚರ ಇರಬೇಕಾದದ್ದು ರಾಜನಿಗೇನು? ಈ ಕರ ಸಂಗ್ರಹದಿಂದ ಪ್ರಜೆಗಳಿಗೆ ಯಾವ ತೊಂದರೆಯೂ ಆಗಬಾರದು. ಹೇಗೆ ಪುಷ್ಪದಲ್ಲಿದ್ದಂತಹ ಮಧುವನ್ನು ಒಂದು ಮಧುಕರ ಹೋಗಿ ಹೀರ್ತದೆ. ಜೇನುನೊಣ ಜೇನು ಹೀರುವಾಗ ಪುಷ್ಪಕ್ಕೆ ತೊಂದರೆಯಾಗುವುದಲ್ಲ, ಪುಷ್ಪಕ್ಕೆ ಅನುಕೂಲ ಆಗ್ತದೆ. ಏನು? ಪುಷ್ಪದಲ್ಲಿದ್ದ ಮಧುವನ್ನು ಇದು ಹೀರ್ತದೆ, ಇನ್ನೊಂದು ಪುಷ್ಪಕ್ಕೆ ಹೋಗಿ ಕೂತುಕೊಳ್ತದೆ,
ಈ ಪುಷ್ಪದ ಪರಾಗದ ಸ್ಪರ್ಶ ಆ ಕಡೆಯ ಪುಷ್ಪಕ್ಕೆ ಆಗ್ತದೆ. ಆದ್ದರಿಂದಾಗಿ ಆ ಪುಷ್ಪ ಕಾಯಿ ಆಗ್ತದೆ, ಕಾಯಿಯಾಗಿ ಹಣ್ಣಾಗ್ತದೆ, ಹಣ್ಣಾಗಿ ಬೀಜ ಹೊರಗೆ ಬರ್ತದೆ, ಬೀಜದಿಂದ ಮತ್ತೆ 10 ವೃಕ್ಷವಾಗಿ ಅದು ಬೆಳೀತದೆ. ಹಾಗಾದರೆ ಮಧುವನ್ನು ಹೀರಿದಂತಹ ಜೇನು ನೊಣದಿಂದ ಪುಷ್ಪಕ್ಕೆ ಅಥವಾ ವೃಕ್ಷಕ್ಕೆ ಅನುಕೂಲವಾಯಿತೇ ಹೊರತು ಅದರದ್ದು ಖಾಲಿಯಾಯಿತು ಅನ್ನುವ ಭಾವ ಹೇಗೆ ಉಂಟಾಗುವುದಿಲ್ಲವೋ ಹಾಗೆಯೇ ರಾಜ ಪ್ರಜೆಗಳಿಂದ ಕರವನ್ನು ಸ್ವೀಕರಿಸಬೇಕು. ಅವರಿಂದ ತಾನು ಟ್ಯಾಕ್ಸ್ ಸ್ವೀಕರಿಸಿದ್ದು ಸರಿ, ಆದರೆ ಸ್ವೀಕರಿಸಿದ್ದರಿಂದ ಅವರಿಗೆ ಹೊಟ್ಟೆಗಿಲ್ಲ ಅನ್ನುವ ಪರಿಸ್ಥಿತಿ ಉಂಟಾಗಬಾರ್ದು. ಅಲ್ಲದೆ ತಾನು ಸ್ವೀಕರಿಸಿದ ಕಾರಣದಿಂದ ಅವರಿಗೆ ಇನ್ನಷ್ಟು ಸಂಪಾದನೆ ಮಾಡುವ ಶಕ್ತಿಯ ತುಂಬಿಸುವಿಕೆ ನಡಿಬೇಕು. ತುಂಬ ಸಂಪಾದನೆ ಮಾಡಿದ ವ್ಯಕ್ತಿಗೆ ಒಂದಷ್ಟು ಟ್ಯಾಕ್ಸ್ ಹಾಕಿ ದೇಶ ಅದನ್ನು ತೆಗೆದುಕೊಂಡಿತು ಅಂತಾದರೆ ಆಗ ಅವನಿಗೆ ನಾನು ಇನ್ನಷ್ಟು ಟ್ಯಾಕ್ಸ್ ಕೊಡಬೇಕು ದೇಶಕ್ಕೆ. ಯಾಕಂದರೆ ಜಾಸ್ತಿ ಟ್ಯಾಕ್ಸ್ ಕೊಟ್ಟರೆ ಅವನಿಗೆ ಸಮ್ಮಾನ ಜಾಸ್ತಿ ಇರ್ತದೆ ಸರ್ಕಾರದಿಂದ. ಆದ್ದರಿಂದ ಯಾವಾಗ ರಾಜ ಹೆಚ್ಚು ಹೆಚ್ಚು ಸಂಪಾದನೆ ಮಾಡುವವನನ್ನು ತಾನು ವರ್ಷದಲ್ಲಿ ಒಂದು ಬಾರಿ ಸಮ್ಮಾನ ಮಾಡ್ತಾನೋ ಆ ಕಾರಣದಿಂದ ಆತ ಇನ್ನಷ್ಟು ಸಂಪಾದನೆ ಮಾಡ್ತಾ ದೇಶದ ಒಂದು ಸೇತುವೆಯ ನಿರ್ಮಾಣ ಇರಬಹುದು, ಅಥವಾ ದೇಶದ ಒಂದು ನೀರಾವರಿ ವ್ಯವಸ್ಥೆ ಇರಬಹುದು, ದೇಶದಲ್ಲಿ ನಡೆಯಬೇಕಾದಂತಹ ದುಷ್ಟ ಶಿಕ್ಷಣೆಗೆ ಬೇಕಾದ ಕಾರಾಗಾರಾದಿ ವ್ಯವಸ್ಥೆಗಳು, ವಿನಿಮಯ ಪದ್ಧತಿಗೋಸ್ಕರವೋ ಅಥವಾ ವ್ಯಾಪಾರ ಪದ್ಧತಿಗೋಸ್ಕರವೋ ನಿರ್ಮಾಣವಾಗಬೇಕಾದಂತಹ ಸಾರ್ವಜನಿಕ ಕಟ್ಟಡಗಳು, ಇವೆಲ್ಲಕ್ಕೂ ಕೂಡ ಪ್ರಜೆಗಳು ಕೊಟ್ಟಂತಹ ಸಂಪತ್ತನ್ನೇ ವಿನಿಯೋಗ ಮಾಡ್ತಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಭಾವದಿಂದ ರಾಜ ನಡ್ಕೊಳ್ಬೇಕು. ಇಷ್ಟು ಮಾಡಿದ್ದಕ್ಕೆ ಅವನಿಗೇನು ಟ್ಯಾಕ್ಸ್ ಬಂದದರಲ್ಲಿ 100ರಲ್ಲಿ 6 ಮಾತ್ರ ಅವನಿಗೋಸ್ಕರ ಉಪಯೋಗಿಸ್ಬೋದು. ಅವನಿಗೋಸ್ಕರ ಅಂದರೆ ಏನು? ದೊಡ್ಡ ಹಬ್ಬ ಆಚರಿಸುವುದು, ತನ್ನ ಕುಲದೇವತೆಯ ದೊಡ್ಡ ಉತ್ಸವವನ್ನು ಆಚರಿಸುವುದು, ತಾನು ಕೂಡ ಬಂಗಾರದ ಕಿರೀಟ ಹಾಕಿಕೊಂಡು ಓಡಾಡುವುದು. ಇಷ್ಟಕ್ಕೋಸ್ಕರ ಆತ ಬಂದಂತಹ ತೆರಿಗೆಯಲ್ಲಿ ಇಷ್ಟನ್ನು ಮಾತ್ರ ಬೇವಿಸಬೇಕು ಅನ್ನುವ ನಿಯಮ ಇದೆ. ಆತ ಮಾಡಿದ ಕೆಲಸಕ್ಕೋಸ್ಕರ ಸಿಗತಕ್ಕಂತಹ ಭಕ್ಷಿಸು. ಈ ವ್ಯವಸ್ಥೆಯಲ್ಲಿ ನಾನು ಕೂಡ ಪ್ರಜೆಗಳಿಗೆ ಬದ್ಧನಾದವ, ನನಗೂ ಕೂಡ ಒಂದು ಕಟ್ಟುಪಾಡು ಇದೆ ಅಂತ ಬದುಕತಕ್ಕಂಥವ ರಾಜ. ರಾಜಸಿಂಹಾಸನ ಅನ್ನುವುದು ಸುಖ ಸುಪ್ಪತ್ತಿಗೆ ಅಲ್ಲ, ಅದು ಒಂದು ಮುಳ್ಳಿನ ಹಾಸಿಗೆ ಇದ್ದ ಹಾಗೆ. ಆತ ಸಿಂಹಾಸನದಲ್ಲಿ ಕುಳಿತದ್ದು ಒಬ್ಬ ರಾಜನಾಗಿ ಅಲ್ಲ, ಪ್ರಜಾಸೇವಕನಾಗಿ ಅನ್ನುವುದು ಈ ಶಾಸ್ತ್ರ ಹೇಳ್ತಕ್ಕಂತಹ ರಾಜನ ವ್ಯಕ್ತಿತ್ವ. ಆತ ತಲೆಗೆ ತಾನು ಅಭಿಷೇಕ ಮಾಡಿಕೊಂಡು ಸಿಂಹಾಸನದಲ್ಲಿ ಕೂಡ್ತಾನೆ. ನಾವು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದ ವಾಲ್ಮೀಕಿ ರಾಮಾಯಣವನ್ನು ಓದಬೇಕು. ಶ್ರೀರಾಮಚಂದ್ರನಿಗೆ ವಸಿಷ್ಠರು ಕರೆದು ಹೇಳ್ತಾರೆ, ನಿನಗೆ ಅಪ್ಪ ಹೇಳಿದ್ದಾರಲ್ವ ನಾಳೆ ಪಟ್ಟಾಭಿಷೇಕ ಅಂತ ಹೇಳಿ, ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಪುಣ್ಯಾಹವಾಚನ ಆಗಬೇಕು. ನೀನು ಸಾಯಂಕಾಲದ ತನಕ ನೀನು ಮತ್ತು ಸೀತೆ ಉಪವಾಸ ಇರಬೇಕು. ಸಾಯಂಕಾಲದ ಹೊತ್ತಿಗೆ ಒಂದಿಷ್ಟು ಮಧು ಮಿಶ್ರಿತವಾದ ದಧಿ, ಮಧುಪರ್ಕ ಅಂತ ಅದಕ್ಕೆ ಹೆಸರು. ಆ ಮಧುಪರ್ಕ ಪಾನ ಅದೊಂದು ದೇವರ ಪ್ರಸಾದ ರೂಪದಲ್ಲಿ ಕೊಡ್ತೇವೆ. ಅದನ್ನು ಸ್ವೀಕರಿಸಿ ರಾತ್ರಿ ಪೂರ್ತಿ ಜಾಗರಣೆ ಮಾಡಬೇಕು. ರಾತ್ರಿಯ ಹೊತ್ತು ಇಷ್ಟು ಮಂತ್ರಜಪಗಳನ್ನು ನೀನು ಸಪತ್ನೀಕನವಾಗಿ ನಡೆಸಬೇಕು. ಸಿಂಹಾಸನದಲ್ಲಿ ನಾಳೆ ಕೂತುಕೊಳ್ಳುವುದು ಅನ್ನುವುದು ದೊಡ್ಡ ವ್ರತ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಹುತಾಶನಲ್ಲಿ ನನ್ನ ಜೊತೆಗೆ ಕೂತು ಆಹುತಿ ಕೊಡಬೇಕು. ಪ್ರಾತರ್ಹುತ ಹುತಾಶನಃ, ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಇಷ್ಟೆಲ್ಲ ಆದ ಮೇಲೆ ಕರ್ಕಟಕ ಲಗ್ನದಲ್ಲಿ ನಿನಗೆ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಅನ್ನೋದು ಒಂದು ಖುಷಿ ಪಡುವ ವಿಷಯ ಅಲ್ಲ, ಅದೊಂದು ದೀಕ್ಷೆ. ಒಬ್ಬ ಸನ್ಯಾಸಿ ತಾನು ಸನ್ಯಾಸ ದೀಕ್ಷೆಯನ್ನು ತೆಗೊಳ್ಳಬೇಕಾದರೆ ಹೇಗೆ ಲೋಕಕ್ಕೆಲ್ಲ ಅಭಯದಾನ ಮಾಡ್ತಾನೋ ಹಾಗೆ ನೀನು ಲೋಕಕ್ಕೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡಿಕೊಂಡು ಸಿಂಹಾಸನದಲ್ಲಿ ಕೂತುಕೊಳ್ಳುವ ದೀಕ್ಷೆ ಅದು ಅಂತ ವಸಿಷ್ಠರು ರಾಮಚಂದ್ರನಿಗೆ ಉಪದೇಶ ಮಾಡಿದ್ದು ಕಾಣಿಸುತ್ತೆ. ಆಮೇಲೆ ರಾಮ ಕಾಡಿಗೆ ಹೋದ, ಆ ಉಪದೇಶ ಎಲ್ಲ ವ್ಯರ್ಥ ಆಯಿತು, ಬೇರೆ ಪ್ರಶ್ನೆ. ಆದರೆ ರಾಜತನ ಅನ್ನುವುದು ಏನು ಅನ್ನುವುದು ವಸಿಷ್ಠರ ಮಾತಿನಿಂದ ನಮಗೆ ಅರ್ಥ ಆಗ್ತದೆ. ಅದು ಈ ದೇಶದ ರಾಜತ್ವ ಅಂಥದ್ದು. ಆದರೆ ಇದಕ್ಕೆ ಪೂರ್ಣ ವಿಪರೀತವಾಗಿ ಈ ಕಲಿಕಾಲದ ರಾಜರುಗಳು ದಸ್ಯು ಪ್ರಾಯೇಷು ರಾಜಸು, ಇಲ್ಲಿದ್ದಂತಹ ರಾಜರು ಕಳ್ಳಕಾಕರ ಹಾಗೆ ಇದ್ದರಂತೆ. ಕಳ್ಳ ಅನ್ನೋದು ತಪ್ಪು ಶಬ್ದ ಬಳಸಿದೆ, ದರೋಡೆಕೋರರ ಹಾಗೆ ಇದ್ದರು. ಕಳ್ಳನಿಗೂ ದರೋಡೆಕೋರನಿಗೂ ತುಂಬ ವ್ಯತ್ಯಾಸ ಇದೆ. ಕಳ್ಳ ಮಧ್ಯರಾತ್ರಿ ಬರ್ತಾನೆ, ಎಲ್ಲರೂ ನಿದ್ದೆ ಮಾಡಿದ ಮೇಲೆ ಬರ್ತಾನೆ. ಏನು ತನ್ನಲ್ಲಿರ್ತಕ್ಕಂಥ ಕತ್ತಿ ಅಥವಾ ಚಮ್ಮಟಿ ಹಿಡ್ಕೊಂಡು ಒಂದು ದೊಡ್ಡ ಕನ್ನ ತೋಡಿ ಆ ಕನ್ನದ ಮೂಲಕ ಒಳಗೆ ಪ್ರವೇಶಿಸಿ ಜಾಗೃತಿಯಾಗಿ ಇದ್ದದ್ದಂತೆ ಕೊಂಡು ಹೋಗ್ತಾನೆ. ಯಾರಿಗೂ ತೊಂದರೆ ಮಾಡುವುದಿಲ್ಲ ಕಳ್ಳ. ಅವನ ಹೊಟ್ಟೆ ತುಂಬಿಸುವುದಕ್ಕೆ ಕಳ್ಳತನ ಮಾಡಿಕೊಂಡು ಹೋಗ್ತಾನೆ. ಇಲ್ಲ ನಿಮ್ಮದು 2 ಚಕ್ರದ ವಾಹನ ಅಲ್ಲಿ ದೂರದಲ್ಲಿ ಬಿಟ್ಟಿದ್ರೆ ನೀವು ಮಲ್ಕೊಂಡದ್ದನ್ನು ನೋಡಿ ಯಾರಿಗೂ ಹೇಳದೆ ಮೆಲ್ಲ ಅದನ್ನು ತಲೆಯಲ್ಲಿ ಎತ್ತಿಕೊಂಡು ಹೋಗಿ ಅಲ್ಲಿ ಹೋಗಿ ಅದರ ಬೀಗದ ಕೀ ಎಲ್ಲ ಸರಿ ಮಾಡಿ ತಾನೇ ಡ್ರೈವ್ ಮಾಡಿಕೊಂಡು ಹೋಗ್ತಾನೆ. ಇದು ಕಳ್ಳನ ಕಥೆ. ದರೋಡೆಕೋರ ಹಾಗಲ್ಲ. ನೀವು 2 ಚಕ್ರ ವಾಹನದಲ್ಲಿ ಬರ್ತಾ ಇದ್ದರೆ ನಿಮ್ಮ ತಲೆಗೆ ಹೊಡೆದು ನೆಲಕ್ಕೆ ಬೀಳಿಸಿ ಆ ಚಕ್ರ ವಾಹನ ಹಿಡ್ಕೊಂಡು ಹೋಗ್ತಾನೆ. ಮತ್ತೊಬ್ಬರಿಗೆ ತೊಂದರೆ ಮಾಡಿ ಅಪಹರಿಸುವವ ದರೋಡೆಕೋರ.
ಕಣ್ಣಿಗೆ ಕಾಣುವ ಹಾಗೆ ಅಪಹರಿಸುವವ ದರೋಡೆಕೋರ. ಈ ರಾಜರುಗಳೆಲ್ಲ ಕಲಿಯುಗದಲ್ಲಿ ದರೋಡೆಕೋರರ ಹಾಗೆ ಬದುಕ್ತಾರೆ. ದಸ್ಯುಪ್ರಾಯೇಷು ರಾಜಸು. ಇನ್ನಷ್ಟು ಗುಣಗಳಿದ್ದಾವೆ, ಇರಲಿ. ಒಟ್ಟು ಕಲಿಕಾಲದ ಸ್ಥಿತಿ ಏನು ಅನ್ನುವುದನ್ನು ನಾವು ವೇದವ್ಯಾಸರು ಹೇಳಿದ ಇಲ್ಲಿ 2ನೇ ಅಧ್ಯಾಯ ಓದಿದರೆ ನಮಗೆ ಒಂದು ಸಲ ಕಣ್ಣಲ್ಲಿ ನೀರು ಬರುವುದು ಸಹಜ. ಕಲಿಕಾಲ ಹೀಗೂ ಇರುತ್ತೋ, ಆಗ ನಮಗೆ ಒಂದು ಅನಿಸ್ಬೋದು, ಇನ್ನೂ ಕಲಿಯುಗ ಸುರಾಗಲಿಲ್ಲ ಅಂತ ಅನಿಸ್ಬೋದು. ಆ ರೀತಿಯ ಕಲಿಯುಗದ ವರ್ಣನೆ ಇದೆ. ಅದು ವಾಸ್ತವ. ಇನ್ನೂ ಕಲಿಯುಗ ಸುರಾಗಲಿಲ್ಲ ಅನ್ನೋದು ವಾಸ್ತವ. ಯಾಕೆಂತೇಳಿದರೆ ಕಲಿಯುಗದಲ್ಲಿ 2 ಅಂಶಗಳಿದ್ದಾವೆ. ಒಂದು ಕಲಿ ಸಂಧಿ, ಮತ್ತೊಂದು ಶುದ್ಧ ಕಲಿ ಅಂತ 2 ಇದೆ. ನಾನು ಆಗ ಹೇಳಿದೆ 4,32,000 ವರ್ಷದಷ್ಟು ದೀರ್ಘಾವಧಿ ಕಲಿಕಾಲ ಇದೆ. ಈಗ ಶ್ರೀಕೃಷ್ಣನ ಅವತಾರ ಸಮಾಪ್ತಿಯಾಗಿ ಎಷ್ಟು ವರ್ಷ ಆಗಿದೆ? ಕೇವಲ 5,124 ವರ್ಷ ಆಗಿದೆ ಅಷ್ಟೇ. ಈ ಕಲಿಯುಗದ 4 ಲಕ್ಷ ಚಿಲ್ಲರೆ ಕಲಿಯುಗ ಇದೆಯಲ್ಲ, ಅದರಲ್ಲಿ ಆರಂಭದ 36,000 ವರ್ಷ ಅದು ಕಲಿಸಂಧಿ, ಅಂದರೆ ಸಂಧಿಕಾಲ ಅಂತ ಕರೆಸಿಕೊಳ್ತದೆ. ಅದು ಕಲಿಯುಗವೇ. ಆ ಸಂಧಿಕಾಲದಲ್ಲಿ ಸದ್ಯಕ್ಕೆ ನಾವಿದ್ದೇವೆ. ಅದರಲ್ಲಿ 5,000 ಚಿಲ್ಲರೆ ವರ್ಷಗಳಷ್ಟೇ ಕಳೆದಿದ್ದಾವೆ. ಅಂದರೆ ಪೂರ್ಣ ಮಟ್ಟದ ಕಲಿಯುಗ ಪ್ರಾರಂಭ ಆಗುವುದು ಇನ್ನೂ ಸುಮಾರು 30,000 ವರ್ಷ ದಾಟಿದ ಮೇಲೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಆದ್ದರಿಂದ ಕಲಿಯುಗದ ಸ್ಥಿತಿಗತಿಯನ್ನು ಈ ಭಾಗವತ ಹೀಗೆ ವರ್ಣನೆ ಮಾಡ್ತದೆ. ತತಶ್ಚಾನು ದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನಾ ರಾಜನ್ ನಂಕ್ಷ್ಯಂತಿ ಆಯುರು ಬಲಂ ಸ್ಮೃತಿ. ಕಲಿಯುಗ ಅಂದರೆ ಈ 8 ಕಡಿಮೆ ಆಗ್ತಾ ಬರ್ತದೆ, ಅದಕ್ಕೆ ಕಲಿಯುಗ ಅಂತ ಹೆಸರು. ಯಾವುದು? ಮೊದಲನೆಯದ್ದು ಧರ್ಮ. ಧರ್ಮ ಅಂದರೆ ಈ ಲೋಕಕ್ಕಿಂತ ಭಿನ್ನವಾದ ಲೋಕ ಇದೆ ಅನ್ನುವ ದೃಢವಾದ ನಂಬಿಕೆಯಿಂದ ಸತ್ತ ಮೇಲೆ ಸುಖವಾಗಿರಬೇಕು ಅನ್ನುವುದಕ್ಕೋಸ್ಕರ ಬದುಕಿರುವಾಗ ಪಡುವ ಕಷ್ಟದ ಪರಿಣಾಮಕ್ಕೆ ಧರ್ಮ ಅಂತ ಹೆಸರು. ನಾವು ಕೂತಲ್ಲಿಯೇ ತಟ್ಟೆ ತರಿಸಿ ಅಲ್ಲೇ ಅದನ್ನು ಒಂದು ಚಮಚದಲ್ಲಿ ಹಾಕಿ ತಿಂತ ಪಕ್ಕದಲ್ಲಿದ್ದವನ ವಸ್ತ್ರಕ್ಕೆ ಒರೆಸಿಯೂ ಇರುವುದಕ್ಕೆ ಅವಕಾಶ ಇದೆ. ಆದರೆ ಸುಖ ಇದೆ ಅದರಲ್ಲಿ ವಸ್ತುತಃ. ಇಲ್ಲೇ ಕೂತುಕೊಂಡೇ ಒಬ್ಬರು ಹಿಡ್ಕೊಂಡು ತಟ್ಟೆಯಲ್ಲಿ ಹಿಡ್ಕೊಂಡು ಬಂದರೆ ಎಲ್ಲರೂ ಕೊಟ್ಟರೆ ಅಲ್ಲೇ ಚಮಚದಲ್ಲಿ ಹಾಕಿ ತಿಂದು ಪಕ್ಕದವರ ವಸ್ತ್ರಕ್ಕೆ ಒರೆಸಿದರೆ ಒಂದು ಖುಷಿ ಇರುವುದಿಲ್ಲ, ಚೆನ್ನಾಗಿರ್ತದೆ, ಏನಿಲ್ಲ, ಅದಕ್ಕೆ ಆನಂದ ಇದೆ. ಆದರೆ ಧರ್ಮದ ಪರಿಕಲ್ಪನೆ ಅದಕ್ಕೆ ಅಡ್ಡ ಬರ್ತದೆ. ಇಲ್ಲ, ನಾನು ಹೊಟ್ಟೆಗೆ ತಿನ್ನುವುದು ಅಂದರೆ ಅದು ತೊಟ್ಟಿಯಲ್ಲಿ ಕಸವನ್ನು ತುಂಬಿದ ಹಾಗಲ್ಲ, ಅದೊಂದು ಯಜ್ಞ, ವೈಶ್ವಾನರ ಯಾಗ ಅಂತ ಅದಕ್ಕೆ ಹೆಸರು. ಉದರದಲ್ಲಿರತಕ್ಕಂತಹ ಭಗವತ್ ಸ್ವರೂಪಿಯಾದ ವೈಶ್ವಾನರನಿಗೆ ನಾನು ಆಹುತಿ ಕೊಡುವ ಪ್ರಕ್ರಿಯೆ. ಅದು ಇನ್ನೊಬ್ಬರಿಗೆ ಕೊಟ್ಟು ನಾನು ತಿನ್ನಬೇಕು. ಯಾರಿಂದ ಉಪಕಾರ ಪಡೆದಿದ್ದೀನೋ ಅಂಥವರನ್ನು ಅಗ್ನಿಯಲ್ಲಿ ಧ್ಯಾನ ಮಾಡಿ ವೈಶ್ವದೇವವೆಂಬ ಪ್ರಕ್ರಿಯೆಯನ್ನು ಮಾಡಿ ಅಗ್ನಿಶಿಷ್ಟವಾದದ್ದನ್ನು ನಾನು ಭೋಜನ ಮಾಡಬೇಕು. ಇದೆಲ್ಲ ಪಡುವ ಕಷ್ಟ ಅಲ್ವಾ? ಇಷ್ಟು ಕಷ್ಟಪಡಬೇಕು ಅಂತ ನಾಸ್ತಿಕ ಕೇಳ್ತಾನೆ. ಯಾಕಷ್ಟು ಕಷ್ಟ ಬರ್ತೀರಿ ಊಟಕ್ಕೆ? ಕೊನೆ ಪಕ್ಷ ಊಟದಲ್ಲಿ ಕೂತುಕೊಳ್ಳಿ ಬರ ತಿನ್ನಬಾರ್ದು, ಅದೂ ಇಲ್ಲ ಇವೊಂದು. ಅದಕ್ಕೊಂದು ಪರಿಷೇಕ ಬೇರೆ, ಕೈಯಲ್ಲಿ ನೀರು ಹಾಕಿಕೊಂಡು ಕಾಯುವುದು ಗುರುಸ್ತೋತ್ರ ಹೇಳುವಳ್ಳಿಯ ತನಕ, ಆಮೇಲೆ ಗೋವಿಂದ ಅಂತ ಹೇಳಿದಾಗ ಕುಡಿಯುವುದು. ಇಷ್ಟೆಲ್ಲ ಕಾಯುವುದು ಯಾಕೆ ಅಂತ ಕೇಳ್ತಾನೆ ಅವ. ಬೇಗ ಮುಗಿಸಬಾರ್ದ, ಬರ ತಿಂದು ಹಾಕಬೇಕು, ಪಕ್ಕದವರ ಎಲೆಗೂ ಕೈ ಹಾಕಿ ಖಾಲಿ ಮಾಡಬೇಕು ಅಂತ ಹೇಳ್ತಾನೆ ಅವ. ಇಷ್ಟೆಲ್ಲ ಅವಕಾಶಗಳಿದ್ದಾಗ ಯಾಕೆ ಮಾಡುವುದಿಲ್ಲ? ಧರ್ಮ ಅಂತ ಅದಕ್ಕೆ ಹೆಸರು. ಧರ್ಮ ಅಂದರೆ ಪಾರತ್ರಿಕತೆಯ ಚಿಂತನೆಯಿಂದಾಗಿ ಐಹಿಕವಾದ ಸುಖವನ್ನು ತಡೆದು ನಿಲ್ಲಿಸಿ ಪಾರತ್ರಿಕ ಸುಖಕ್ಕೋಸ್ಕರ ಪಡುವ ಕಷ್ಟ, ಇದಕ್ಕೆ ಅದರ ಪರಿಣಾಮವನ್ನು ಧರ್ಮ ಅಂತ ಕರೀತೇವೆ. ಇದು ಕಲಿಯುಗದಲ್ಲಿ ಕಡಿಮೆ ಆಗ್ತದೆ. ಅವನು ಕೂತುಕೊಂಡು ಊಟ ಮಾಡುವುದನ್ನು ಬಿಡ್ತಾನೆ, ನಿಂತುಕೊಳ್ಳಿಕ್ಕೆ ಮೊದಲು ಕುರ್ಚಿಯಲ್ಲಿ ಕೂತು ಊಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಕುರ್ಚಿಯನ್ನು ಬಿಟ್ಟು ಅದಕ್ಕಿಂತ ಎತ್ತರದ ಆಸನವನ್ನು ಅಭ್ಯಾಸ ಮಾಡ್ತಾನೆ. ಆಮೇಲೆ ಅದಕ್ಕೆ ಒರಗಿಕೊಂಡು ತಿನ್ನಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ನಿಂತುಕೊಂಡು ಆಮೇಲೆ ಓಡಾಡಿಕೊಂಡು ಫಾಸ್ಟ್ ಫುಡ್ ಅಂತ ಅದಕ್ಕೆ ಹೆಸರಿಡ್ತಾನೆ. ಓಡಾಡಿಕೊಂಡೇ ತಿನ್ನುವುದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲಿ ತಟ್ಟೆಯಲ್ಲೋ ಅಲ್ಲಿಟ್ಟಿರ್ತಾನೆ, ಇಲ್ಲಿಂದ ಉಫ್ ಅಂದಾಗ ಬಾಯಿ ಬರಬೇಕು, ಹಾಗೆ ಮಾಡ್ತಾನೆ. ಇದೆಲ್ಲವೂ ಪಾರತ್ರಿಕತೆಯ ಚಿಂತನೆ ಇಲ್ಲದೆ ಐಹಿಕ ಭೋಗಕ್ಕೋಸ್ಕರ ಸೃಷ್ಟಿ. ಇನ್ನೊಂದು ವಿಷಯ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಸೃಷ್ಟಿಯನ್ನು ದೇವರು ಮಾತ್ರ ಮಾಡ್ತಾ ಇದ್ದದ್ದಲ್ಲ, ಪ್ರಜೆಗಳ ಮೂಲಕ ಮಾಡಿಸ್ತಾ ಇದ್ದದ್ದು. ಕಲಿಯುಗದಲ್ಲೂ ಹಾಗೆ. ಸಾಕ್ಷಾತ್ ಮಹಾವಿಷ್ಣು ಸೃಷ್ಟಿಸುವುದಲ್ಲ, ಬ್ರಹ್ಮನ ಮೂಲಕ ಸೃಷ್ಟಿಸ್ತಾನೆ. ಬ್ರಹ್ಮ ಕಶ್ಯಪನ ಮೂಲಕ ಸೃಷ್ಟಿಸ್ತಾನೆ. ಆಮೇಲೆ ಕಶ್ಯಪ ತನ್ನ ಗೋತ್ರದವರ ಮೂಲಕ ಸೃಷ್ಟಿ ಮಾಡ್ತಾನೆ. ಒಟ್ಟಿನಲ್ಲಿ ಸೃಷ್ಟಿ ಅನ್ನುವುದು ಅದು ವಿಭಜನೆ ಆಗ್ತದೆ, ಒಬ್ಬನಲ್ಲೇ ನಿಲ್ಲುವುದಲ್ಲ. ಆದರೆ ದ್ವಾಪರ ಯುಗದ ತನಕ ಪ್ರಜೆಗಳು ಏನನ್ನು ಸೃಷ್ಟಿಸ್ತಾ ಇದ್ದರೋ ಅದು ಧರ್ಮಕ್ಕೋಸ್ಕರ ಸೃಷ್ಟಿ ಮಾಡ್ತಾ ಇದ್ರು.
ಒಂದು ಮದುವೆ ಆಗುವುದಾದರೂ ಕೂಡ ಯಾಕೆ ಮದುವೆ ಆಗ್ತಾರೆ? ಧರ್ಮ ಪ್ರಜಾ ಸಂಪತ್ತ್ಯರ್ಥಂ ಇಮಾಂ ಕನ್ಯಾಂ ತುಭ್ಯಂ ಶ್ರೀಧರ ರೂಪಿಣೇ ಸಂಪ್ರದದೆ. ಧಾರ್ಮಿಕವಾದ ಒಂದು ಪ್ರಜಾ ಸಂತತಿ ವೃದ್ಧಿಯಾಗುವುದಕ್ಕೋಸ್ಕರ ನಾನು ಈಕೆಯನ್ನು ಮದುವೆ ಮಾಡಿಕೊಡ್ತೇನೆ ಅಂತ ಮಾವ ಹೇಳ್ತಾನೆ. ಧರ್ಮೇಚಾರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಈತ ಹೇಳ್ತಾನೆ. ಧರ್ಮದ ಹಿನ್ನೆಲೆಯಲ್ಲಿ ಎಲ್ಲವೂ ನಡೀತಾ ಇದ್ದವು. ಕಲಿಯುಗದಲ್ಲಿ ಧರ್ಮ ಅನ್ನುವ ಶಬ್ದ ಎಲ್ಲ ಕಡೆ ಇರ್ತದಂತೆ, ಆದರೆ ಆಗುವುದೆಲ್ಲ ಅಧರ್ಮ ಅಂತೆ. ಕಲಿಯುಗದಲ್ಲಿ ಒಬ್ಬ ಏನನ್ನಾದರೂ ಸೃಷ್ಟಿಸಿದರೆ ಅದು ಆತನ ಸುಖಭೋಗಕ್ಕೋಸ್ಕರ ಸೃಷ್ಟಿಸ್ತಾನೆ, ಹೊರತು ಧರ್ಮಕ್ಕೋಸ್ಕರ ಅಲ್ಲ. ಧರ್ಮ ಅರ್ಥ ಕಾಮಗಳಲ್ಲಿ ಕಾಮ ಪ್ರಧಾನವಾಗಿ ಬಿಡ್ತದೆ. ಕಲಿಯುಗದ ಸೃಷ್ಟಿ ಅಂದರೆ ಇದೆ. ಮೊಬೈಲನ್ನು ಸೃಷ್ಟಿಸಿದ್ದೇವೆ. ಮೊದಲು ಟೇಪ್ ರೆಕಾರ್ಡರ್ ಸೃಷ್ಟಿ ಮಾಡಿದರು ಮೊದಲು, ಆಮೇಲೆ ಟಿ ವಿಯನ್ನು ಸೃಷ್ಟಿಸಿದರು. ದೂರದರ್ಶನ ಅಲ್ಲ, ದೂರದರ್ಶನವನ್ನು ಸೃಷ್ಟಿಸಿದರು. ಆಮೇಲೆ ಮೊಬೈಲ್ ಸೃಷ್ಟಿಸಿದರು. ಇನ್ನೇನು ಸೃಷ್ಟಿಸ್ತಾರೆ ಹೇಳಲಿಕ್ಕೆ ಬರುವುದಿಲ್ಲ. ನಾವು ಇದನ್ನು ಆಲೋಚನೆ ಮಾಡಿದರೆ ಇದು ಯಾವುದು ಪಾರತ್ರಿಕ ಸಾಧನಕ್ಕೋಸ್ಕರ ಸೃಷ್ಟಿಸಿದ್ದಲ್ಲ. ಅದೃಷ್ಟವಶಾತ್ ವಿಷ್ಣು ತೀರ್ಥರಂಥ ಅನುಭಾವಿಗಳು ಅಲ್ಲಲ್ಲಿ ಕೂತದ್ರಿಂದ ಮೊಬೈಲ್ನಲ್ಲೂ ಪ್ರವಚನ ಕೇಳುವುದಕ್ಕೆ ಈ ಎಲ್ಲ ಮಿಷನ್ಗಳು ಬಂದಿದ್ದಾವೆ. ಇದೊಂದು ಅನುಕೂಲ ಆಗಿದೆ, ಇಲ್ಲ ಅಂತಲ್ಲ. ಪ್ರಜೆಗಳಲ್ಲಿ ಎಲ್ಲಿ ಧಾರ್ಮಿಕತೆ ಉಂಟು, ಅಧಾರ್ಮಿಕದ ಕಡೆಗೆ ಸೆಳೆಯತಕ್ಕಂಥ ಪಿಶಾಚಿಗಳನ್ನು ಕೂಡ ಧಾರ್ಮಿಕತೆಯ ದೇವತೆಗಳನ್ನಾಗಿಸುವಂಥ ಶಕ್ತಿ ಅದು ವಿಪ್ರತ್ವದಲ್ಲಿ ತುಂಬಿದೆ ಅನ್ನುವುದಕ್ಕೆ ಕೆಲವು ದೃಷ್ಟಾಂತಗಳು ಅಲ್ಲಲ್ಲಿ ಕಾಣಿಸಬಹುದು. ಆದರೆ ಸ್ಥಿತಿಗತಿಯನ್ನು ಸರಿಯಾಗಿ ಅವಲೋಕಿಸಿದರೆ ಕಲಿಯುಗದಲ್ಲಿ ಒಬ್ಬ ವಿಜ್ಞಾನಿ ಏನನ್ನಾದರೂ ಸೃಷ್ಟಿಸಿದ ಅಂದರೆ ಅದು ಐಹಿಕ ಉಪಭೋಗಕ್ಕೋಸ್ಕರ ಸೃಷ್ಟಿಸಿರ್ತಾನೆ, ಪಾರತ್ರಿಕವಾದ ಸಾಧನೆಗೋಸ್ಕರ ಸೃಷ್ಟಿಸಿರುವುದಿಲ್ಲ. ಇದು ಕಲಿಯುಗದ ಒಂದು ಸ್ಥಿತಿ. ಆದ್ದರಿಂದ ಧರ್ಮ ಕಡಿಮೆ ಆಗ್ತದೆ. ಎರಡನೆಯದ್ದು ಸತ್ಯ. ಸತ್ಯ ಅಂದರೆ ಪ್ರಾಮಾಣಿಕತೆ ಅಂತ ಅರ್ಥ. ಅದು ಬಿಟ್ಟು ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ, ಅಥವಾ ಕಂಡದ್ದನ್ನು ಕಂಡ ಹಾಗೆ ಹೇಳುವುದು ಸತ್ಯ, ಅದಲ್ಲ ಸತ್ಯ ಅಂದರೆ. ಯಾಕಂದರೆ ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ದು ಸತ್ಯ ಆಗಬೇಕಾ? ಅಲ್ಲೊಂದು ಹಾವು ಓಡಾಡುವುದು ಕಾಣಿಸ್ತಾ ಉಂಟು ಸಾಯಂಕಾಲದ ಹೊತ್ತಿಗೆ. ಹೀಗೆ ಹೆಡೆಯನ್ನು ಹೀಗೆ ಮಾಡ್ತಾ ಇದೆ. ಓಡಿ ಹೋಗಿ ನಾನು ಹೇಳಿದೆ ಅಪ್ಪನಿಗೆ, ಅಪ್ಪ ಅಲ್ಲಿ ಹಾವಿದೆ ಬಾವಿಕಟ್ಟೆಯ ಹತ್ತಿರ. ಅಪ್ಪ ಹೇಳ್ತಾರೆ, ಅದು ಹಾವಲ್ಲ ಮಗು, ಅದೊಂದು ತೆಂಗಿನ ಗರಿ ಕೆಳಗೆ ಬಿದ್ದು ಅದರ ಕೆಳಭಾಗ ಅದು ಹೀಗೆ ಗಾಳಿ ಬಂದಾಗ ಅಲುಗಾಡ್ತಾ ಇದೆ ಅಷ್ಟೇ, ಹಾವಲ್ಲ ಅದು. ಹೌದಾ ಅಂತ ಹೇಳಿ ಇವ ಟಾರ್ಚ್ ಇಟ್ಕೊಂಡು ನೋಡಿದರೆ ಹೌದು, ಅದು ಹಾವಲ್ಲ. ಹಾಗಾದರೆ ಇವ ಕಂಡದ್ದನ್ನು ಕಂಡ ಹಾಗೆ ಹೇಳಿದ ಮನೆಯಲ್ಲಿ ಅಲ್ಲಿ ಹಾವಿದೆ ಅಂತ, ಅದು ಸತ್ಯವಾಗಲಿಲ್ಲ. ಮತ್ತೆ ಅವ ಏನು ಹೇಳಬೇಕಿತ್ತು? ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕಿತ್ತು. ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಸತ್ಯವಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದಾದರೂ ಸತ್ಯ ಹೌದೋ? ಅದು ಅಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಮಧ್ಯರಾತ್ರಿ ಒಂದು ಮನೆಗೆ ಬಂದಿದ್ದೇವೆ. ಮಧ್ಯಾಹ್ನವೂ ಊಟ ಆಗಲಿಲ್ಲ, ಸಾಯಂಕಾಲವೂ ಊಟ ಆಗಲಿಲ್ಲ. ಯಾಕಂದರೆ ನಮ್ಮ ಟ್ರೈನ್ ಲೇಟ್ ಆದದ್ದು ಸಮಸ್ಯೆ ಆದದ್ದು. ಅತಿಥಿಗಳು ಅವರ ಮನೆಗೆ ಬಂದಾಗ ಮನೆಯಲ್ಲಿ ಕೇಳಿದರು, ಇಷ್ಟು ಹೊತ್ತಾಯ್ತಾ, ಮಧ್ಯಾಹ್ನ ಊಟ ಆಗಲಿಲ್ಲ, ರಾತ್ರಿ ಊಟ ಆಗಲಿಲ್ಲ, ಅಡಿಗೆಗಿಡು ಅಂತ ಹೇಳಿ ಆಯಿತು ಮನೆಯವರಿಗೆ. ಅವರು ಹೋದರು ಅಕ್ಕಿ ತೆಗೆಯಲಿಕ್ಕೆ. ಇವನೇನು ಹೇಳ್ತಾನೆ ಅಲ್ಲಿ ಹೋಗಿ, ಎಲ್ಲ ಆಗಿದೆ, ಬರೀ ಒಂದು ತಲೆದಿಂಬು ಕೊಡಿ ಸಾಕು ಅಂತ ಹೇಳ್ತಾರೆ. ಎಲ್ಲ ಮಧ್ಯಾಹ್ನವೂ ಸೂಪರ್ ಭೋಜನ ಅಂತ ಬೇರೆ ಹೇಳ್ತಾನೆ ಅವನು. ಆದರೆ ಮರುದಿವಸ ಬೆಳಗ್ಗೆ ಎದ್ದು 6 ಗಂಟೆಗೆ ಸಂಧ್ಯಾವಂದನೆ ಮುಗಿಸಿ ಏನಾದರೂ ಇದೆಯಾ ತಿನ್ನುವುದಕ್ಕೆ ಅಂತ ಕೇಳ್ತಾನೆ. ಆಗ ಗೊತ್ತಾಗ್ತದೆ ಅವರಿಗೆ ಹಿಂದಿನ ದಿವಸ ತ್ರಯೋದಶಿ ಇದ್ದರೂ ಕೂಡ ಇವನಿಗೆ ಏಕಾದಶಿ ಆಗಿ ಹೋಗಿದೆ ಅಂತ ಆಗ ಅರ್ಥ ಆಗ್ತದೆ. ಆವಾಗ ನಿಜವಾಗಿ ಮನೆಯವರು ಏನು ಮಾಡಬೇಕು? ಎಂಥ ಸುಳ್ಳುಗಾರ, ಅಪ್ಪಟ ಸುಳ್ಳು ಹೇಳುವವ. ನಿನ್ನೆ ಊಟ ಆಗಿದೆ ಅಂತ ಸುಳ್ಳು ಹೇಳಿದ್ದಾನೆ ಅಂತ ಬೈತಾರಾ? ಅವನು ಹೇಳಿದ್ದು ಸತ್ಯ ಅಂತ ಕರೆಸಿಕೊಳ್ತದೆ. ಮತ್ತೊಬ್ಬರಿಗೆ ಸಜ್ಜನರಿಗೆ ತೊಂದರೆಯಾಗದೇ ಇರುವ ಹಾಗೆ ಪ್ರಾಮಾಣಿಕವಾದ ವರ್ತನೆಗೆ ಸತ್ಯ ಅಂತ ಹೆಸರು. ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಧಾರಣ. ಶ್ರೀ ವೇದವ್ಯಾಸರು ಹೇಳ್ತಾರೆ, ಸತ್ಯ ಅಂದರೆ ಸತ್ ಯಾ. ಸತ್ ಅಂದರೆ ಸಜ್ಜನರು, ಅವರಿಗೆ ಯಾ ಅಂದರೆ ಹಿತವಾಗುವ ಮಾತು. ಸಜ್ಜನಿಕೆಗೆ ಹಿತವೆಸಗುವ ಮಾತಿಗೆ ಸತ್ಯ ಅಂತ ಹೆಸರು. ಅದೆಷ್ಟೋ ಸಂದರ್ಭದಲ್ಲಿ ಸುಳ್ಳೇ ಆಗಿರ್ತದೆ. ಒಂದು ಸುಳ್ಳು ಹೇಳುವುದರಿಂದ 10 ಜನಕ್ಕೆ ಉಪಕಾರವಾಗುವುದಾದರೆ ಆ ಸುಳ್ಳು ಹೇಳುವುದೇ ಸತ್ಯವೆನಿಸ್ತದೆ. ನಮ್ಮ ದಾಸರು ಹೇಳ್ತಾರಲ್ಲ, ನಾನು ಶ್ರೀರಮಣ ತವಚರಣ ಅಂತ ಶುರು ಮಾಡಿಕೊಂಡು ಹೇಳ್ತಾರೆ. ಎಂಥ ಪಾಪಿಷ್ಟ ನಾನು ಅಂತ ಹೇಳ್ತಾ, ನಾನು ಮದುವೆಯ ಮನೆಗೆ ಹೋಗಿ ಸತ್ತ ಸುದ್ದಿಯ ಹೇಳಿದೆ ಅಂತ ಅದೊಂದು ಪಾಪದ ಲೆಕ್ಕಾಚಾರದಲ್ಲಿ ಸೇರಿಸಿದ್ದಾರೆ. ನಿಜವಾಗಿ ಸತ್ತದ್ದೇ ವಿಷಯ, ಆದರೆ ಅಲ್ಲಿ ಹೋಗಿ ಹೇಳಬೇಕಿತ್ತ ಇವ ಬೇಕು ಅಂತಲೇ ಹೋಗಿ ಹೇಳ್ತಾನೆ. ಯಾಕಂದರೆ ಆ ಮದುವೆ ನಿಂತರೆ ಸಾಕು ಅಂತ ಇವನಿಗೆ ಇರ್ತದೆ. ಈ ರೀತಿ ಮತ್ತೊಬ್ಬರಿಗೆ ತೊಂದರೆಯಾಗತಕ್ಕಂತಹ ನಿಜ ವಿಷಯವನ್ನು ಹೇಳಿದರು ಅದು ಸುಳ್ಳು ಹೇಳಿದಂತಹ ಪಾಪಕ್ಕೆ ಹೇತುವಾಗ್ತದೆ. ಹಾಗಾಗಿ ಸತ್ಯ ಅಂದರೆ ಪ್ರಾಮಾಣಿಕತೆ, ನಿರ್ವಂಚನೆಯ ಮಾತಿಗೆ ಸತ್ಯ ಅಂತ ಹೆಸರು. ಕಲಿಯುಗದಲ್ಲಿ ಅದು ಕಡಿಮೆ ಆಗ್ತಾ ಬರ್ತದಂತೆ. ಮೂರನೇದ್ದು ಶೌಚ. ಶೌಚ ಅಂದರೆ ಶುದ್ಧಿ. 4 ಥರದ ಶುಚಿತ್ವ ಇದೆ. ಮೊದಲನೆಯದ್ದಾಗಿ ಅಂತಃಕರಣ ಶೌಚ
ಅದಕ್ಕೆ ಮನಃಶುದ್ಧಿ ಅಂತ ಕರೀತಾರೆ, ಚಿತ್ತಶುದ್ಧಿ ಅಂತ ಹೆಸರು. ಎರಡನೆಯದಾಗಿ ಶರೀರ ಶೌಚ, ಸ್ನಾನಾದಿಗಳಿಂದ ಲಭ್ಯವಾಗುವಂಥದ್ದು. ಮನಃಶೌಚ ಅದು ಧ್ಯಾನ ಭಜನ ಮೊದಲಾದಗಳಿಂದ ಲಭ್ಯ. ಶರೀರ ಶೌಚ ಸ್ನಾನ ಪಾದ ಪ್ರಕ್ಷಾಲನ ಆಚಮನಾದಿಗಳಿಂದ ಲಭ್ಯವಾಗುವಂಥದ್ದು. ಮೂರನೆಯದ್ದು ವಸ್ತ್ರ ಶೌಚ, ಆ ವಸ್ತ್ರವನ್ನು ನೀರಿನಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಿಸುವುದರಿಂದ ವಸ್ತ್ರ ಶೌಚ ಉಂಟಾಗ್ತದೆ. ನಾಲ್ಕನೆಯದ್ದು ಪರಿಸರ ಶೌಚ, ಎಲ್ಲಿ ಸಂಧ್ಯಾವಂದನೆಗೆ ಕೂತುಕೊಳ್ತಾನೆ ಅದನ್ನು ಶುದ್ಧವಾಗಿಸಿಕೊಂಡು ಅಲ್ಲಿ ಕೂತುಕೊಳ್ಬೇಕು. ಎದುರುಗಡೆ ಒಂದು ಪ್ಲಾಸ್ಟಿಕ್ಕು, ಈ ಕಡೆ ನಿನ್ನೆ ಮಾಡಿ ಇಟ್ಟಂತಹ ಇಡ್ಲಿ, ಆ ಇಡ್ಲಿಯಲ್ಲಿ ವಾಸನೆ ಬರುವ ಸಾಂಬಾರು ಬೇರೆ, ಪಕ್ಕದಲ್ಲಿ ಇವನ ಸಂಧ್ಯಾವಂದನೆ. ಯಾಕೆ ಅದು ಶುದ್ಧ ಮಡಿ ಮಾಡಿಕೊಂಡು ಬಂದಿರ್ತಾನೆ, ಭಾರಿ ಮಡಿ, ಅದು ವಸ್ತ್ರ ಎಲ್ಲ ಫಳಫಳ ಅಂತ ಹೇಳುವ ರೇಷ್ಮೆ ಮಡಿಯಲ್ಲೇ ಕೂತಿದ್ದಾನೆ. ಆದರೆ ಪಕ್ಕದಲ್ಲಿ ಇಂಥ ಗಲೀಜುಗಳುಂಟು ಅಂತಾದರೆ ಅವನು ಅಲ್ಲಿ ಶೌಚಾಲಯದಲ್ಲೇ ಸಂಧ್ಯಾವಂದನೆ ಮುಗಿಸಿ ಬಂದಿದ್ದರೆ ಚೆನ್ನಾಗಿರ್ತಿತ್ತಲ್ವಾ. ಅದು ಶುದ್ಧ ಅನ್ನೋದು ಪರಿಸರದಲ್ಲಿ ಶುದ್ಧಿ ಬೇಕು, ವಸ್ತ್ರವೂ ಕೂಡ ಪರಿಶುದ್ಧವಾಗಿರಬೇಕು, ಶರೀರವೂ ಶುದ್ಧವಾಗಿರಬೇಕು. ಆ ಮೂರು ಶುದ್ಧವಾಗಿದ್ದಾಗ ಆತನ ಮಾನಸ ಶುದ್ಧಿ ಅನ್ನೋದು ಲಭ್ಯವಾಗ್ತದೆ. ಈ ನಾಲ್ಕೂ ಶೌಚಗಳು ಕಲಿಯುಗದಲ್ಲಿ ಕಡಿಮೆ ಆಗ್ತಾ ಬರ್ತಾವಂತೆ. ಪರಿಸರ ಶುಚಿತ್ವ ಹೋಗ್ತದೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು, ನದಿಯಲ್ಲಿ ಸ್ನಾನ ಮಾಡುವಾಗ ನದಿಯಲ್ಲಿ ಆತ ಬಾಯಿಯಲ್ಲಿದ್ದ ಎಂಜಲು ಹಾಕ್ತಿರ್ಲಿಲ್ಲ. ನದಿಯ ನೀರು ತೆಗೊಂಡು ಬಾಯಿಗೆ ಹಾಕಿಕೊಂಡು ತಟಕ್ಕೆ ಬಂದು ಸರಿಯಾಗಿ 10 ಹೆಜ್ಜೆ ಹೋಗಿ ಆತ ಉಗುಳ್ತಾ ಇದ್ದದ್ದು. ಗಂಡೂಷ ವಿಧಿಯನ್ನು ನದಿಯಲ್ಲಿ ಮಾಡಿದರೆ ಅದು ಬ್ರಹ್ಮಹತ್ಯೆ ಅನ್ನುವ ಮಾತು ಶಾಸ್ತ್ರದಲ್ಲಿ ಉಂಟು. ನದಿಯಲ್ಲಿ ಉಗುಳುವುದಕ್ಕಿಲ್ಲ, ನದಿಯಲ್ಲಿ ಕಪೋತ್ಸರ್ಗ ಮಾಡುವ ಹಾಗಿಲ್ಲ, ಕಫವನ್ನು ನದಿಯಲ್ಲಿ ಹಾಕುವುದಕ್ಕೆ ಅವಕಾಶ ಇಲ್ಲ. ಮಲಮೂತ್ರ ವಿಸರ್ಜನೆ ಅನ್ನುವುದು ದೂರತೋಪಾಸ್ತ, ಎಷ್ಟೋ ದೂರದಲ್ಲಿ ಮಾಡಿ ಅದಕ್ಕೆ ಎಲೆ ಮುಚ್ಚಿ ಬರುವುದಕ್ಕೆ ಶಾಸ್ತ್ರ ವಿಧಾನ ಮಾಡಿತ್ತು. ಶುದ್ಧಿಯ ಬಗ್ಗೆ ಶಾಸ್ತ್ರ ಕೊಟ್ಟಂತಹ ಅನುಷ್ಠಾನದ ವಾಸನೆ ನಮ್ಮಲ್ಲಿದ್ದರೆ ಸಾಕು, ಇವತ್ತು ಈ ದೇಶ ಹೀಗಿರ್ತಿರಲಿಲ್ಲ. ನಮ್ಮ ದೇಶದಲ್ಲಿ ಸ್ವಚ್ಛತಾ ಆಂದೋಲನ ಹುಟ್ಟಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಶಾಸ್ತ್ರ ವಿಧಾನ ಹಾಗಿದೆ. ಈ ಶಾಸ್ತ್ರದ ಬಗ್ಗೆ ಪ್ರಜ್ಞೆ ಇಲ್ಲದೆ ಇದ್ದ ಪರದೇಶಿಗರು, ನೀವು ಹೋಗಿ ಲಂಡನ್ನಲ್ಲಿ ಹೋಗಿ ಥೇಮ್ಸ್ ನದಿ ಹೇಗಿದೆ ಅಂತ ನೋಡಿಕೊಂಡು ಬನ್ನಿ, ಇಲ್ಲಿ ಬಂದು ಗಂಗೆಯನ್ನೋ ಯಮುನೆಯನ್ನೋ ನೋಡಿ ನಾಚಿಕೆ ಆಗಬೇಕು ನಮ್ಮ ದೇಶದವರಿಗೆ ಅಂತ ಅನಿಸುತ್ತೆ. ನದಿಯ ಶುದ್ಧೀಕರಣ, ಅದು ದೇವಿ, ಗಂಗಾದೇವಿ ಆಕಾಶದಿಂದ ಇಳಿದು ಬಂದಿರತಕ್ಕಂಥವಳು, ಹರಿಪಾದ ನಂದಿನಿ. ಇಷ್ಟೆಲ್ಲ ಭಾವ ನಮ್ಮಲ್ಲಿರುವಾಗಲೂ ನಾವು ಪರಿಸರದ ಶುದ್ಧಿಯ ಬಗ್ಗೆ ಯೋಚನೆ ಮಾಡದೆ ಹೋದರೆ ಹೇಗೆ? ನಾವು ಸಂಕಲ್ಪ ಮಾಡುವಾಗ ನಾವು ಮಾದನೂರು ಕ್ಷೇತ್ರೆ ಅಥವಾ ಮೋದಪುರ ಕ್ಷೇತ್ರೆ ಅಂತ ಸಂಕಲ್ಪ ಮಾಡ್ತೇವಾ? ಸಂಕಲ್ಪ ಮಾಡೋದು ಭಾರತ ದೇಶೇ ಭರತಖಂಡೆ ಅಂತ ಸಂಕಲ್ಪ ಮಾಡುವುದಲ್ವೇ? ಹಾಗಾದರೆ ಭಾರತ ದೇಶ ಭರತಖಂಡ ಎಲ್ಲ ನಮ್ಮದು ಅಂತ ಭಾವನೆ ಇದ್ದಾಗ ನಾವು ಹೋದಲ್ಲೆಲ್ಲ ಎತ್ತಿ ಕಿಟಕಿಯಿಂದ ಒಂದಷ್ಟು ಪ್ಲಾಸ್ಟಿಕ್ ಎಸೆಯುವ ಕೆಲಸ ಮಾಡ್ತೇವಲ್ವಾ? ಅದು ಕಲಿಯುಗದ ಧರ್ಮ ಅಂತ ಹೇಳ್ತಾರೆ ಕಲಿಯುಗದಲ್ಲಿ. ಆದರೆ ನಾವೆಲ್ಲ ಕಲಿಯುಗದವರು ಅಂತ ಗೊತ್ತಾಗುವುದೇ ಇದರಿಂದ. ಆದರೆ ಕಲಿಯುಗವನ್ನು ಕೃತಯುಗವಾಗಿಸುವವನೇ ನಿಜವಾಗಿ ಧಾರ್ಮಿಕ ಅನ್ನೋದು ವೇದವ್ಯಾಸರ ಕೊನೆ ಮಾತು. ಮೊದಲು ಕಲಿಯುಗ ಅಂದರೆ ಹೀಗಿರ್ತದೆ, ಭಾರಿ ಕಷ್ಟ. ಯಾರಾದರೂ ಹಾಗೆ ಕಿಟಕಿಯಿಂದ ಎಸಿಬೇಡ ಅಂತ ಹೇಳಿದರೆ ಎಸಿಬೇಡ ಅಂತ ಹೇಳಿದವನ ಕಪಾಳಕ್ಕೆ ಹೊಡೆದು ಅವನ ಕಿಸೆಯಲ್ಲಿ ಹಾಕಿ ಬರ್ತಾರೆ ಪ್ಲಾಸ್ಟಿಕ್ ಕಸವನ್ನು. ಇಂಥ ಪ್ರಸಂಗಗಳು ಈ ದೇಶದಲ್ಲಿ ನಡೀತಾವೆ. ಧರ್ಮ, ಸತ್ಯ, ಶೌಚ, ಕ್ಷಮ, ದಯ. ಕ್ಷಮ ಅಂತ ಹೇಳಿದರೆ ಮತ್ತೊಬ್ಬರನ್ನು ಸಹಿಸಿಕೊಳ್ಳುವ ಸ್ವಭಾವ, ಸಹನೆ, ತಾಳುವಿಕೆ. ಇದು ದೊಡ್ಡ ತಪಸ್ಸಲ್ವಾ ತಾಳುವಿಕೆ ಅನ್ನುವುದು. ಅಂತಹ ತಾಳುವಿಕೆ ಅನ್ನುವುದು ಕೂಡ ಕಡಿಮೆ ಆಗ್ತಾ ಬರ್ತದೆ. ಮಗ ಏನೋ ಸರಿ ಇರಲಿಲ್ಲ, ಶಾಲೆಗೆ ಹೋದವ ಬರುವಾಗ ಅವನ ಬಾಯಿಯಲ್ಲಿ ಯಾವುದೋ ರೀತಿಯ ಧೂಮಪಾನದ ವಾಸನೆ ಬಂತು. ಅಪ್ಪ ಕಪಾಳಕ್ಕೆ ಹೊಡೆದು ಹೀಗೆ ಮಾಡ್ತೀಯ ಅಂತ ಜೋರು ಮಾಡಿದ. ಇವನೇ ಅಪ್ಪನಿಗೆ ಜೋರು ಮಾಡ್ತಾನೆ, ಯಾವ ಕಾಲದಲ್ಲಿದ್ದೀರಿ ನೀವು? ಈ ಕಾಲದಲ್ಲೆಲ್ಲ ಧೂಮಪಾನ ಮಾಡದೇ ಇರುವುದ ಮನುಷ್ಯ ಅಂತ ಮಗನೇ ಅಪ್ಪನಿಗೆ ಜೋರು ಮಾಡ್ತಾನೆ. ಇದೆಲ್ಲ ಕಲಿಯುಗ ಧರ್ಮ ಅಂತಾರೆ. ಕ್ಷಮ, ಸಹನೆ. ದೊಡ್ಡವರು ಏನಾದರೂ ತಮಗೆ ಅಪಚಾರವನ್ನೇ ಮಾಡಿದರು, ಇದು ಸಂಸ್ಕಾರ ಕೊಡುವುದಕ್ಕೆ ತಂದೆ ಮಾಡಿದ ಕೆಲಸ. ಇಲ್ಲ, ಇವನು ನಿಜವಾಗಿ ಅಪರಾಧ ಮಾಡಲಿಲ್ಲ, ಯಾರೋ ಹಿತ್ತಾಳೆ ಕಿವಿಗೆ ಹೇಳಿದಂಥ ಮಾತಿನಿಂದ ಇವ ಮಗನಿಗೆ ಹೊಡೆದ. ದೊಡ್ಡವರಿಂದ ತನಗೆ ತಪ್ಪಾಗಿ ಅನಾಚಾರ ನಡೆದರೂ ಮಗನಾದವ ಅಪ್ಪನಿಗೆ ವಿಧೇಯನಾಗಿ ನನ್ನ ಜನ್ಮಾಂತರ ಯಾವುದೋ ಕರ್ಮ, ಆದ್ದರಿಂದ ಅಪವಾದ ಬಂತು, ಪೆಟ್ಟು ತಿಂದೆ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಳ್ಳಬೇಕಾದದ್ದು ಹಿಂದಿನ ಧರ್ಮವಾದರೆ ಈಗ ಅದು ಕ್ಷೀಣಿಸ್ತಾ ಬರ್ತದೆ. ಕ್ಷಮ ಅನ್ನೋದು ಕ್ಷೀಣಿಸ್ತದೆ. ದಯೆ, ಕ್ಷಮೆಗೂ ದಯೆಗೂ ವ್ಯತ್ಯಾಸ ಇದೆ. ದೊಡ್ಡವರಿಂದ ತೊಂದರೆಯಾದಾಗ ಅದನ್ನು ನಾವು ಸಹಿಸಿಕೊಳ್ಳುವುದು ಕ್ಷಮೆಯಾದರೆ, ಚಿಕ್ಕವರಿಂದ ಸಮಸ್ಯೆಯಾದಾಗ ಅವರಲ್ಲಿ ತೋರುವುದು ದಯೆ. ದಯಾ ಅಂದರೆ ಅದೊಂದು ಕರುಣೆ, ಅನುಕಂಪೆ ಅಂತ ಅದನ್ನು ಕರಿತೇವೆ. ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಉಪಕರಿಸಬೇಕು ಅನ್ನುವ ಬುದ್ಧಿ. ಶ್ರೀ ರಾಘವೇಂದ್ರ ತೀರ್ಥರು
ಭಗವದ್ಗೀತೆಗೆ ವಿವೃತಿಯನ್ನು ರಚಿಸಬೇಕಾದರೆ ಅಲ್ಲಿ ದಯಾ ಅಂತ ಶಬ್ದ ಬಂದಾಗ ಅದಕ್ಕೆ ಅರ್ಥ ಬರೀತಾರೆ. ದಯಾ ಉಪಚಿಕೀರ್ಷಾ. ದಯಾ ಅಂದರೆ ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡಬೇಕು ಅನ್ನುವ ಮಾನಸವಾದಂತಹ ಆರ್ದ್ರ ಭಾವಕ್ಕೇನೆ ದಯೆ ಅಂತ ಹೆಸರು. ಅದು ಬರೀ ಮನಸ್ಸಿನಲ್ಲಿ ಉಪಕಾರ ಮಾಡಬೇಕು ಅಂತ ಇದ್ದರೆ ಸಾಕಾಗುವುದಿಲ್ಲ, ಮಾಡಬೇಕು. ಒಬ್ಬರು ಜಾರಿ ಬಿದ್ದರೆ ಹೋಗಿ ಎತ್ತಿ ಕೂಡಿಸಬೇಕು. ನಾವು ಹಾಗೆ ಮಾಡುವುದಿಲ್ಲ. ಅಲ್ಲಿ ಜಾರಿ ಬಿದ್ದವರನ್ನು ನಾವು ಎತ್ತಿ ಕುಳ್ಳಿಸಿದರೆ ಅವ್ರು ಯಾವುದೋ ಜನ್ಮಾಂತರದ ಕರ್ಮಕ್ಕೆ ಜಾರಿದ್ದಾರೆ, ನಾವು ಎತ್ತಿ ಕುಳ್ಳಿಸಿದರೆ ಕರ್ಮ ಸಿದ್ಧಾಂತಕ್ಕೆ ಬಾಧ ಬರುತ್ತಲ್ಲೋ ಅಂತ ಇವು ಆಲೋಚನೆ ಮಾಡ್ತಾರೆ. ನಿಜವಾಗಿ ಏನು ಆಲೋಚನೆ ಮಾಡಬೇಕು? ನಾನೀಗ ಅವನನ್ನು ಎಬ್ಬಿಸದೆ ಹೋದರೆ ನಾಳೆ ನಾನು ಹಾಗೆ ಜಾರಿ ಬಿದ್ದರೆ ಮತ್ತೊಬ್ಬ ಎಬ್ಬಿಸಲಾರ ಅಂತ ನನಗೆ ಕರ್ಮ ಅಂಟುತ್ತೆ ಅಂತ ಅವ ಯೋಚಿಸಬೇಕೋ ಬೇಡೋ? ತನ್ನಲ್ಲಿರತಕ್ಕಂತಹ ಆಲಸ್ಯವನ್ನು ಮುಚ್ಚಿಕೊಳ್ಳುವುದಕ್ಕೆ ಧರ್ಮವನ್ನು ಬಳಸಿಕೊಳ್ಳುವಿಕೆ ಅನ್ನುವುದು ಕೂಡ ಕಲಿಯುಗದ ಒಂದು ಧರ್ಮ ಅಂತೆ. ಕಾಲೇನ ಬಲಿನಾರಾಜನ್ ನಂಕ್ಷ್ಯಂತಿ ಆಯುರು ಬಲಂ ಸ್ಮೃತಿ. ಇದರ ಜೊತೆಗೆ ಈ ಕಲಿಕಾಲದ ಬಲದಿಂದ ಮನುಷ್ಯನ ಆಯುಸ್ಸು ಕ್ಷೀಣವಾಗ್ತದೆ. ಅದು ಎಷ್ಟು ಅಂತ ಮುಂದೆ ಲೆಕ್ಕ ಹೇಳ್ತಾರೆ, ನಮಗೆ ಕೇಳಿದರೆ ಬೇಸರ ಆಗ್ತದೆ, ಅದನ್ನು ಹೇಳುವುದಿಲ್ಲ ನಾನು. ತುಂಬ ಕ್ಷೀಣ ಆಗ್ತದೆ ಅಂತೆ. ಒಂದು ಕಾಲದಲ್ಲಿ 11 ಕೋಟಿ ವರ್ಷ ಬಾಳ್ತಾ ಇದ್ರು ಕೃತಯುಗದಲ್ಲಿ. ನಾವು ಕೇಳ್ತೇವೆ ಆಗ್ನಿಧ್ರನ ಕಥೆ ಕೇಳ್ತೇವೆ, ಪ್ರಿಯವ್ರತನ ಕಥೆ ಕೇಳ್ತೇವೆ. ಪ್ರಿಯವ್ರತ 11 ಕೋಟಿ ವರ್ಷ ರಾಜ್ಯಭಾರ ಮಾಡಿದ. ಮತ್ತೊಬ್ಬ ರಾಜ ಬರ್ತಾನೆ ಚಿತ್ರಕೇತು ಅಂತ. ಆ ಚಿತ್ರಕೇತು 3 ವರ್ಷಕ್ಕೆ ಒಂದು ಮದುವೆ ಆಗ್ತಾ ಇದ್ದ. 3 ವರ್ಷಕ್ಕೊಂದು ಮದುವೆ. ಅವನಿಗೆ ಪತ್ನಿಯರು ಎಷ್ಟಿದ್ರು ಅಂತ ಹೇಳಿದರೆ ಒಟ್ಟು 1 ಕೋಟಿ ಜನ ಅವನಿಗೆ ಪತ್ನಿಯರಿದ್ದರು. ಈ ಕಥೆ ಎಲ್ಲ ಕೇಳಿ ಹಾಗೆ ಬಿಟ್ಟು ಆಮೇಲೆ ಯಾರ ಹತ್ರ ಹೇಳಲಿಕ್ಕೆ ಹೋಗಬೇಡಿ. ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್ ಅಂತ. ಚಿತ್ರಕೇತುವಿಗೆ ಎಷ್ಟು ಅಂದರೆ 1,000 ಹೆಂಡತಿಯರ 10,000 ಇತ್ತಂತೆ. 1,000 × 10,000 ಹೆಂಡತಿಯರು ಇದ್ದರು ಅಂತ ಹೇಳ್ತಾರೆ. ಇದೆಲ್ಲ ಕೃತಯುಗದ ಆಯುಷ್ಯ. ತ್ರೇತಾಯುಗದಲ್ಲಿ ತುಂಬ ಕಡಿಮೆ ಆಯಿತು. ತ್ರೇತಾಯುಗದ ಕೊನೆಗೆ ಅದು 13,000 14,000 ವರ್ಷಗಳಿಗೆ ಇಳಿದು ಬಂತು. ದ್ವಾಪರ ಯುಗಕ್ಕೆ ಬರುವಾಗ 800 ವರ್ಷದ ತನಕ ಆಯುಷ್ಯ ಕ್ಷೀಣಿಸಿತು. ದ್ರೋಣಾಚಾರ್ಯರು, ಕೃಪಾಚಾರ್ಯರು, ವಿರಾಟ, ದೃಪದ, ಭೀಷ್ಮರು ಎಲ್ಲರೂ 800 ವರ್ಷ ಬಾಳಿದವರು. ವಯಸ್ಸು ಕ್ಷೀಣಿಸ್ತಾ ಬಂದು ಕಲಿಯುಗಕ್ಕಾಗುವಾಗ ಕಲಿಯುಗದ ಆರಂಭದಲ್ಲಿ ಶತಂ ಪರಮಾಯುಹು ಅಂತ ಬಂತಂತೆ. 100 ಅನ್ನೋದು ಜಾಸ್ತಿ ಆಯುಷ್ಯ ಅಂತ. ಅದು ಕೂಡ ಕಲಿಯುಗದ ಆರಂಭದ 36,000 ವರ್ಷ 120 ವರ್ಷ ಪರಮಾಯುಷ್ಯ ಅಂತ ಇರ್ತದೆ ಅಂತೆ. 120 ಅಂತ ಹೇಳಿದರೆ 2 ಸಂವತ್ಸರದ ಚಕ್ರ. ಆದರೆ 36,000 ವರ್ಷ ಆದಮೇಲೆ ಕಲಿಯುಗದಲ್ಲಿ 100 ಅನ್ನೋದು ಪರಮಾಯುಷ್ಯ ಆಗುತ್ತಂತೆ. ಆಮೇಲೆ 36,000 ದಾಟಿದರೆ 80 ಪರಮಾಯುಷ್ಯ ಆಗ್ತದೆ. ಮತ್ತೆ 36,000 ವರ್ಷ ದಾಟಿದರೆ 60ಕ್ಕೆ ಇಳಿತದೆ. ಅಂದರೆ ಮಧ್ಯದಲ್ಲಿ 80 ಇದ್ದದ್ದು 75, 75 ಇದ್ದದ್ದು 74, ಹೀಗಾಗಿ 60 ವರ್ಷಕ್ಕೆ ಇಳಿತದೆ. ಮತ್ತು ಕೊನೆಗೆ 30 ಅಂತ 20 ವರ್ಷದ ತನಕ ಇಳಿಯುತ್ತಂತೆ ಪರಮಾಯುಷ್ಯದ ಸ್ಥಿತಿ. ನಾಯಿ ಬೆಕ್ಕುಗಳಿಗಿರುವ ಆಯುಷ್ಯ ಮನುಷ್ಯನ ಪರಮಾಯುಷ್ಯ ಆಗುವಂತಹ ಪ್ರಸಂಗ ಬರುತ್ತೆ. ಆಯುಹು ನಂಕ್ಷ್ಯತಿ, ಬಲಂ ನಂಕ್ಷ್ಯತಿ, ಸ್ಮೃತಿ ನಂಕ್ಷ್ಯತಿ. ಬಲ, ಶಾರೀರಿಕವಾದ ಬಲ. ನಾವು ಬಾಲ್ಯದಲ್ಲಿರುವಾಗಲೇ 100 kg ಪಾತ್ರೆಯನ್ನು ಎತ್ತಿಕೊಂಡು ಹೋಗುವವರಿದ್ದು. ಗುರುವಾಯೂರು, ಧರ್ಮಸ್ಥಳ ಅಂಥ ಪ್ರದೇಶದಲ್ಲಿ 100 kg ಕಂಚಿನ ಪಾತ್ರೆ ಇರ್ತದೆ ದೊಡ್ಡದು. ಅದನ್ನು ಹೀಗೆ ಹಿಡ್ಕೊಂಡು ಎದೆಗೆ ಆನಿಸಿಕೊಂಡು ಎತ್ತಿಕೊಂಡು ಹೋಗುವವರು ತುಂಬ ಜನ ಸಿಗ್ತಾ ಇದ್ರು. ಈಗ 50 kg ಒತ್ತಿದರೆ ಬೆನ್ನಿನ ಒಂದು ಮೂಳೆ ಠಕ್ ಅಂತ ಅನ್ನುತ್ತೆ ಈ ಮನುಷ್ಯನದ್ದು. ಹಾಗಾದರೆ ಬಲ ಕ್ಷೀಣಿಸಿ ಹೋಗ್ತದೆ, ಸ್ಮೃತಿ ಕ್ಷೀಣಿಸ್ತದೆ. ಸ್ಮೃತಿ ಅಂದರೆ ನೆನಪಿಟ್ಟುಕೊಳ್ಳುವ ಶಕ್ತಿ. ನಾವು ಯಾರಿಗಾದರೂ ನನ್ನ ಫೋನ್ ನಂಬರ್ ಹೇಳಿದರೆ ಅವನು ಮೊದಲು ಮೊಬೈಲಲ್ಲಿ ಅದನ್ನು ಹಾಕ್ಕೊಳ್ತಾನೆ. ತಲೆಯಲ್ಲಿ ಇಟ್ಟುಕೊಳ್ಳುವ ಪ್ರಮೇಯವೇ ಇಲ್ಲ. ಹೆಚ್ಚಿನ ಜನಕ್ಕೆ ತನ್ನ ದೂರವಾಣಿ ಸಂಖ್ಯೆ ಏನು ಅನ್ನೋದು ನೆನಪಿಲ್ಲ. ನಮ್ಮ ಬಾಲ್ಯದಲ್ಲಿ ನಾವೇ ತಲೆಯಲ್ಲಿ 25 ಜನರ ಫೋನ್ ನಂಬರ್ ತಲೆಯಲ್ಲಿ ಇಟ್ಟುಕೊಳ್ತಾ ಇದ್ವಿ. ಆಧುನಿಕವಾದ ವ್ಯವಸ್ಥೆಗಳು ಬರ್ತಾ ನೆನಪು ದೂರವಾಯಿತು. ಚಿಕ್ಕ ಹುಡುಗ ತಾನು 3 ವರ್ಷದಿಂದ 7 ವರ್ಷದ ಒಳಗೆ ಸಮಗ್ರ ಕೋಶ, ಶಬ್ದ, ಧಾತುಗಳನ್ನು ಕಂಠಪಾಠ ಮಾಡ್ತಾ ಇದ್ದ. 7ನೇ ವರ್ಷಕ್ಕೆ ಉಪನಯನ ಆದ ಮೇಲೆ 12 ವರ್ಷದ ತನಕ ಋಗ್ವೇದವನ್ನು ಕಂಠಪಾಠ ಮಾಡಿ 12ನೇ ವರ್ಷದಿಂದ 17ನೇ ವರ್ಷಕ್ಕೆ ಯಜುರ್ವೇದ ಮುಗಿಸಿ 20ನೇ ವರ್ಷಕ್ಕೆ ಸಾಮವೇದ ಮುಗಿಸಿಬಿಡ್ತಿದ್ದ. 21ಕ್ಕೆ ಮದುವೆ ಅವನಿಗೆ. ಇಲ್ಲಿಯ ತನಕ ವ್ಯವಸ್ಥೆ ಇತ್ತು. ವೇದ ತ್ರಿವೇದಿಯಾಗಿ ಬಿಡ್ತಿದ್ದ, ಕಂಠಪಾಠ ಮಾಡಿಬಿಡ್ತಿದ್ದ. ಈಗ ಹಾಗೆ ಮಾಡಲಿ? ಯಾವ ವಿದ್ಯಾಪೀಠದಲ್ಲೂ ಈ ರೀತಿಯ ಪದ್ಧತಿಯ ಅಧ್ಯಯನ ಉಳಿಲಿಲ್ಲ. ಕಾರಣ ಏನು? ನಾವು ಸಮಾಧಾನ ಮಾಡಿಕೊಳ್ಳುವುದು ಕಲಿಯುಗ. ಭಾಳ ಒಳ್ಳೆಯ ಸಮಾಧಾನ ಹೇಳಿದ್ದಾರೆ ವ್ಯಾಸರು. ಕಲಿಯುಗ ಆದ್ದರಿಂದ ಅವನ ಸ್ಮೃತಿ ಶಕ್ತಿ, ನೆನಪಿಟ್ಟುಕೊಳ್ಳುವ ಶಕ್ತಿಯು ಕೂಡ ಕ್ಷೀಣಿಸಿ ಹೋಗಿದೆ. ಇನ್ನೂ ಒಂದು ದೊಡ್ಡ ಪ್ರಮಾದವನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ದೊಡ್ಡವ ಅಂತ ಅನ್ನಿಸಿಕೊಳ್ಳುವುದಕ್ಕೆ
ಅನೇಕ ಕಾರಣಗಳುಂಟು. ಅದರಲ್ಲಿ ಒಂದು ವಿದ್ಯೆ, ಚೆನ್ನಾಗಿ ಓದಿದ್ದಾನೆ, ಶಾಸ್ತ್ರಜ್ಞಾನ ಇದೆ ಅನ್ನುವುದು ಎತ್ತರಕ್ಕೆ ಒಂದು ಹೇತು. ಎರಡನೆಯದ್ದು ಆತನ ವಯಸ್ಸು, ತುಂಬ ವಯಸ್ಸಾಗಿದೆ, ಆದ್ದರಿಂದ ಅವರು ಹಿರಿಯರು ಅಂತ ದೊಡ್ಡತನಕ್ಕೆ ಅದು ಕೂಡ ಒಂದು ಹೇತು. ಬಂಧುತ್ವ, ನಮಗೆ ಹತ್ತಿರ ಸಂಬಂಧಿಗಳಾಗಿದ್ದಾರೆ ಅನ್ನುವುದು ಕೂಡ ಒಂದು ಎತ್ತರಕ್ಕೆ, ನಾವೊಂದು ಎತ್ತರದ ಸ್ಥಾನದಲ್ಲಿ ಕೂಡಿಸುವುದಕ್ಕೆ ಕಾರಣ ಆಗ್ತದೆ. ಇನ್ನೊಂದು, ಅವರು ದೊಡ್ಡ ಅಶ್ವಮೇಧದತ್ತ ಯಾಗ ಮಾಡಿದ್ದಾರೆ, ವಿಷ್ಣು ತೀರ್ಥರಲ್ಲಿ ಹೋಗಿ 48 ದಿವಸ ಕೂತು ಮೌನವ್ರತಾಚರಣೆ ಮಾಡಿ ಸಮಗ್ರ ಭಾಗವತ ಸಾರೋದ್ಧಾರ ಪ್ರತಿದಿನ ಪಾರಾಯಣ ಮಾಡಿದ್ದಾರೆ. ಇದಕ್ಕೆ ಕರ್ಮ ಅಂತ ಹೆಸರು. ಅವರು ಮಾಡಿದ ಕರ್ಮದ ಕಾರಣದಿಂದ ಕೆಲವರು ಎತ್ತರದ ಸ್ಥಾನವನ್ನು ಪಡೀತಾರೆ. ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ ಚೈವತು ಪಂಚಮಿ. ಇನ್ನೊಂದು ಉಳಿದದ್ದು ವಿತ್ತ, ವಾರಿ ಸಂಪತ್ತಿದೆ, ಸಂಪದ್ಭರಿತರು, ಆದ್ದರಿಂದ ಅವ ದೊಡ್ಡವ. ಏತಾನಿ ಮಾನ್ಯಸ್ಥಾನಾನಿ ಗರಿಯೋಕ್ಯುತ್ತರೋತ್ತರಂ. ಇದರಲ್ಲಿ 5 ಇದೆ, ಹೌದು, ವಿದ್ಯೆ ಅದರಲ್ಲಿ ಕೊನೆಯದ್ದು. ಆ ವಿದ್ಯೆ ಎಲ್ಲಕ್ಕಿಂತ ದೊಡ್ಡದು. ವಿತ್ತಂ ಬಂಧು ವಯಃಕರ್ಮ ವಿದ್ಯಾ ಅಂತ ಏನು ಹೇಳ್ತೇವೆ, ಇದರಲ್ಲಿ ಈ ಕಡೆಯಿಂದ ಕೊನೆಗೆ ಬಂದು ವಿತ್ತ ಅನ್ನೋದು ಕೊನೆಯ ಸ್ಥಾನದಲ್ಲಿರುವುದು. ದುಡ್ಡಿನಿಂದ ದೊಡ್ಡವನಾಗುವುದು ಅನ್ನೋದು ಕೊನೆಗೆ, ಏನೂ ಇಲ್ಲದೆ ಹೋದರೆ ದುಡ್ಡು ನೋಡಿಕೊಂಡು ಒಬ್ಬನ ನೇತ್ರದಲ್ಲಿ ಕೂಡಿಸುವುದು. ಆದರೆ ವಿದ್ಯೆ, ಕರ್ಮ, ವಯಸ್ಸು, ಬಂಧುತ್ವ ಇದು ಅವನ ಎತ್ತರಕ್ಕೆ ವಿತ್ತಕ್ಕಿಂತ ಶ್ರೇಷ್ಠವಾಗಿ ಹೇತುವಾಗಿದೆ ಅನ್ನುವುದು ಕೃತ ತ್ರೇತಾ ದ್ವಾಪರದ ಧರ್ಮ. ಆದರೆ ಕಲಿಯುಗ ಹಾಗಲ್ಲಂತೆ. ವಿತ್ತಮೇವ ಕಲೌ ನೃಣಾಂ ಜನ್ಮಾಚಾರ ಗುಣೋದಯಾ ಧರ್ಮನ್ಯಾಯ ವ್ಯವಸ್ಥಾಯಾಂ ಕಾರಣಂ ಬಲಮೇವ ಹಿ. ಕಲಿಯುಗದಲ್ಲಿ ಯಾರಿಗೆ ಮೊದಲ ಮಣೆ ಅಂದರೆ ದುಡ್ಡು ಇದ್ದವನಿಗೆ ಮೊದಲ ಮಣೆ. ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಗಾದೆ ಬಂದದ್ದು ಕಲಿಯುಗದ ಗಾದೆ ಅಂತದ್ದು. ಇನ್ನು ಧರ್ಮ, ನ್ಯಾಯ, ವ್ಯವಸ್ಥೆ, ಅವ ನ್ಯಾಯ, ಇವ ನ್ಯಾಯ, ಇದು ವ್ಯವಸ್ಥೆ ಹೇಗೆ? ಯಾರಲ್ಲಿ ಬಲ ಜಾಸ್ತಿ ಇದೆ ಅವ ನ್ಯಾಯದವ, ಇಷ್ಟೇ. ಅದು ನೀವು ಕೋರ್ಟಿಗೆ ಹೋಗಿ, ಮತ್ತೊಂದು ಕಡೆ ಹೋಗಿ, ಅಥವಾ ಪಂಚಾಯತಿಗೆಯಲ್ಲಿ ಕೂತು ತೀರ್ಮಾನ ಕೊಡಿ, ಎಲ್ಲೇ ಆಗಲಿ, ಅವನ ಶಾರೀರ ಬಲ ಮತ್ತು ವಿತ್ತದ ಬಲ, ಈ 2 ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ನ್ಯಾಯದವ, ಇನ್ನೊಬ್ಬ ಅನ್ಯಾಯದವ ಅಂತ ವ್ಯವಸ್ಥೆ ಆಗುವುದೇ ಹೊರತು ನಿಜವಾಗಿ ಎಲ್ಲಿ ನ್ಯಾಯವೋ ಅಲ್ಲಿ ನ್ಯಾಯ ಸಿಗುವುದಿಲ್ಲ ಅನ್ನೋದು ಕಲಿಯಲ್ಲಿರ್ತಕ್ಕಂಥ ವ್ಯವಸ್ಥೆ. ಸರ್ವೇ ಗುಣಾ ಕಾಂಚನಮಾಶ್ರಯಂತೆ ಅನ್ನುವ ಗಾದೆ ಇದಕ್ಕೆ ಪೂರಕವಾಗಿದೆ. ಇನ್ನೊಂದು ಸಮಸ್ಯೆ ಹೇಳ್ತಾರೆ. ಮದುವೆಯಾದ ಮೇಲೆ ಗಂಡ ಹೆಂಡತಿ ಜೊತೆಗೆ ವಾಸ ಮಾಡಬೇಕು ಅನ್ನೋದು ಮೊದಲನೆಯ ಧರ್ಮ. ಎರಡನೆಯ ಧರ್ಮ ಪರಸ್ಪರ ಅನುಕೂಲರಾಗಿರಬೇಕು ಅನ್ನೋದು ಎರಡನೆಯ ಧರ್ಮ. ಮೂರನೆಯದ್ದು ಧರ್ಮದಲ್ಲಿ ಸಹಧರ್ಮಾಚರಣೆಯನ್ನು ನಡೆಸಬೇಕು ಅನ್ನೋದು ಮೂರನೆಯ ಧರ್ಮ. ನಾಲ್ಕನೆಯದ್ದು ತಮ್ಮ ಮಕ್ಕಳನ್ನು ಕೂಡ ನಮ್ಮ ಸಂಪ್ರದಾಯಾಗತವಾದ ಆಚಾರಗಳ ಜೊತೆಗೆ ಸದಾಚಾರ ಸಮನುಷ್ಠಾನ ದಕ್ಷರನ್ನಾಗಿಸಬೇಕು ಅನ್ನೋದು ನಾಲ್ಕನೆಯ ಧರ್ಮ. ಇದು ದಾಂಪತ್ಯದಲ್ಲಿರುವ ಧರ್ಮ. ಆದರೆ ದಾಂಪತ್ಯ ಮದುವೆಯಾದ ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಯಾಕೆ ಅಂತ ಒಂದು ಪ್ರಶ್ನೆ ಕಲಿಯುಗದಲ್ಲಿ ಹುಟ್ಟುತ್ತಂತೆ. ಮೊದಲನೆಯ ಧರ್ಮ ಅದು ಒಟ್ಟಿಗಿರಬೇಕು. ಯಾಕಂದರೆ ಅವೆರಡಕ್ಕೂ ಕೂಡ ಗೋತ್ರ ಪರಿವರ್ತನೆಯಾಗಿ ಜೊತೆ ಸೇರಿಸಿ ಆಗಿದೆ, ಇನ್ನು ಒಟ್ಟಿಗಿರಬೇಕು. ಅವರು ಏನೇ ಸಮಸ್ಯೆಗಳು ಬಂದರೂ ಕೂಡ ದೊಡ್ಡವರ ಜೊತೆಗೆ ಪಂಚಾಯತಿಗೆ ಮಾಡಿಕೊಂಡು ಅವರಿಬ್ಬರು ಜೊತೆಗೆ ವಾಸ ಮಾಡಬೇಕು, ಇದು ಧರ್ಮ. ಆದರೆ ದಾಂಪತ್ಯ ಇವರು ಒಟ್ಟಿಗಿರುವುದು ಎಲ್ಲಿಯ ತನಕ ಅಂದರೆ ಅಭಿರುಚಿ ಇರುವ ಅಲ್ಲಿಯ ತನಕ ಅಂತ ಭಾಗವತಕಾರರು ಒಂದು ಮಾತು ಹೇಳ್ತಾರೆ. ದಾಂಪತ್ಯೇ ಅಭಿರುಚಿ ಹೇತು ಮಾಯೈವ ವ್ಯಾವಹಾರಿಕೆ. ಗಂಡ ಹೆಂಡತಿ ಒಟ್ಟಿಗಿದ್ದಾರೆ ಯಾಕೆ ಅಂದರೆ ಇನ್ನೂ ಅವರಿಗೆ ಸಾಕಾಗಲಿಲ್ಲ, ಅದರಿಂದ ಒಟ್ಟಿಗಿದ್ದಾರಂತೆ. ಇವನಿಗೆ ಅವಳು ಸಾಕಾಗಲಿಲ್ಲ, ಅವಳಿಗೆ ಇವನು ಸಾಕಾಗಲಿಲ್ಲ. ಹೀಗೊಂದು ಪರಿಸ್ಥಿತಿ ಕಲಿಯುಗದ ಕೊನೆಗೆ ಬರ್ತದೆ. ಹಾಗಾದರೆ ಇನ್ನೂ ಬರಲಿಲ್ಲ ಅಂತ ನಾವೊಂದು ಸಮಾಧಾನದಲ್ಲಿದ್ದೇವೆ, ಆದರೆ ಅಲ್ಲಲ್ಲಿ ಬಂದಿದೆ ಅಂತ ಬೇಸರದಲ್ಲೂ ಇದ್ದೇವೆ. ಆದರೆ ವಸ್ತುಸ್ಥಿತಿ ಭಾಗವತ ಕಲಿಯುಗದ ಧರ್ಮವನ್ನು ನಿರೂಪಣೆ ಮಾಡುವಾಗ ಕೊನೆಗೆ ಹೇಳುವ ಮಾತಿನಲ್ಲಿ ನಮಗೆ ಎಚ್ಚರ ಇರಬೇಕು. ಕಲಿಯುಗವನ್ನು ಕೂಡ ದ್ವಾಪರವನ್ನಾಗಿಸಬೇಕು. ಕಲಿಯುಗ ದ್ವಾಪರವಾದ ಮೇಲೆ ಅದು ತ್ರೇತೆಯಾಗಬೇಕು, ತ್ರೇತೆಯಾದ ಮೇಲೆ ಕೃತವಾಗಿಸಬೇಕು. ಕೃತಧರ್ಮಗಳನ್ನು ಕಲಿಯಲ್ಲೂ ಕೂಡ ಅನುಷ್ಠಾನ ಮಾಡತಕ್ಕಂಥವನೇ ಮೋಕ್ಷಕ್ಕೆ ಯೋಗ್ಯ, ಉಳಿದವನು ಮೋಕ್ಷ ಯೋಗ್ಯನಲ್ಲ. ಆದ್ದರಿಂದ ನಾವು ಮೋಕ್ಷದ ಸಾಧನೆಯ ಬಯಕೆ ಉಳ್ಳವರು ಹೌದಾದರೆ ಈ ಕಲಿಯುಗದ ಧರ್ಮವನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನು ಮಾಡಬೇಕು. ದಾಂಪತ್ಯೇ ಅಭಿರುಚಿ ಹೇತು. ಇನ್ನೊಬ್ಬನಲ್ಲಿ ವ್ಯವಹಾರ ಮಾಡಬೇಕು. ಅದಕ್ಕೇನು, ಅವನಲ್ಲಿ ದುಡ್ಡಿದೆ ಮತ್ತೊಂದು ಇದನ್ನು ನೋಡುವುದಲ್ಲ, ಅವ ಪ್ರಾಮಾಣಿಕನಿದ್ದಾನೆ ಆದ್ದರಿಂದ ಅವನಲ್ಲಿ ವ್ಯವಹಾರ ಅಲ್ಲಂತೆ. ಮತ್ತು ವಂಚನೆ, ನಾನು ಮಾಡುವ ವಂಚನೆಗೆ ಒಳಗಾಗುವ ಪುದ್ಧ ಇದ್ದಾನೆ ಆದರೆ ವ್ಯವಹಾರ ಮಾಡುವುದಂತೆ. ಮಾಯಾಯೇವ ವ್ಯಾವಹಾರಿಕೆ. ಇನ್ನೊಂದು ಭಯಾನಕವಾದ ವಿಷಯ ಹೇಳ್ತಾರೆ. ಏನಂದರೆ
ಇದು ಗಂಡಸೋ ಹೆಂಗಸೋ ಅಂತ ಈ ಕಲಿಯುಗದಲ್ಲಿ ಗೊತ್ತಾಗುವುದಿಲ್ಲಂತೆ. ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿಹಿ ಅಷ್ಟೇ. ಸಾಮಾನ್ಯವಾಗಿ ತ್ರೇತಾಯುಗದಲ್ಲಿ ಹೇಗೆ ಅಂದರೆ ತಲೆಗೂದಲು ನೋಡಿಕೊಂಡು ಗಂಡ ಹೆಣ್ಣು ಅಂತ ತೀರ್ಮಾನ ಮಾಡು. ತಲೆಗೂದಲು ವಿಶಾಲವಾಗಿ ಚೆನ್ನಾಗಿ ಮಧ್ಯದಲ್ಲಿ ಬೇಯ್ತಲೆ ಹಾಕಿದರೆ ಹೆಣ್ಣು ಅಂತ ಅರ್ಥ. ಬೇಯ್ತಲೆ ಇಲ್ಲ, ತಲೆಗೂದಲು ಹಾಗೆ ಬಿಟ್ಟುಕೊಂಡು ಜುಟ್ಟು ಕಟ್ಟಿದ್ದಾರೆ ಅಂತ ಹೇಳಿದರೆ ಗಂಡು ಅಂತ ಅರ್ಥ. ಬೇಯ್ತಲೆ ಇಲ್ಲದೆ ಹೋದರೆ ಗಂಡು, ಬೇಯ್ತಲೆ ಇದ್ದರೆ ಹೆಣ್ಣು, ಇದು ವ್ಯವಸ್ಥೆ. ಆದರೆ ಏನಾಗ್ತದೆ, ಮುಂದಿನ ಯುಗಕ್ಕೆ ಬಂದಾಗ ತಲೆಗೂದಲಿನಿಂದ ಗೊತ್ತಾಗೋದಿಲ್ಲ. ಯಾಕಂದರೆ ಇವನು ಬೇಯ್ತಲೆ ತೆಗಿತಾನೆ, ಅವಳು ಬೇಯ್ತಲೆ ತೆಗಿತಾರೆ, ಇಬ್ಬರು ಕೂಡ ಏನೋ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಇದೊಂದು ಸಮಸ್ಯೆ ಆಗ್ತದಂತೆ. ಹೇಗೆ ರಾಮಚಂದ್ರ, ಅರ್ಜುನ, ಲಕ್ಷ್ಮಣ ಇವರೆಲ್ಲ ಒಂದು ಸೂಡಿ ಕಟ್ಟಿಕೊಂಡು ಹೋಗ್ತಿದ್ರು. ತಲೆಗೂದಲು ತೆಗೆಯುವ ಕ್ರಮ ಇಲ್ಲ, ತಲೆಗೂದಲು ಬೆಳೆಸಿಕೊಳ್ಳೋದು. ದ್ವಾಪರ ಯುಗಕ್ಕೆ ಬಂದಾಗ ತಲೆಗೂದಲಿನಿಂದ ಗೊತ್ತಾಗುವುದಿಲ್ಲ ಮಾತ್ರ ಅಲ್ಲ, ವಸ್ತ್ರದಿಂದ ಗೊತ್ತಾಗುವುದು ಅಂತ ಆಯಿತು. ವಸ್ತ್ರ, ಅವರು ಒಂದೇ ವಸ್ತ್ರವನ್ನು ಚೆನ್ನಾಗಿ ಸುತ್ತಿ ಆಮೇಲೆ ಮೈ ಮೇಲೆ ಹಾಕಿಕೊಂಡು ಸೆರಗು ಹಾಕಿಕೊಳ್ಳುವ ವ್ಯವಸ್ಥೆ ಅವರಲ್ಲಿದ್ದರೆ, ಇವರದ್ದು ಹಾಗಲ್ಲ, ಕೆಳಗೊಂದು ವಸ್ತ್ರ ಬೇರೆ ಮೇಲೊಂದು ವಸ್ತ್ರ ಬೇರೆ ಅನ್ನೋ ವ್ಯವಸ್ಥೆ. ಇದೆಲ್ಲ ಗಮನಿಸಿಕೊಂಡು ಇವರು ಗಂಡು ಹೆಣ್ಣು ಅಂತ ತೀರ್ಮಾನ ಆಗ್ತಾ ಇತ್ತಂತೆ. ಕಲಿಯುಗಕ್ಕೆ ಬಂದಾಗ ತಲೆಗೂದಲಿನಲ್ಲೂ ಗೊತ್ತಾಗುವುದಿಲ್ಲಂತೆ, ವಸ್ತ್ರದಲ್ಲೂ ಗೊತ್ತಾಗುವುದಿಲ್ಲಂತೆ. ಇದು ಗಂಡೋ ಹೆಣ್ಣೋ. ರಾಯರ ಮಠದಲ್ಲಿ ಕೆಲವರೆಲ್ಲ ಒದ್ದಾಡ್ತಾರೆ, ಅದು ಗಂಡೋ ಹೆಣ್ಣೋ, ಅಂಗಿ ತೆಗಿರಿ ಅಂಗಿ, ಕೊನೆಗೆ ನಾನು ಹೆಣ್ಣು ಅಂತ ಹೇಳ್ತಾಳೆ ಅವಳು. ಸಮಸ್ಯೆ ಇಲ್ಲೆಲ್ಲಿಗೋ ಬಂದು ಹೋಗ್ತದೆ. ಇದಕ್ಕೆಲ್ಲ ಸ್ತ್ರೀತ್ವೇ ಪುಂಸ್ತ್ವೇಚ. ಹಾಗಾದರೆ ಇದು ಗಂಡೋ ಇದು ಹೆಣ್ಣೋ ಅನ್ನುವುದನ್ನು ಹೇಗೆ ತೀರ್ಮಾನಿಸುವುದು ಅಂದರೆ ಅಭಿರುಚಿಹಿ ಅಥವಾ ಅತಿರತಿಹಿ. ಒಂದು ವ್ಯಕ್ತಿತ್ವಕ್ಕೆ ಹೆಣ್ಣಿನ ಬಗ್ಗೆ ಆಸಕ್ತಿ ಇದೆ ಅಂತಾದರೆ ಅದು ಗಂಡು ಅಂತ ತೀರ್ಮಾನ ಮಾಡಬೇಕು. ಅದಕ್ಕೆ ಗಂಡಿನ ಬಗ್ಗೆ ಆಸಕ್ತಿ ಉಂಟು ಅಂತಾದರೆ ಹೆಣ್ಣು ಅಂತ ತೀರ್ಮಾನ ಮಾಡಬೇಕು. ವಿಭಿನ್ನ ಲಿಂಗಾಭಿರತಿ ಇರ್ತದೆ ಅನ್ನುವ ಕಾರಣದಿಂದ ಗಂಡೋ ಹೆಣ್ಣು ಅಂತ ತೀರ್ಮಾನಿಸಬೇಕು. ಈ ಪ್ರಸಂಗ ಬರ್ತದೆ. ಇನ್ನೊಂದು ಬಹಳ ಕಷ್ಟದ್ದು, ನೀನು ಬ್ರಾಹ್ಮಣನೋ ಅಂತ ಒಬ್ಬನ ಹತ್ರ ಯಾರಾದರೂ ಕೇಳಿದರೆ ಅವ ಸೀದ ತೋರಿಸುವುದಕ್ಕೆ ಯಜ್ಞೋಪವೀತ ನೋಡು ಅಂತ ಹೇಳುದಂತೆ. ವಿಪ್ರತ್ವೇ ಸೂತ್ರಮೇವಹಿ. ನಾನು ಬ್ರಾಹ್ಮಣ ಅಂತ ಹೇಳುವುದಕ್ಕೆ ಅವನಿಗೆ ಯಜ್ಞೋಪವೀತ ಒಂದೇ ಹೇತುವಾಗಿ ಬಿಡ್ತದಂತೆ. ಇದು ಭಯಾನಕವಾದ ವಿಷಯ. ವಸ್ತುತಃ ಆತ ವಿಪ್ರ ಅನ್ನುವುದನ್ನು ಅವರ ಮುಖ ಹೇಳಬೇಕು. ಅವನ ಮುಖ ನೋಡಿದಾಗಲೇ ಅಲ್ಲಿರುವ ಬ್ರಹ್ಮವರ್ಚಸ್ಸಿನಿಂದ ಅವ ವಿಪ್ರ. ಎಷ್ಟು ವ್ಯವಸ್ಥೆಯನ್ನು ಪ್ರಾಚೀನರು ಮಾಡಿದ್ದಾರೆ ಅಂದರೆ, ಅವನ ಮುಖವನ್ನು ನೋಡಿ ಆಮೇಲೆ ಆತನ ಜುಟ್ಟು ನೋಡ್ತಾರೆ. ಜುಟ್ಟು ನೋಡುವುದರಿಂದ ಇವನ ಗೋತ್ರ ಯಾವುದು ಅಂತ ಗೊತ್ತಾಗ್ತಿತ್ತು ಹಿಂದಿನ ಕಾಲದಲ್ಲಿ. ಸರಿಯಾಗಿ ಮಧ್ಯದಲ್ಲಿ ಜುಟ್ಟು ಇದ್ದರೆ ಅವನು ಕಾಶ್ಯಪ ಗೋತ್ರದವ ಅಂತ ಸ್ಪಷ್ಟ ಆಗ್ತಾ ಇತ್ತು. ಅದು ಮಧ್ಯದಲ್ಲಿ ಚೂಡ ಅಂತ ಲೆಕ್ಕ. ಅದು ವಸಿಷ್ಠಾನ ಅಂತ ದಕ್ಷಿಣೆ, ಸ್ವಲ್ಪ ಮಧ್ಯದಿಂದ ಚೂರು ದಕ್ಷಿಣ ಬಲಭಾಗಕ್ಕೆ ಜುಟ್ಟು ಮಾಡಿದಾರೋ ಅದು ವಸಿಷ್ಠ ಗೋತ್ರ ಅಂತ ಗೊತ್ತಾಗ್ತಾ ಇತ್ತು. ಗೋತ್ರ ಅಷ್ಟೇ. ಅದು ಉಭಯೋ ಪಾರ್ಶ್ವಯೋರತ್ರಿ ಕಾಶ್ಯಪಾನಾಂ ಶಿಖಾಮತ. ಶಿಖೆಯನ್ನು ಅವಲಂಬಿಸಿ ಇವ ಎಂತವ, ಯಾವ ಗೋತ್ರದವ ಅಂತ. ಗೋತ್ರಜ್ಞಾನವು ಕೂಡ ಅವನ ಹತ್ರ ಕೇಳಬೇಕು ಅಂತಿರಲಿಲ್ಲ, ನಿನ್ನ ಗೋತ್ರ ಯಾವುದು. ಈಗ ಗೋತ್ರ ಬಿಡಿ, ಮೊದಲು ವಿಪ್ರ. ಈಗ ಒಂದು ಅನುಕೂಲ ಇದೆ, ಏನಂದರೆ ಮಠ ಯಾವುದು ಅಂತ ಕೇಳುವ ಪ್ರಸಂಗ ಬರುವುದಿಲ್ಲ. ಅಂಗಾರಕ್ಷತೆ ಹಾಕುವಾಗಲೇ ನಾನು ಆ ಮಠ ಅಂತ ತೋರಿಸುವ ಹಾಗೆ ಹಾಕ್ಕೊಳ್ತಾರೆ. ಇದು ಬಿಟ್ಟರೆ ಶಾಸ್ತ್ರೀಯವಾದ ವ್ಯವಸ್ಥೆಗಳೇನಿದೆ, ವಿಪ್ರತ್ವ ಮತ್ತು ಗೋತ್ರ, ಇದಕ್ಕೆ ಸೂಚಕವಾದ ವಿಷಯಗಳು ಇವತ್ತು ಕಲಿಯುಗದಲ್ಲಿ ಹೋಗ್ತಾ ಬರ್ತಾವಂತೆ. ಮತ್ತೇನು ಉಳಿಯುತ್ತೆ? ಸೂತ್ರಮೇವಹಿ ಯಜ್ಞೋಪವೀತ. ಅದೊಂದು ಉಳಿದದ್ದು ನಮ್ಮ ಅದೃಷ್ಟ. ಅದನ್ನಾದರೂ ಉಳಿಸಿಕೊಂಡಿದ್ದಾರಲ್ಲ. ವಿಪ್ರ ಅನ್ನುವುದಕ್ಕೆ ಸೂತ್ರವೊಂದೇ, ಸಂಧ್ಯಾವಂದನೆಯೂ ಇಲ್ಲ ಅಂತ ಅರ್ಥ. ಆಚಾರ ವಿಚಾರಹೀನನಾಗಿ ವಿಪ್ರತ್ವಕ್ಕೆ ಸೂತ್ರವೊಂದನ್ನು ಲಿಂಗವನ್ನಾಗಿ ಕೊಡ್ತಾನೆ. ಅನಾಢ್ಯತೈ ವಾಸಾಧುತ್ವೇ ಸಾಧುತ್ವೇ ದಂಭ ಏವ ಚ ಸ್ವೀಕಾರ ಏವ ಚೋದ್ವಾಹೇ ಸ್ನಾನಮೇವ ಪ್ರಸಾಧನಂ. ಶರೀರವನ್ನು ಶುದ್ಧವಾಗಿಸಿಕೊಳ್ಳುವುದಕ್ಕೆ ಕೆಲವು ಮಾರ್ಗಗಳುಂಟು. ಕಲಿಯುಗದಲ್ಲಿ ಶರೀರ ಶುದ್ಧಿಗೆ ಸ್ನಾನ ಬಿಟ್ಟರೆ ಮತ್ತೊಂದಿಲ್ಲಂತೆ. ಅಲ್ಲ, ಸ್ನಾನ ಬಿಟ್ಟು ಮತ್ತೇನು ಮಾಡಬೇಕು? ಶರೀರಕ್ಕೆ ಪೌಡರ್ ಹಾಕಬೇಕು ಅಥವಾ ಇನ್ನೇನೋ ಹಾಕಬೇಕು ಅಂಥದ್ದು ಅದಲ್ಲ. ಶರೀರ ಶುದ್ಧಿಗೆ ಮಂತ್ರಸ್ನಾನ ಅಂತ ಒಂದು ವಿಧಾನ ಇದೆ, ಮಲಸ್ನಾನ ಅಂತ ಮತ್ತೊಂದು ವಿಧಾನ ಇದೆ, ವಾರುಣ ಸ್ನಾನ ಅಂತ ಇನ್ನೊಂದಿದೆ, ಧ್ಯಾನ ಸ್ನಾನ ಅಂತ ಮತ್ತೊಂದಿದೆ. ಈ 4 ಸ್ನಾನಗಳಿಂದ ಆತ ಮನಪೂರ್ವಕವಾಗಿ ಶರೀರ ಶುದ್ಧಿಯನ್ನು ಪಡಿತಾನೆ ಅಂತ. ಅದರಲ್ಲಿ ವಾರುಣ ಸ್ನಾನ ಅಂದರೆ ಈಗ ನಾವು ಮಾಡ್ತಾ ಇರುವ ಸ್ನಾನ. ಅದು ನೀರಿನಲ್ಲಿ ಮುಳುಗುವಂಥದ್ದಿರ್ಬೋದು, ಅಥವಾ ತಲೆಯ ಮೇಲಿನಿಂದ ಮೈಗೆ ನೀರು ಹಾಕಿಕೊಳ್ಳುವಂಥದ್ದಿರ್ಬೋದು, ಬಾವಿಯಲ್ಲಿ ಹೋಗಿ ಸೇದಿ ಅದನ್ನು ಕೊಡದಿಂದ ಮೈ ಮೇಲೆ ಸುರಿಯುವಂಥದ್ದು ಇರ್ಬೋದು. ಇದು ವಾರುಣ ಸ್ನಾನ. ಇದರ ಜೊತೆಗೆ ಹೊರಗೆ ಮಾತ್ರ ಶುದ್ಧಿ ಮಾಡಿಕೊಳ್ಳುವುದಲ್ಲ, ಒಳಗೂ ಶುದ್ಧಿಯಾಗಬೇಕು. ಒಳಗೆ ಶುದ್ಧಿಯಾಗುವುದಕ್ಕೋಸ್ಕರ ಧ್ಯಾನ ಸ್ನಾನವನ್ನು ಮಾಡಬೇಕು. ಪುಂಡರೀಕಾಕ್ಷನನ್ನು ಕಸ್ಥಿತಂ ಪುಂಡರೀಕಾಕ್ಷಂ, ಆಕಾಶದಲ್ಲಿ ಪುಂಡರೀಕಾಕ್ಷ ಇದ್ದಾನೆ ಅಂತ ಯೋಚಿಸಬೇಕು. ಪುಂಡರೀಕಾಕ್ಷ ಅಂದ್ರೇನು? ಪುಂಡರೀಕ ಅಂದರೆ ಕಮಲ, ಕಮಲದ ದಲದ ಹಾಗೆ ಅಕ್ಷಿ ಅಂದರೆ ಕಣ್ಣು. ಅದು ಉಳ್ಳವನಿಗೆ ಪುಂಡರೀಕಾಕ್ಷ ಅಂತ ಹೆಸರು.
ಆ ವಿಶಾಲವಾದ ಕಣ್ಣು, ಅದರಲ್ಲಿ ಸ್ವಲ್ಪ ಬದಿ ಕೆಂಪಾಗಿದೆ, ದಯಾಪೂರ್ಣವಾದ ನೇತ್ರ ಅದು. ಆ ಕರುಣಾರಸಪೂರ್ಣವಾದಂತಹ ವಿಶಾಲ ಲೋಚನದಿಂದ ಭಗವಂತ ಒಂದು ಅಮೃತ ಅಮೃತ ಬಿಂದುವನ್ನು ತಾನು ಸುರಿಸ್ತಾ ಇದ್ದಾನೆ. ಆ ಅಮೃತ ಬಿಂದು ನನ್ನ ಶಿರಸ್ಸಿನಲ್ಲಿರುವ ಬ್ರಹ್ಮರಂಧ್ರದ ಮೇಲೆ ಬೀಳ್ತದೆ. ಬ್ರಹ್ಮರಂಧ್ರಕ್ಕೆ ಬಿದ್ದಂತಹ ಆ ಭಗವಂತನ ಕೃಪಾ ಕರುಣಾ ರಸ ಅದು ಹಾಗೇ ಬ್ರಹ್ಮರಂಧ್ರದ ಮೂಲಕ ಕೆಳಗಿದ್ದ ಬ್ರಹ್ಮನಾಡಿ ಅಥವಾ ಸುಷುಮ್ನಾ ನಾಡಿಯ ಮೂಲಕ ಶರೀರದಲ್ಲಿ ಇಳಿತದೆ. ಶರೀರದಲ್ಲಿ ಇಳಿದು ಆಜ್ಞಾಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರದಿಂದ ಕೆಳಗೆ ಆತನ ಸ್ವಾಧಿಷ್ಠಾನ ಮಣಿಪೂರಗಳನ್ನು ದಾಟಿ ಕೆಳಗಿನ ಮೂಲಾಧಾರ ಚಕ್ರದ ತನಕ ಒಳಗೆಲ್ಲ ಸುರಿದಾಗ ಒಂದು ಸ್ನಾನ ಆಗ್ತದೆ. ಇದೊಂದು ಧ್ಯಾನ ಸ್ನಾನ ಅಂತ ಹೆಸರು. ನಾಡಿಗಳಲ್ಲಿ ಭಗವಂತನ ಕರುಣಾರಸ ಅಮೃತ ರಸ ಹರಿದಿದೆ ಅಂತ ಒಂದು ಆಲೋಚನೆ ಮಾಡುವ ವಿಷಯ ಇದೆ. ಇದಕ್ಕೆ ಧ್ಯಾನ ಸ್ನಾನ, ಪುಂಡರೀಕಾಕ್ಷನ ಧ್ಯಾನ. ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ ಅತಿನೀಲ ಘನಶ್ಯಾಮಂ ನಲಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ ಅಂತ ಪುಂಡರೀಕಾಕ್ಷನ ಸ್ಮರಣೆ ಅನ್ನುವುದೇ ಒಂದು ಸ್ನಾನ. ಈ ಸ್ನಾನ ಎಲ್ಲ ಕಲಿಯುಗದಲ್ಲಿ ಹೇಳಿದರೂ ನೆನಪಿಗೆ ಬರುವುದಿಲ್ಲಂತೆ. ಅದೊಂದು ಆ ರೀತಿಯ ಪ್ರಾಚೀನ ಸಂಪ್ರದಾಯಗಳನ್ನು ಬಿಟ್ಟುಕೊಳ್ಳುವಂತಹ ಮನಸ್ಥಿತಿ ಅದು ಕಲಿಯುಗದಲ್ಲಿ ಉಂಟಾಗತಕ್ಕಂಥದ್ದು. ಪಾಂಡಿತ್ಯೇ ಚಾಪಲಂಬಚ. ತುಂಬ ಜನ ಪಂಡಿತರಾಗಿ ಹೋಗ್ತಾರಂತೆ ಕಲಿಯುಗದಲ್ಲಿ. ಹಿಂದೆ ಎಲ್ಲ ಇಷ್ಟು ಪಂಡಿತರು ಇರಲಿಲ್ಲ. ಕಲಿಯುಗದಲ್ಲಿ ಸಿಕ್ಕಾಬಟ್ಟೆ ಪಂಡಿತರು. ಯಾರನ್ನಾದರೂ ಪಂಡಿತರು ಅಂತ ಮುಂದೆ ತಂದು ಕೂಡಿಸಿದರೆ ಅವರನ್ನೇ ಯಾಕೆ ಅಲ್ಲಿ ಕೂಡಿಸಿದ್ದು, ನಾನಿರಲಿಲ್ವಾ ಅಂತ ಪ್ರತಿಯೊಬ್ಬರು ಕೇಳ್ತಾ ಹೋಗ್ತಾರಂತೆ. ಇದು ಕಲಿಯುಗದ ಸ್ಥಿತಿ. ಸರಿ, ನೀನು ಪಂಡಿತ ಅನ್ನೋದಕ್ಕೆ ಏನು ಪ್ರಮಾಣ ಅಂತ ಯಾರ ಹತ್ರ ಆದರೂ ಕೇಳಿದರೆ ಅವು ಸಿಕ್ಕಾಬಟ್ಟೆ ಮಾತಾಡ್ತಾನಂತೆ. ಎಲ್ಲ ಶಾಸ್ತ್ರದ ಬಗ್ಗೆಯೂ ಮಾತಾಡ್ತಾನೆ. ಪ್ರತಿಯೊಬ್ಬರೂ ಪ್ರತಿಯೊಂದು ಶಾಸ್ತ್ರದ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ ಅಂದರೆ ಯಾರೂ ಎಲ್ಲೂ ಮುಳುಗಿಲ್ಲ ಅಂತ ಅರ್ಥ. ಏಕಸ್ಮಿನ್ ಜನ್ಮನಿ ಏಕಂ ಶಾಸ್ತ್ರ ಅಂತ ಒಂದು ನಿಯಮ ಇದೆ. ಒಂದು ಶಾಸ್ತ್ರವನ್ನು ಒಂದು ಜನ್ಮದಲ್ಲಿ ಅವ ಪೂರ್ತಿಗೊಳಿಸುವುದು ಸಾಧ್ಯ. ಆಗುತ್ತೋ ಇಲ್ಲೋ ಬೇರೆ, ಸಾಧ್ಯ ಮಾಡಬಹುದು. ಉಳಿದ ಶಾಸ್ತ್ರ ಅದನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಜ್ಯೋತಿಷ್ಶಾಸ್ತ್ರದಲ್ಲಿ ಮುಳುಗಿದರೆ ಒಂದು ಜನ್ಮಕ್ಕೆ ಜ್ಯೋತಿಷ್ಶಾಸ್ತ್ರ ಸಾಕಾಗ್ತದೆ. ಅವನಿಗೆ ವೇದಾಂತ ಓದುವಷ್ಟು ಪುರುಸೊತ್ತು ಸಿಗುವುದಿಲ್ಲ. ವೇದಾಂತ ಜ್ಯೋತಿಷ್ಶಾಸ್ತ್ರಕ್ಕೆ ಏನು ಬೇಕೋ ಅಷ್ಟು ತಿಳ್ಕೊಳ್ಳಬಹುದೇ ಹೊರತು ಆತ ವೇದಾಂತವನ್ನು ಸಂಪೂರ್ಣ ಆಳವಾಗಿ ಬಲ್ಲೆ ಅಂತ ಹೇಳುವಂತಹ ಧೈರ್ಯ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅದು ವೇದಾಂತಕ್ಕೆ ಮಾಡಿದ ಅವಮಾನ ಆಗ್ತದೆ. ಅಂಥದ್ದು ಶಾಸ್ತ್ರ ಅನ್ನುವುದು ರಾಶಿ ಇದೆ. ಅದರಲ್ಲಿ ಎಲ್ಲ ಶಾಸ್ತ್ರದ ಬಗ್ಗೆ ಮಾತಾಡ್ತಾನೆ. ಅಂದರೆ ಏನು ಮಾತಾಡ್ತಾನೆ? ವಾಕ್ ಚಾಪಲ್ಯ ಇದೆ, ನಿಜವಾದ ಮಾತಾಡುವುದೇ ಅಲ್ಲ, ಅವನದ್ದು ಹೊಳೆದದ್ದು ಮಾತಾಡುವುದು ಅಂತ ಅರ್ಥ. ಪಾಂಡಿತ್ಯೇ ಚಾಪಲಂ ವಚಃ. ಯಾರಲ್ಲಿ ಚಾಪಲ ವಚ ಇದೆ, ಚಪಲತೆ ಇದೆ, ಅಂಥವರು ಲೋಕದಲ್ಲಿ ಪಂಡಿತರು ಅಂತ ಪ್ರಸಿದ್ಧಿಗೆ ಬಂದು ಬಿಡ್ತಾರೆ. ಇದು ಕಲಿಯುಗದ ಧರ್ಮ. ಇನ್ನೊಂದು ವಿಚಾರ ಹೇಳ್ತಾರೆ, ತೀರ್ಥಯಾತ್ರೆ ಇಲ್ಲ ನನಗೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ಸಿಕ್ಕಾಬಟ್ಟೆ ಇನ್ನೊಂದು ಸುಮಾರು 4 ಗಂಟೆ ಹೇಳುವಷ್ಟು ಉಂಟು ಇಲ್ಲಿ ಕಲಿಯುಗದ ಧರ್ಮಗಳು. ಇದು ಜಾಸ್ತಿ ಆಯಿತು, ಸಾಕಿಷ್ಟು. ಈ ರೀತಿಯಲ್ಲಿ ಒಟ್ಟಂತದಲ್ಲಿ ಅದನ್ನು ಸಂಗ್ರಹ ಮಾಡಿ ನೋಡುವುದಾದರೆ ಮನುಷ್ಯ ಲುಬ್ಧನಾಗ್ತಾನೆ. ಲುಬ್ಧ ಅಂದರೆ ಲೋಭ. ನಾನು ಸಂಪಾದಿಸಿದ್ದು ನಾನು ತಿನ್ನಬೇಕು, ಅದು ಇನ್ನೊಬ್ಬರು ತಿನ್ನುವುದಲ್ಲ ಅಂತ ಲೋಭ. ಅದು ಬಿಡಬೇಕಲ್ಲವ. ಹಂಚಿ ತಿನ್ನಬೇಕಾದದ್ದು ಮಾನವ ಧರ್ಮವಲ್ಲವೇ? ಆದರೆ ಹಾಗಲ್ಲವ, ಅದು ನಾನೇ ತಿನ್ನಬೇಕು ಅಂತ ಇಟ್ಟುಕೊಳ್ತಾನೆ. ಸಾಯುವಾಗ ಅವನ ಕೈಯಿಂದ ಬಿಟ್ಟು ಹೋಗ್ತದೆ. ಆಮೇಲೆ ಮಕ್ಕಳು ಗಲಾಟೆ ಮಾಡಿಕೊಂಡು ಅದಿಷ್ಟು ಚೂರು ಮಾಡಿಕೊಂಡು ಹೋಗ್ತಾರೆ. ಚೂರು ಮಾಡಿದ್ದನ್ನು ಆಮೇಲೆ ತಾವು ತಿನ್ನುವುದಿಲ್ಲ, ಇನ್ನೊಬ್ಬರಿಗೂ ಇಲ್ಲ, ಕೋರ್ಟಿಗೆ ತಗೊಂಡು ಹೋಗಿ ಹಾಕಿ ಬರ್ತಾರೆ. ಒಟ್ಟು ಯಾರಿಗೂ ಇಲ್ಲ ಅಂತ ಕೊನೆಗೆ ಆಗಿ ಹೋಗ್ತದೆ. ಇದು ಕಲಿಯುಗದಲ್ಲಿರುವ ಧರ್ಮ. ಲೋಭ ಅನ್ನುವುದು ಕಲಿಯುಗದ ಮಹಾ ಅರಿಷ್ಟವಾಗಿ ಕೂತಿದೆ. ಎರಡನೇದ್ದು ರಾಜರುಗಳು. ಕಲಿಯುಗದಲ್ಲಿ ರಾಜರುಗಳು ತಾವು ಧರ್ಮದಿಂದ ಭ್ರಷ್ಟರಾಗಿ ಪ್ರಜೆಗಳನ್ನೇ ಕುಕ್ಕಿ ತಿನ್ನತಕ್ಕಂತಹ ರಣಹದ್ದುಗಳಾಗಿ ಬಿಡ್ತಾರೆ. ಗೃಹ ಪ್ರಾಯೇಷು ಆಶ್ರಮೇಶು. ಲೋಕದಲ್ಲಿ ಧರ್ಮ ಪ್ರಸರಣ ಮಾಡಬೇಕಾದಂತಹ ಆಶ್ರಮದಲ್ಲಿ ಆಶ್ರಮ ಮನೆಯ ಹಾಗೆ ಆಗ್ತದೆ. ಮನೆಯಲ್ಲಿ ಹೇಗೆ ರಂಗೋಲಿ ಹಾಕತಕ್ಕಂಥ ಹೆಂಗಸು, ಮನೆಯಲ್ಲಿ ಅಡಿಗೆ ಮಾಡತಕ್ಕಂತಹ ಸ್ತ್ರೀ ವ್ಯವಸ್ಥೆ ಎಲ್ಲ ಇರ್ತದೋ, ಆಶ್ರಮಗಳಲ್ಲೂ ಕೂಡ ಹೆಂಗಸರು ಪ್ರವೇಶ ಮಾಡಿಬಿಡ್ತಾರೆ. ಯೋನಿಪ್ರಾಯೇಷು ಬಂಧುಷು, ಅಣುಪ್ರಾಯೇಷು ಔಷಧೀಷು, ಶಮಿಪ್ರಾಯೇಷು ಸ್ನಾಷ್ಣುಷು, ವಿದ್ಯುತ್ಪ್ರಾಯೇಷು ಮೇಘೇಷು, ಶೂನ್ಯಪ್ರಾಯೇಷು ಸದ್ಮಸು, ಇತ್ತಂ ಕಲಂ ಗತಪ್ರಾಯೇ ಜನೇಷು ಪರಧರ್ಮಸು. ಧರ್ಮತ್ರಾಣಾಯ ಸತ್ವೇನ ಭಗವಾನ್ ಅವತರಿಷ್ಯತಿ. ಈ ರೀತಿ ಕಲಿಯುಗದಲ್ಲಿ ಧರ್ಮ ನಾಶವಾಗುವಂತಹ ಪ್ರಸಂಗ ಒದಗಿ ಬಂದಾಗ ಮತ್ತೆ ಧರ್ಮವನ್ನು ಸಂತ್ರಾಣನ ಮಾಡುವುದಕ್ಕೋಸ್ಕರ, ಧರ್ಮ ರಕ್ಷಣೆಗೋಸ್ಕರ
ಭಗವಂತ ಅವತಾರ ಮಾಡ್ತಾನೆ. ಆ ಅವತಾರ ಮಾಡ್ತಕ್ಕಂತಹ ಭಗವತ್ ಸ್ವರೂಪಕ್ಕೆ ಕಲ್ಕಿ ಅಂತ ಹೆಸರು. ಹಾಗಾಗಿ ದ್ವಾದಶ ಸ್ಕಂಧದಲ್ಲಿ ಯಾವ ಅವತಾರದ ವರ್ಣನೆ ನಡೆದಿದೆ ಅಂತ ಪ್ರಶ್ನೆ ನಮ್ಮ ಶ್ರೀಹರಿಯಾಚಾರ್ಯ ಕೊನೆಗೊಂದು ಇಲ್ಲಿ ಕ್ವಿಜ್ ಆಗಬೇಕು ಅಂತ ಹೇಳಿ, ಉಪನ್ಯಾಸ ಎಲ್ಲರೂ ಕೇಳಿದ್ದಾರೋ ಇಲ್ಲೋ ಅಂತೇಳಿ ಒಂದು ಸಲ ಕ್ವಿಜ್ ಮಾಡಿದರೆ ಕೇಳ್ತಾರೆ, ದ್ವಾದಶ ಸ್ಕಂಧದಲ್ಲಿ ಯಾವ ಅವತಾರದ ವರ್ಣನೆ ಇದೆ. ದ್ವಾದಶ ಸ್ಕಂಧದಲ್ಲಿರುವುದು ಒಂದೇ ಒಂದು ಅವತಾರದ ವರ್ಣನೆ, ಅದು ಕಲ್ಕಿ ಅವತಾರದ ವರ್ಣನೆ. ಕಲ್ಕಿ ಅವತಾರದ ಹಿನ್ನೆಲೆ ಏನು ಅಂದರೆ, ಕಲಿಯುಗ ಅದು ಇಷ್ಟು ಧರ್ಮದ ಕಡೆಗೆ ತುಂಬ ರೋಸಿ ಹೋಗಿದ್ದಂತಹ ಕಾಲ. ಚರಾಚರ ಗುರೋರ್ವಿಷ್ಣೋ ಈಶ್ವರಸ್ಯಾಖಿಲ ಆತ್ಮನಃ ಧರ್ಮತ್ರಾಣಾಯ ಸಾಧೂನಾಂ ಜನ್ಮಕರ್ಮಾಪನುತ್ತಯೇ. ಸಜ್ಜನರಿಗೆ ಜನ್ಮವೆಂಬ ಸಂಕೋಲೆಯನ್ನು ಬಿಡಿಸುವುದಕ್ಕೋಸ್ಕರ, ಮತ್ತೆ ಮತ್ತೆ ಕರ್ಮದಲ್ಲೇ ಬೀಳತಕ್ಕಂತಹ ಸಜ್ಜನರ ಕರ್ಮ ಸಂಕೋಲೆಯನ್ನು ಬಿಡಿಸುವುದಕ್ಕೋಸ್ಕರ ಚರಾಚರ ಗುರುವೆನಿಸಿದಂತಹ ಆ ಪರಬ್ರಹ್ಮ ಶ್ರೀಮನ್ನಾರಾಯಣ ಏನು ಮಾಡ್ತಾನೆ? ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೇ ವಿಷ್ಣು ಯಶಸ ಕಲ್ಕಿ ಪ್ರಾದುರ್ಭವಿಷ್ಯತಿ. ಕಲ್ಕಿಹಿ ಅದು ಕಲ್ಕೀತ ನಕಾರಾಂತವಾದ ಶಬ್ದ ಅಲ್ಲ, ಕಲ್ಕಿಹಿ ಪ್ರಾದುರ್ಭವಿಷ್ಯತಿ. ಕಲ್ಕಿಯ ಪ್ರಾದುರ್ಭಾವ ಎಲ್ಲಿ ಆಗ್ತದೆ? ಅದು ದ್ರವಿಡ ದೇಶದಲ್ಲಿ ಆಗ್ತದೆ. ದ್ರವಿಡ ದೇಶ ಅಂತೇಳಿದರೆ ಕರ್ನಾಟಕ ಮತ್ತು ತಮಿಳುನಾಡಿನ ಒಂದಿಷ್ಟು ಪ್ರದೇಶಗಳು, ಕಾವೇರಿ ತೀರದಲ್ಲಿ ನಡೀತದಂತೆ. ಅವನ ಅಪ್ಪನ ಹೆಸರೇನು? ವಿಷ್ಣು ಯಶಸ್ಸು. ಅವನು ಆವಿರ್ಭವಿಸುವ ಜಾಗ ಯಾವುದು? ಶಂಬಲ ಅಂತ ಗ್ರಾಮದ ಹೆಸರು. ಇದು ಎಲ್ಲಿ ಉಂಟು ಅಂತ ಸದ್ಯಕ್ಕೆ ಬೇಡ, ಯಾಕಂದರೆ ಅದು ಆ ಕಡೆ ರಾಜ್ಯದವರು ಕೇಳಿದರೆ ಈ ಕಡೆ ರಾಜ್ಯದವರು ನಮ್ಮಲ್ಲಿ ಉಂಟು ಅಂತಾರೆ, ಅವರಲ್ಲಿ ಉಂಟು ಅಂತ ಹೇಳ್ತಾರೆ. ಸದ್ಯಕ್ಕೆ ಶಂಬಲ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ, ಬೇಕಾದರೆ ಗೂಗಲ್ ಸರ್ಚ್ ಮಾಡಿ ನೋಡಿ. ಶಂಬಲ ಅಂತ ಹೇಳುವ ಗ್ರಾಮದಲ್ಲಿ ವಿಷ್ಣು ಯಶಸ್ಸು ಅಂತಕ್ಕಂತಹ ಬ್ರಾಹ್ಮಣನ ಮನೆಯಲ್ಲಿ ಭಗವಂತ ಕಲ್ಕಿ ಎಂಬ ಹೆಸರಲ್ಲಿ ಅವತರಿಸುವವನಿದ್ದಾನೆ. ಅವತರಿಸಿದ್ದಾನೆ ಅಲ್ಲ, ಪ್ರಾದುರ್ಭವಿಷ್ಯತಿ, ಭವಿಷ್ಯತ್ ಕಾಲದಲ್ಲಿ ಹೇಳ್ತಾರೆ, ಮುಂದಕ್ಕೆ ಅವತರಿಸುವವನಿದ್ದಾನೆ. ಅವನು ಅವತರಿಸುವುದಕ್ಕೆ ಕಾರಣ ಏನು? ಈ 4,32,000 ವರ್ಷಗಳಲ್ಲಿ ನಡೆದಂತಹ ಕಲಿಯುಗದ ಮಹಾ ಅರಿಷ್ಟ ಅದನ್ನು ತೊಡೆದು ಮತ್ತೆ ಧರ್ಮ ಸಂಸ್ಥಾಪನೆಗೋಸ್ಕರ ಭಗವಂತ ಅವತರಿಸ್ತಾನೆ. ಅವನು ಹೇಗೆ ಬರ್ತಾನೆ? ಅವನಿಗೊಂದು ಕುದುರೆ, ಅದು ಸಾಮಾನ್ಯ ಕುದುರೆ ಅಲ್ಲ, ಅದು ಆಶು ಗಮನಾತ್ ಅಶ್ವಃ. ಆಶು ಅಂದರೆ ವೇಗ, ವಾನ ಅಂದರೆ ಓಡುವುದು, ವೇಗವಾಗಿ ಸಂಚರಿಸುವ ಕಾರಣದಿಂದ ಅದಕ್ಕೆ ಅಶ್ವ ಅಂತ ಹೆಸರು. ಅಶ್ವಮಾಶುಗಮಾರುಹ್ಯ ದೇವದತ್ತಂ ಜಗತ್ಪತಿ ಅಸಿನಾ ಸಾಧು ದಮನಾಂ ಅಷ್ಟೈಶ್ವರ್ಯ ಗುಣಾನ್ವಿತ. ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡಿರ್ತಾನೆ, ಕುದುರೆಯನ್ನು ಏರಿರ್ತಾನೆ. ಆ ಕತ್ತಿಯ ಮೂಲಕ ಅಸಜ್ಜನರು ಎಲ್ಲೆಲ್ಲಿ ತಪ್ಪು ಮಾಡುವುದು ಕಾಣಿಸುತ್ತೋ ಅಲ್ಲಿ ಹೋಗಿ ಹೋಗಿ ತಲೆ ಕತ್ತರಿಸ್ತಾನೆ. ನಮಗಿದನ್ನು ನಂಬುವುದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕೆಂದರೆ ಕಲಿಯುಗದಲ್ಲಿ ಆಟಮ್ ಬಾಂಬುಗಳುಂಟು, ಬೇರೆ ಬೇರೆ ರೀತಿಯ ಅಸ್ತ್ರಗಳೆಲ್ಲ ಉಂಟು. ಇವೆಲ್ಲ ಇದ್ದು ಅದನ್ನೊಂದು ಹಾಕಿ ಆ ಕಲಿಕೆಯೆಲ್ಲ ಮುಗಿಸಲಿಕ್ಕೆ ಅವಕಾಶ ಇರುವಾಗ ಈ ಕತ್ತಿ ಹಿಡ್ಕೊಂಡು ಈ ಜನಾಂಗವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾ ಅಂತ ನಮಗೆ ಅನಿಸುತ್ತೆ. ಕಲಿಯುಗದ ಸ್ಥಿತಿಗತಿ ಇಷ್ಟು ಅಧಾರ್ಮಿಕ ಭೂಯಿಷ್ಠವಾದ ಸ್ಥಿತಿಯನ್ನು ಕತ್ತಿಯ ಮೂಲಕವಾಗಿ ನಾಶ ಮಾಡ್ತಾನೆ ಅಂತುಂಟು. ಇದನ್ನು ಪುರಾಣಾಂತರದಲ್ಲಿ ನಾವು ನೋಡಬೇಕು. ಅವನ ಕೈಯಲ್ಲೊಂದು ಕತ್ತಿ ಇರ್ತದೆ, ಆ ಕತ್ತಿಯ ತುದಿಯಲ್ಲಿ ಕೆಲವು ರತ್ನಗಳನ್ನು ಅದಕ್ಕೆ ಅಂಟಿಸಿರ್ತಾರೆ. ಕತ್ತಿಯ ತುದಿಯಲ್ಲಿ ಕೆಲವು ರತ್ನಗಳು. ಆ ರತ್ನಗಳು ಎಂಥದ್ದು ಅಂದರೆ ಸೂರ್ಯವರ್ಚಸ್ವಿಗಳು, ಅದು ಸೂರ್ಯನಷ್ಟು ಪ್ರಕಾಶವುಳ್ಳಂತಹ ರತ್ನಗಳು. ಆತ ಆ ರತ್ನವನ್ನು ಶತ್ರುಗಳ ಮುಂದೆ ಹಿಡಿದ್ರೆ ಆ ಸೂರ್ಯವರ್ಚಸ್ವಿಯಾದ ರತ್ನಗಳಿಂದ ವಿಚಿತ್ರವಾದ ಕಿರಣಗಳು ಹಾಗೆ ಬರ್ತಾವಂತೆ. ಕಿರಣಗಳು ಎಲ್ಲವನ್ನೂ ಸಾಯಿಸಿಬಿಡ್ತಾವಂತೆ. ಅದು ಸ್ವಲ್ಪ ಆಟಮ್ ಬಾಂಬ್ ಇದ್ದ ಹಾಗೆ ಇದೆ ಅಂತ ನಿಮಗೊಂದು ಸ್ವಲ್ಪ ಅರ್ಥ ಮಾಡಿಸಿದ್ದು ನಾನು. ಅವನ ಕತ್ತಿಯ ತುದಿಯಲ್ಲಿರುವ ರತ್ನಗಳಿಂದ ಸೂರ್ಯವರ್ಚಸ್ವಿ ಕಿರಣಗಳು ಹೊರಗೆ ಬಂದು ಆ ಕಿರಣಗಳೆಲ್ಲ ತಾಗಿ ಜನ ಸಾಯ್ತಾರೆ. ಹೀಗೆ ಆತ ಕೊಲ್ಲುವುದಕ್ಕೆ ಪ್ರತಿಯೊಬ್ಬರ ತಲೆಯನ್ನು ಕತ್ತರಿಸುವ ಕೆಲಸ ಇಲ್ಲ. ನೃಪಲಿಂಗಚ್ಛದೋದಸ್ಯೋನ್ನು ಕೋಟಿಶೋ ವಿನಶಿಷ್ಯತಿ. ಒಬ್ಬರು ಇಬ್ಬರನ್ನು ಸಾಯಿಸುವುದಲ್ಲ, ಒಂದು ಬಾರಿ ಅವ ಕತ್ತಿ ಬೀಸಿ ಕೋಟಿ ಜನರನ್ನು ಸಾಯಿಸ್ತಾನಂತೆ. ಇದು ಕತ್ತಿ ಬೀಸಿ ಕೋಟಿ ಜನರನ್ನು ಸಾಯಿಸುವುದು ಹೇಗೆ? ಆ ಕತ್ತಿಯಲ್ಲಿರತಕ್ಕಂತಹ ಅಂತಹ ವಿಶಿಷ್ಟವಾದ ವಿಕಿರಣಗಳ ಮೂಲಕವಾಗಿ ಸಾಯಿಸುವ ಕೆಲಸವನ್ನು ವಿಷ್ಣು ಯಶಸ್ಸು ಅಂತ ಹೇಳತಕ್ಕಂತಹ ಒಬ್ಬ ಬ್ರಾಹ್ಮಣನ ಮಗನಾಗಿ ಅವತರಿಸಿದ ಕಲ್ಕಿ ಎಂಬಂತಹ ಭಗವದ್ ರೂಪ ನಡೆಸ್ತದೆ. ಇದು ಕಲಿಯುಗದ ಕೊನೆಯಲ್ಲಿ ನಡೆಯತಕ್ಕಂತಹ ಘಟನೆ. ಯದಾ ಚಂದ್ರಶ್ಚ ಸೂರ್ಯಶ್ಚ ಯದಾತಿಶ್ಯೇ ಬೃಹಸ್ಪತಿ. ನಾವು ಈಗಲೇ ಕೇಳ್ತೇವೆ ಕಲ್ಕಿ ಒಮ್ಮೆ ಬೇಗ ಅವತಾರ ಮಾಡಲಿ ಅಂತ.
ಆದರೆ ವ್ಯಾಸರು ಹೇಳ್ತಾರೆ ಕಲ್ಕಿ ಅವತಾರ ಮಾಡುವುದಕ್ಕೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಒಂದು ದಿವಸ ಬರಬೇಕಂತೆ. ಯಾವ ದಿವಸ ಬರಬೇಕು? ಪುಷ್ಯ ನಕ್ಷತ್ರದಲ್ಲಿ ಗುರು ಬಂದಿರ್ತಾನೆ. ಪುಷ್ಯದಲ್ಲಿ ಗುರು ಅಂದರೆ ಏನಾಯಿತು? ಗುರು ಪುಷ್ಯ ಯೋಗ. ಗುರು ಪುಷ್ಯದಲ್ಲಿದ್ದಾನೆ. ಗುರು ಪುಷ್ಯದಲ್ಲಿದ್ದಾನೆ ಅಂದರೆ ಸ್ವನಕ್ಷತ್ರದಲ್ಲಿ. ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಬೃಹಸ್ಪತಿ. ಬೃಹಸ್ಪತಿಯೇ ಪುಷ್ಯ ನಕ್ಷತ್ರದಲ್ಲಿದ್ದಾನೆ ಅಂದರೆ ಕರ್ಕಟಕದಲ್ಲಿದ್ದಾನೆ ಅಂತ ಅರ್ಥ. ಕರ್ಕಟಕ ರಾಶಿ ಅನ್ನೋದು ಗುರುವಿಗೆ ಉಚ್ಚ ಸ್ಥಾನ, ಅಂದರೆ ಗುರು ಉಚ್ಚದಲ್ಲಿದ್ದಾನೆ. ಇದರ ಜೊತೆಗೆ ಸೂರ್ಯನೂ ಪುಷ್ಯದಲ್ಲಿದ್ದಾನೆ, ಚಂದ್ರನೂ ಪುಷ್ಯದಲ್ಲಿದ್ದಾನೆ. ಯತ್ರ ಸೂರ್ಯಶ್ಚ ಚಂದ್ರಶ್ಚ ತಥಾ ತಿಷ್ಯೇ ಬೃಹಸ್ಪತಿ ಏಕರಾಶೌ ಸಮೇಷ್ಯಂತಿ ತದಾ ಭವತಿ ತತ್ಕೃತಂ. ಆವಾಗ ಕಲ್ಕಿ ಅವತಾರ ಮಾಡ್ತಾನೆ. ಅವತ್ತಿನಿಂದ ಕೃತಯುಗ ಪ್ರಾರಂಭ ಆಗ್ತದೆ. ಕಲಿಯುಗ ಮುಗಿದು ಕೃತಯುಗದ ಪ್ರಾರಂಭ ಆಗ್ತದೆ. ಹಾಗಾದರೆ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ, ಸೂರ್ಯ ಮತ್ತು ಬೃಹಸ್ಪತಿ 3 ಜನರು ಸೇರುವಂಥದ್ದು ಅಂದರೆ ಅದೊಂದು ದಿವಸ ಅಮಾವಾಸ್ಯೆ ಆಗಿರ್ತದೆ. ಯಾಕಂದರೆ ಸೂರ್ಯ ಚಂದ್ರರು ಒಂದೇ ರಾಶಿಯಲ್ಲಿದ್ದಾರೆ ಅಂದರೆ ಅದು ಅಮಾವಾಸ್ಯೆ ತಿಥಿ. ಸೂರ್ಯಚಂದ್ರರು ಸರಿಯಾಗಿ 180 ಡಿಗ್ರಿ ದೂರದಲ್ಲಿದ್ದಾರೆ ಅಂದರೆ ಅದು ಹುಣ್ಣಿಮೆ ಅಂತ ಅದಕ್ಕೆ ಕರೆಯುವುದು. ಅಂದರೆ ಸೂರ್ಯೋದಯವಾಗುವಾಗ ಚಂದ್ರಾಸ್ತವಾದರೆ, ಚಂದ್ರೋದಯವಾದಾಗ ಸೂರ್ಯಾಸ್ತವಾದರೆ ಅದನ್ನೇ ನಾವು ಹುಣ್ಣಿಮೆ ಅಂತ ಕರೆಯುವುದು. ಅಂದರೆ ತಿಥಿ ಅನ್ನುವುದು ಸೂರ್ಯ ಮತ್ತು ಚಂದ್ರರ ಅಂತರ. ಏನು ಸೂರ್ಯಚಂದ್ರರು ಕ್ರಾಂತಿ ವೃತ್ತದಲ್ಲಿ ಸಂಚಾರ ಮಾಡ್ತಾರೆ, ಆ ಸೂರ್ಯಚಂದ್ರರಿಗಿರತಕ್ಕಂಥ ಅಂತರವನ್ನು ನಾವು ತಿಥಿ ಅಂತ ಕರೆಯುವುದು. ಆ ಲೆಕ್ಕಾಚಾರದಲ್ಲಿ ಸೂರ್ಯ ಚಂದ್ರ ಇಬ್ಬರೂ ಕೂಡ 360 ಡಿಗ್ರಿಯಲ್ಲಿ ಸೇರಿದಾಗ, ಅಂದರೆ ಒಂದೇ ಬಿಂದುವಿನಲ್ಲಿ ಬಂದು ನಿಂತಾಗ ಅದನ್ನು ಅಮಾವಾಸ್ಯ ಅಂತ ಕರೆಯೋದು. ಹಾಗಾದರೆ ತಿಷ್ಯ ನಕ್ಷತ್ರ, ತಿಷ್ಯ ಅಂದರೂ ಪುಷ್ಯ ಅಂದರೂ ಒಂದೇ. ಪುಷ್ಯ ನಕ್ಷತ್ರದಲ್ಲಿ ಸೂರ್ಯಚಂದ್ರರಿದ್ದು ಬೃಹಸ್ಪತಿಯೂ ಬಂದಿದ್ದಾನೆ ಅಂದರೆ ಅದರ ಅರ್ಥ ಕರ್ಕಟಕದಲ್ಲಿ ಸೂರ್ಯಚಂದ್ರರು ಅಮಾವಾಸ್ಯೆಯ ದಿವಸ ಸೇರಿಕೊಂಡಂತಹ ಒಂದು ಕಾಲ ಬರ್ತದೆ. ಅದು ಇವತ್ತಿಗೆ ಸುಮಾರು 4,05,000 ವರ್ಷಗಳ ನಂತರ ಬರುವಂಥದ್ದು. ಆ ಕಾಲದ ದಿವಸ ವಿಷ್ಣು ಯಶಸ್ಸಿನ ಮಗನಾಗಿ ಬಂದಂತಹ ಭಗವಂತ ಕಲ್ಕಿ ದುಷ್ಟ ಸಂಹಾರವನ್ನು ಮಾಡಿ ಮತ್ತೆ ಕೃತಯುಗದ ಪ್ರವೃತ್ತಿಯನ್ನು ಮಾಡಿಸ್ತಾನೆ. ಕಲಿಯುಗವನ್ನು ದ್ವಾಪರ ಮಾಡುವುದೇ ಕಷ್ಟ. ಕಲಿಯುಗ ಹೋಗಿ ಕೃತಯುಗ ಆಗುವುದು ಅದು ಹೇಗೆ ಸಾಧ್ಯ? ಸ್ವಲ್ಪ ದ್ವಾಪರ ಆಗಿ ದ್ವಾಪರ ತ್ರೇತ ಆಗಿ ತ್ರೇತೆ ಕಲಿಯಾಗುವುದಿಲ್ಲ. ಅದು ಬಿಟ್ಟು ಸೀದಾ ಹೋಗಿ ಕಲಿಯುಗ ಹೋಗಿ ಕೃತಯುಗ ಆಗುವುದು, ಅದರ ಅಷ್ಟು ಎತ್ತರಕ್ಕೆ ಹೇಗೆ ಇರುವುದಕ್ಕೆ ಸಾಧ್ಯ? ಸಾಧ್ಯ ಇಲ್ವಲ್ಲ ಅಂತ ರಾಜ ಪರೀಕ್ಷಿತ ಶುಕಾಚಾರ್ಯರಲ್ಲಿ ಕೇಳ್ತಾನೆ. ಕಾರಣ ಇಷ್ಟೇ, ಕಲಿ ಒಂದು ಸಲ ಈ 4 ಯುಗದ ಬಗ್ಗೆ ಚೂರು ತಿಳ್ಕೊಳ್ಳುವ. ಇಲ್ಲಿ ಒಂದು 6 ಶ್ಲೋಕಗಳಲ್ಲಿ ಹೇಳ್ತಾರೆ. ಇಷ್ಟೇ ವಿಷಯ ಇರುವುದಲ್ಲಿ. ಕಲಿಯುಗ ಅಂತ ಹೇಳಿದರೆ 4,32,000 ವರ್ಷ. ದ್ವಾಪರ ಅಂದರೆ ಎಷ್ಟು? ಅದೇ ಹೇಳ್ತದೆ ಶಬ್ದವೇ. ದ್ವಾಪರ ಅಂದರೆ ಏನು? ದ್ವಿ ಅಂದರೆ 2, ಪರ ಅಂದರೆ ಜಾಸ್ತಿ. ಅಂದರೆ ಕಲಿಯುಗವನ್ನು 2 ಮಾಡಿದರೆ ಅದು ದ್ವಾಪರ ಯುಗ. ಅಂದರೆ 8,64,000 ವರ್ಷ ದ್ವಾಪರ ಯುಗ. ತ್ರೇತ ಅಂದರೆ ಏನು? ತ್ರಿಯಿತ. ಕಲಿಯುಗವನ್ನು 3 ಪಟ್ಟು ಸೇರಿಸಿದರೆ ಅದಕ್ಕೆ ತ್ರೇತಾಯುಗ ಅಂತ ಹೆಸರು. ಎಷ್ಟಾಯಿತು? 12,96,000 ವರ್ಷ. ಅದಕ್ಕೆ ತ್ರೇತಾಯುಗ ಅಂತ ಹೆಸರು. ಕೃತಯುಗ ಅಂದರೆ ಕೃತಂ ಪೂರ್ಣಂ ಸಮುದ್ದಿಷ್ಟಂ. ಪಾದಚತುಷ್ಟಯ ಸೇರಿದರೆ ಅದಕ್ಕೆ ಕೃತ ಅಂತ ಹೆಸರು. ಅಂದರೆ ಕಲಿಯುಗ ಎಷ್ಟೋ ಅದರ 4 ಪಟ್ಟು ವರ್ಷಕ್ಕೆ ಕೃತಯುಗ ಅಂತ ಹೆಸರು. ಅಂದರೆ 17,28,000 ವರ್ಷಗಳಿಗೆ ಕೃತಯುಗ ಅಂತ ಹೆಸರು. ಒಟ್ಟು ಸೇರಿಸಿದರೆ ಎಷ್ಟಾಯಿತು? 43,20,000 ವರ್ಷ. ಈ 43,20,000 ವರ್ಷಕ್ಕೆ ಒಂದು ಮಹಾಯುಗ, ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿ 4 ಸೇರಿದಂತಹ ಒಂದು ಮಹಾಯುಗ ಅಂತ ಹೆಸರು. ಇದರಲ್ಲಿ ಕೃತಯುಗದಲ್ಲಿ ಧರ್ಮ 4 ಪಾದದಲ್ಲಿ ನಿಂತಿರ್ತದೆ. ತ್ರೇತ ಅಂದರೆ 3 ಪಾದದಲ್ಲಿ ಧರ್ಮ ನಿಂತರೆ ಅದಕ್ಕೆ ತ್ರೇತಾಯುಗ ಅಂತ ಹೆಸರು. ದ್ವಾಪರ ಅಂದರೆ 2 ಪಾದ ಮಾತ್ರ ಧರ್ಮದ್ದು ಉಳಿದರೆ ಅದಕ್ಕೆ ದ್ವಾಪರ ಅಂತ ಹೆಸರು. ಕೊನೆಗೆ 1 ಪಾದದಲ್ಲಿದ್ದು ಆ 1 ಪಾದ ಕತ್ತರಿಸಲ್ಪಡುವ ಸ್ಥಿತಿ ಬಂದಾಗ ಅದಕ್ಕೆ ಕಲಿಯುಗ ಅಂತ ಹೆಸರು ಅಂತ. ಹೀಗೆ ಕೃತತ್ರೇತ ದ್ವಾಪರ ಕಲಿ ಅನ್ನುವ ಯುಗ ಧರ್ಮವನ್ನು ನಿರೂಪಣೆ ಮಾಡ್ತಾರೆ. ಈಗ ಯುಗ ಧರ್ಮ ಹೀಗಿದೆ. ಈ ಕಲ್ಕಿಯಿಂದಾಗಿ ಕಲಿಯುಗ ಕೃತಯುಗ ಆಗುವುದು ಹೇಗೆ? ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಭಗವಂತ ಕಲ್ಕಿ ದುಷ್ಟರನ್ನೆಲ್ಲ ತರಿತಾನೆ. ದುಷ್ಟ ಗರ್ಭಗಳೂ ಉಳಿಯದೇ ಇರುವ ಹಾಗೆ ಆತನ ತನ್ನ ಕತ್ತಿಯಲ್ಲಿರತಕ್ಕಂತಹ ವಿಕಿರಣಗಳ ಮೂಲಕವಾಗಿ ಲೋಕ ನಾಶವಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಲೋಕವೇ ಖಾಲಿಯಾಗುವಂತಹ ಸ್ಥಿತಿ ಬಂದಾಗ ಶಿಶುಗಳು ಉಳಿದಿರ್ತವೆ.
ಆ ಶಿಶುಗಳನ್ನು ಮತ್ತೆ ಧಾರ್ಮಿಕ ವ್ಯಕ್ತಿಗಳನ್ನಾಗಿಸುವುದಕ್ಕೋಸ್ಕರ ಇಬ್ಬರು ಮಹಾಪುರುಷರು ಬರ್ತಾರೆ. ಯಾರು ಇಬ್ಬರು ಮಹಾಪುರುಷರು? ದೇವಾಪಿ ಶಂತನೋರ್ಭ್ರಾತ ಮನುಶ್ಚೇಕ್ಷ್ವಾಕು ವಂಶಜ ಕಲಾಪಗ್ರಾಮ ಆಸಾತೆ ಮಹಾಯೋಗ ಬಲಾನ್ವಿತವು. ಒಬ್ಬ ಶಂತನುವಿನ ಅಣ್ಣನಾದಂತಹ ದೇವಾಪೀತೆ ಹೇಳ್ತಕ್ಕಂತಹ ರಾಜ. ಇದು ಮಹಾಭಾರತ ಕೇಳಿದವರಿಗೆಲ್ಲ ಬಹಳ ಖುಷಿಯಾಗುತ್ತೆ. ದೇವಾಪಿ, ಬಾಲ್ಯೀಕ, ಶಂತನು ಅಂತ 3 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ದೇವಾಪಿ ಆತ ಶಂತನುವಿನ ಅಣ್ಣ. ಅವನು ವಸ್ತುತಃ ಸಿಂಹಾಸನದಲ್ಲಿ ಕೂಡುವಂತಹ ಅವಕಾಶ ಅವನಿಗಿತ್ತು. ಆದರೆ ಅವ ಹೇಳ್ತಾನೆ, ತಮ್ಮ ಶಂತನು, ನೀನು ಸಿಂಹಾಸನದಲ್ಲಿ ಕೂತುಕೋ, ನಾನು ಯಾಕೋ ಮದುವೆ ಆಗಬೇಕು ಅಂತ ಬಯಸ್ತಾ ಇಲ್ಲ. ನಾನು ಕಾಡಿಗೆ ಹೋಗ್ತೇನೆ, ಹಿಮಾಲಯ ಹತ್ತುತ್ತೇನೆ. ಬದರಿ ಕ್ಷೇತ್ರದ ಸನಿಹದಲ್ಲಿ ಕಲಾಪ ಅಂತ ಒಂದು ಗ್ರಾಮ ಇದೆ. ಆ ಕಲಾಪ ಗ್ರಾಮದಲ್ಲಿ ಧಾರ್ಮಿಕ ಋಷಿಮುನಿಗಳಿದ್ದಾರೆ. ಅವರ ಮಧ್ಯದಲ್ಲಿ ಶಾಸ್ತ್ರಶ್ರವಣ ಮಾಡಿಕೊಂಡು ಇದ್ದು ಬಿಡ್ತೇನೆ ಅಂತ ಹೋದವ ಇವತ್ತಿಗೂ ಇದ್ದಾನೆ ಅಂತ ಹೇಳುತ್ತೆ ಮಹಾಭಾರತ. ಅಲ್ಲಿ ಇವತ್ತಿಗೂ ಇದ್ದಾನೆ ದೇವಾಪಿ ಅಂತಕ್ಕಂತಹ ಒಬ್ಬ ಯತಿ. ಇನ್ನೊಬ್ಬ ವೈವಸ್ವತ ಮನು, ಅಂದರೆ ಸೂರ್ಯನ ವಂಶದಲ್ಲಿ ಮೊದಲ ರಾಜ ಅವ, ವಿವಸ್ವಂತನ ಮಗ ವೈವಸ್ವತ ಮನು, ಇವತ್ತಿನ ಮನ್ವಂತರದ ಅಧಿಪತಿ. ಅವನೂ ಕೂಡ ಈ ವೈವಸ್ವತ ಮನ್ವಂತರದ ವ್ಯವಸ್ಥೆಯನ್ನು ಮಾಡಿ ತಾನು ಇವತ್ತು ಹೋಗಿ ಹಿಮಾಲಯದಲ್ಲಿ ಕಲಾಪ ಗ್ರಾಮದಲ್ಲಿ ವಾಸ ಮಾಡಿದ್ದಾನೆ. ಈ ಕಲಾಪ ಗ್ರಾಮವಾಸಿಯಾದ ದೇವಾಪಿ, ಮನು ಇವರಿಬ್ಬರು ಈ ಕಲ್ಕಿಯಿಂದ ದುಷ್ಟರ ನಾಶವಾದ ಮೇಲೆ ಈ ಊರಿಗೆ ಕಲ್ಕಿ ಪ್ರೇರಿತರಾಗಿ ಬರ್ತಾರಂತೆ. ಬಂದು ಸಿಂಹಾಸನದ ಆಧಿಪತ್ಯ, ಉತ್ತರಾಧಿಪತ್ಯ, ದಕ್ಷಿಣಾಧಿಪತ್ಯ ಅಂತ ಇಬ್ಬರು, ದಕ್ಷಿಣಾಪಥೇಶ್ವರ, ಉತ್ತರಾಪಥೇಶ್ವರ ಅಂತ 2 ಕಡೆಯಲ್ಲಿ ಅವರು ರಾಜರಾಗ್ತಾರೆ. ರಾಜರಾಗಿ ಈ ದೇಶದಲ್ಲಿರುವ ಮಕ್ಕಳುಗಳನ್ನು ಮತ್ತೆ ಯಥಾಧಾರ್ಮಿಕರಾಗಿ ಬೆಳೆಸಿ ಕೃತಯುಗದ ಪ್ರವರ್ತಕರಾಗ್ತಾರೆ. ಹೀಗೆ ಕಲಿ ಮುಗಿದು ಕೃತಯುಗದ ಪ್ರವೃತ್ತಿಯಾಗುವುದಕ್ಕೆ ಮಧ್ಯದಲ್ಲಿ ಒಂದು ಪ್ರಳಯ ಇಲ್ಲ. ಕೆಲವರು ಹಾಗೆ ಕಲ್ಪಿಸಿಕೊಳ್ತಾರೆ, ಕಲಿಯುಗ ಆದಮೇಲೆ ಕೃತಯುಗ ಸುರಾಗಬೇಕಾದರೆ ಒಂದು ಪ್ರಳಯವಾಗಿ ಸುರಾಗ್ತದೆ ಅಂತ. ಪ್ರಳಯ ಅಲ್ಲ, ಕಲ್ಕಿಯಿಂದ ದುಷ್ಟಶಮನವಾದ ಮೇಲೆ ದೇವಾಪಿ ಶಂತನೋರ್ಭ್ರಾತ ಮನುಶ್ಚ ಇಕ್ಷ್ವಾಕು ವಂಶಜ, ಇಕ್ಷ್ವಾಕು ವಂಶದ ಮನು ಇವರಿಬ್ಬರು ಸೇರಿಕೊಂಡು ಮತ್ತೆ ತಾವಿಹೇ ಇತ್ಯಕಲೇರಂತೆ ವಾಸುದೇವಾನುಶಿಕ್ಷಿತವು ವರ್ಣಾಶ್ರಮಯುತಂ ಧರ್ಮಂ ಪೂರ್ವವತ್ ಪ್ರಥಯಿಷ್ಯತಃ. ಇವರಿಬ್ಬರು ಹಿಂದೆ ಇದ್ದ ಹಾಗೆ ಕೃತಯುಗದ ಧರ್ಮವನ್ನು ಮತ್ತೆ ಪ್ರಥೆಗೆ ತರ್ತಾರೆ, ವ್ಯವಸ್ಥೆ ಮಾಡ್ತಾರೆ ಅಂತ. ಹೀಗೆ ಕಲಿಯುಗ ಮುಗಿದು ಮತ್ತೆ ಕೃತಯುಗ ಸುರಾಗತಕ್ಕಂತಹ ಒಂದು ಕ್ರಮ. ಇದರಲ್ಲಿ ಒಂದು ಅವಧೇಯವಾದ ಒಂದು ವಿಷಯ ಇದೆ. ಕಲಿಯುಗದ ದೋಷಗಳನ್ನು ಬಹಳಷ್ಟು ಕೇಳಿದ್ವಿ. ಕೊನೆಯಲ್ಲಿ ಭಗವಂತ ಅವತರಿಸ್ತಾನೆ ಅಂತ ಹೇಳಿದರು. ಆದರೆ ಕಲಿಯುಗದಲ್ಲಿದ್ದ ನಾವು ಸಾಧನೆ ಮಾಡುವುದು ಹೇಗೆ ಅನ್ನೋ ವಿಷಯ ಇಲ್ಲಿ ಬರಲಿಲ್ಲ. ಅದನ್ನು ಒಂದು ವಿಷಯ ಹೇಳಿ ನಾನು ಈಗಿನ ಉಪನ್ಯಾಸವನ್ನು ಇನ್ನೊಂದು 5-10 ನಿಮಿಷಗಳಲ್ಲಿ ಉಪಸಂಹಾರ ಮಾಡ್ತೇನೆ. ಕಲಿಯುಗದಲ್ಲಿ ಏನು ಸಾಧನೆ? 4 ರೀತಿಯ ಸಾಧನೆ ಪ್ರಮುಖವಾದದ್ದು. ಒಂದು ಧ್ಯಾನ, 2ನೇದ್ದು ಯಜ್ಞ, 3ನೇದ್ದು ಅರ್ಚನ ಅಂದರೆ ಪೂಜೆ, 4ನೇದ್ದು ಸಂಕೀರ್ತನ ಅಂತ. ಇದು 4 ರೀತಿಯ ಸಾಧನೆ. ಇದರಲ್ಲಿ ಕಷ್ಟದ ಸಾಧನೆ ಧ್ಯಾನ. ಯಾಕಂದರೆ ನಿದ್ದೆ ಬರುವುದು ಜಾಸ್ತಿ ಮನುಷ್ಯನಿಗೆ. ಹಿಂದೆ ಎಲ್ಲ 3 ದಿವಸಕ್ಕೆ ಒಮ್ಮೆ ಊಟ ಮಾಡ್ತಾ ಇದ್ರಂತೆ, ಕೃತಯುಗದಲ್ಲಿ ಹಾಗಂತೆ 3 ದಿವಸಕ್ಕೊಂದು ಸಲ ಊಟ. ನಮ್ಮ ದೂರ್ವಾಸರು ಕೃತಯುಗದಲ್ಲಿ ಅವತರಿಸಿದ್ರು. ಅವರು 4 ಯುಗದಲ್ಲಿದ್ದಂತಹ ಮಹಾಸನ್ಯಾಸಿಗಳು ದೂರ್ವಾಸರು. ಅವರು ಕೃತಯುಗದಲ್ಲಿ 10,000 ವರ್ಷಕ್ಕೆ ಒಂದು ಸಲ ಊಟ ಮಾಡ್ತಾ ಇದ್ದದ್ದಂತೆ ಸನ್ಯಾಸಿಗಳು. ಭಿಕ್ಷೆ, ಅವರಿಗೆ ಭಿಕ್ಷೆ ನಾವು ಫಿಕ್ಸ್ ಮಾಡಿದರೆ 10,000 ವರ್ಷ ಆದಮೇಲೆ ಒಂದು ಮನೆಗೆ ಭಿಕ್ಷೆಗೆ ಬರುವರು. ದೂರ್ವಾಸರ ಕಥೆ. ಆಮೇಲೆ ಅವರೇ ತ್ರೇತಾಯುಗಕ್ಕೆ ಬಂದ ಮೇಲೆ 100 ವರ್ಷಕ್ಕೆ ಒಂದು ಸಲ ಊಟ ಮಾಡ್ತಾರಂತೆ. 100 ವರ್ಷಕ್ಕೆ ಒಂದು ಸಲ ದೂರ್ವಾಸರ ಭಿಕ್ಷೆ ನಡೀತಾ ಇತ್ತು. ಆಮೇಲೆ ದ್ವಾಪರ ಯುಗದಲ್ಲಿ ದುರ್ಯೋಧನನ ಮನೆಯಲ್ಲಿ ಭಿಕ್ಷೆ ಆಗಿದೆ ದೂರ್ವಾಸರಿಗೆ. ಆಮೇಲೆ ಪಾಂಡವರ ಹತ್ರ ಹೋಗಿ ಕಾಡಿನಲ್ಲಿ ಭಿಕ್ಷೆ ಬೇಡುವುದಕ್ಕೆ ಹೋಗಿದ್ರು ಅವರು. ಈಗೆಲ್ಲ ದೂರ್ವಾಸರು ಅಲ್ಲಿ ಭಿಕ್ಷೆ ತಗೊಳ್ತಾ ಇದ್ರು. ಇಲ್ಲಿ ಏನು ಮಾಡಿದರು, ಅಲ್ಲಿ 100 ವರ್ಷಕ್ಕಿದ್ದವರು ಇಲ್ಲಿ ವರ್ಷಕ್ಕೊಂದು ಸಲ ಭಿಕ್ಷೆ ಅಂತ ಶುರು ಮಾಡಿದ್ರಂತೆ. ಆಮೇಲೆ ದ್ವಾಪರ ಮುಗಿತಾ ಬಂತು. ದ್ವಾಪರದಲ್ಲಿ ಇನ್ನು 1,000 ವರ್ಷ ಮಾತ್ರ ಇರುವುದು ಅಂತ ಬಂತು. ಇದು ಮಹಾಭಾರತದ ಕಾಲ. ಆ ಕಾಲದಲ್ಲಿ ಅವರು ಚಾತುರ್ಮಾಸ್ಯದಲ್ಲಿ ಪ್ರತಿ ತಿಂಗಳು ಭಿಕ್ಷೆ ಅಂತ ಮಾಡಿದ್ರಂತೆ. ತಿಂಗಳಿಗೊಂದು ಭಿಕ್ಷೆ ದೂರ್ವಾಸರು. ಅಕಸ್ಮಾತ್ ನಮ್ಮ ಕಾಲದಲ್ಲಿದ್ದರೆ ದಿನಕ್ಕೊಂದು ಭಿಕ್ಷೆ ಅಲ್ಲ, ದಿನಕ್ಕೆ 3 ಹೊತ್ತು ಭಿಕ್ಷೆ ಮಾಡ್ತಿದ್ರು. ನಮ್ಮ ಕಾಲದ ಪ್ರಸಂಗ ಹಾಗೆ. ಈ ಮನುಷ್ಯ ಏನು ಮಾಡ್ತಾನೆ ಕಲಿಯುಗದಲ್ಲಿ ಅಂದರೆ, ಅವನಿಗೆ 3 ಊಟ ಇಲ್ಲದೆ ಹೋದರೆ ಹೊಟ್ಟೆಗೆ ಇಷ್ಟವೇ ಆಗುವುದಿಲ್ಲಂತೆ. ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, 1 ಹೊತ್ತು ಉಣ್ಣುವವ ಯೋಗಿ, 2 ಹೊತ್ತು ಉಣ್ಣುವವ ಭೋಗಿ,
3 ಹೊತ್ತು ಉಣ್ಣುವವ ರೋಗಿ, 4 ಹೊತ್ತು ಉಣ್ಣುವವನನ್ನು ಹೊತ್ತುಕೊಂಡು ಹೋಗಿ ಅಂತ ಒಂದು ಗಾದೆ, ನಮ್ಮ ಊರಿನವರೇ ಮಾಡಿಟ್ಟ ಗಾದೆ ಅದು. ಅಂದರೆ ಯೋಗಿ ಆಹಾರ ಕಡಿಮೆ ಸ್ವೀಕಾರ ಮಾಡ್ತಾನೆ, ಅದರಿಂದಾಗಿ ನಿದ್ರೆಯನ್ನು ಗೆಲ್ತಾನೆ. ಆಹಾರಕ್ಕೂ ನಿದ್ರೆಗೂ ಒಂದು ವಿಶಿಷ್ಟವಾದ ಸಂಬಂಧ ಇದೆ. ಇನ್ನೂ ಒಂದು ಭಯಾನಕವಾದ ಪರಿಸ್ಥಿತಿ ನಮ್ಮಲ್ಲೇನಿದೆ ಅಂದರೆ, ನಮ್ಮಲ್ಲಿ ಈಗ ಭಾಳ ಒಳ್ಳೆಯ ಗುಣ ಇದೆ. ಏನಂದರೆ ಏಕಾದಶಿ ದಿವಸ ಇವತ್ತಿನ ಸಾಫ್ಟ್ವೇರ್ಗಳು ಕೂಡ ಎಲ್ಲ ಉಪವಾಸ ಮಾಡ್ತಾ ಇದ್ದಾರೆ, ಎಲ್ಲ ಹುಡುಗರು ಕೂಡ ಉಪವಾಸ ಮಾಡ್ತಾರೆ. ಶಾಲೆಗೆ ಹೋಗುವ ಹುಡುಗರು ಉಪವಾಸ ಮಾಡುವಂತಹ ಪ್ರಕ್ರಿಯೆ ಶುರುವಾಗಿದೆ. ಅದು ವಿಷ್ಣು ತೀರ್ಥರ ಸನ್ನಿಧಾನ ಗಟ್ಟಿದೆ ಅನ್ನೋದಕ್ಕೆ ದ್ಯೋತಕವಾದದ್ದು. ಆದರೆ ಏನು ಮಾಡ್ತಾರೆ ಗೊತ್ತು, ಶಾಲೆಗೆ ಉಪವಾಸ ಮಾಡಿ ಹೋಗ್ತಾರೆ, ಶಾಲೆ ಮುಗಿಸಿ 3:30 4 ಗಂಟೆಗೆ ಬರ್ತಾರಾ, 4 ಗಂಟೆಗೆ ಬಂದು ಹಾಸಿಗೆಯಲ್ಲಿ ಬಿದ್ದರೆ ಮರುದಿವಸ 7 ಗಂಟೆಗೆ ಹೇಳುವುದು ದ್ವಾದಶಿ. ನಿದ್ದೆ, ಉಪವಾಸ ಮಾಡಿದರೆ ನಿದ್ದೆ ಅಂತ. ಇನ್ನು ಕೆಲವರು ಹಾಗಲ್ಲ, ಉಪವಾಸ ಮಾಡಿ ಟೈಮ್ ಪಾಸ್ ಮಾಡುವುದಕ್ಕೆ ಚಲನಚಿತ್ರ ಮಂದಿರದಲ್ಲಿ ಇರ್ತಾರೆ ಅವತ್ತಿನ ದಿವಸ. ಇದೆಲ್ಲ ವಸ್ತುತಃ ಉಪವಾಸ ಅನ್ನೋದು ನಿದ್ದೆಗೆ ಹೇತು ಅಲ್ಲ. ಉಪವಾಸದ ಮೂಲಕ ಆತ ಜಾಗರಣೆ ಮಾಡುವ ಸಾಮರ್ಥ್ಯವನ್ನು ಪಡಿತಾನೆ. ಉಪವಾಸ ಅನ್ನೋದು ಆತನ ಇಂದ್ರಿಯ ನಿಗ್ರಹಕ್ಕೆ ಹೇತುಭೂತವಾದದ್ದು. ಆಹಾರ ತ್ಯಾಗದಿಂದ, ನಿರಾಹಾರದಿಂದ ಮನುಷ್ಯ ತನ್ನ ಇಂದ್ರಿಯವನ್ನು ತನ್ನ ಹಿಡಿತಕ್ಕೆ ತಂದುಕೊಳ್ತಾನೆ. ರಸವರ್ಜಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ವಿಷಯಗಳನ್ನು ಗೆಲ್ಲುವುದಕ್ಕೆ ನಿರಾಹಾರ. ಆದರೆ ನಿರಾಹಾರದಿಂದಲೇ ಅವನಿಗೆ ನಿದ್ದೆ ಬರಲಿಕ್ಕೆ ಶುರು ಆದರೆ ಇದೇನು ರೋಗ ಅಂತಲೇ ಕೆಲವು ಸಲ ಅರ್ಥ ಆಗೋದಿಲ್ಲ ಕೆಲವರಿಗೆ. ನಾನು ಉಪನ್ಯಾಸದ ವಿಷಯ ಹೇಳುವುದಲ್ಲ, ಪಾಠದ ವಿಷಯ ಹೇಳುವುದು. ಪಾಠದಲ್ಲಿ ಒಂದು 12 ಜನ ಶಿಷ್ಯರು ನಮ್ಮ ಮುಂದೆ ಪಾಠ ಕೇಳ್ತಾ ಇದ್ದಾರೆ ಅಂದರೆ ನಾವು ಭಾರಿ ಜಾಗೃತೆಯಾಗಿ ಪಾಠ ಹೇಳ್ತಾ ಇದ್ರು, ಠಕ್ಕಂತ ಒಬ್ಬನಿಗೆ ನಿದ್ದೆ ಬಂದು ಹೋಗ್ತದೆ. ನಿದ್ದೆ ಬಂದಾಗ ಎದ್ದು ನಿಲ್ಲಬೇಕು ಅಂತ ಸೂಚನೆ ಇರ್ತದೆ ಅವರಿಗೆ. ನಾನು ನಿಲ್ಲಿಸುವುದಲ್ಲ, ನೀವೇ ನಿಲ್ಲಿ ಅಂತ. ನಿಂತುಕೊಂಡು ನಿದ್ದೆ ಬರಲಿಕ್ಕೆ ಶುರು ಆಗ್ತದೆ ಈ ಮಕ್ಕಳಿಗೆ. ಇದೆಲ್ಲ ಅನುಭವಿಸುವುದು, ಅಧ್ಯಾಪಕನಾಗಿ ಅನುಭವಿಸುವ ಪ್ರಸಂಗ. ನಮ್ಮ ಕಾಲದಲ್ಲಿ ಇಲ್ಲದೆ ಇದ್ದದ್ದು ಇದು ಹೇಗೆ ಈ ಪರಾಭವ ಸಂವತ್ಸರಕ್ಕೆ ಹೇಗೆ ಆಯಿತು ನಮಗೆ ಆಶ್ಚರ್ಯ. ಭಾಗವತ ಓದಿದಾಗ ಸ್ವಲ್ಪ ಸಮಾಧಾನ. ನೀವು ಹೇಳಿದಿರಲ್ವ ಗುರುಗಳೇ ಅಂತ ವೇದವ್ಯಾಸರ ಹತ್ರ ಹೇಳುವುದು, ನೀವು ಹೀಗೆ ಹೇಳಿಬಿಟ್ಟಿದ್ದೀರಿ. ಆಹಾರದ ವಿಷಯದಲ್ಲಿ ನಿಯಂತ್ರಣ ತಪ್ಪುವಂತಹ ಕಾಲ ಅದು ಕಲಿಯುಗ. ಆದರೆ ಆಹಾರದ ನಿಯಮವನ್ನು ಉಳಿಸಿಕೊಳ್ಳಬೇಕಾದಂತಹ ಜರೂರು ಅದು ಕಲಿಯುಗದಲ್ಲಿ ಬಹಳ ಮುಖ್ಯವಾಗಿರ್ತದೆ. ಯಾಕೆ ಅಂತೇಳಿದರೆ ಈ ಶರೀರ ಅದು ಕ್ರಿಮಿ ವಿಡ್ ಭಸ್ಮ ಸಂಜ್ಞಾಂತೆ. ಇದನ್ನು ಮಣ್ಣಿನಲ್ಲಿ ಹಾಕಿದರೆ ಮಣ್ಣಾಗಿ ಹೋಗುವಂಥದ್ದು, ಬೆಂಕಿಯಲ್ಲಿ ಹಾಕಿದರೆ ಕಟ್ಟಿಗೆಯ ಹಾಗೆ ಸೌದೆಯ ಹಾಗೆ ಭಸ್ಮವಾಗಿ ಹೋಗುವಂಥದ್ದು. ಒಟ್ಟಿನಲ್ಲಿ ಈ ಶರೀರಕ್ಕೆ 2 ಗತಿ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟ ವಿಷ್ಠಾಸನಸ್ಯ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ ಇತಿ. ಅದರಲ್ಲಿ ಪ್ರಮುಖವಾಗಿ ಸಾಧನೆ ಮಾಡಬೇಕಾದದ್ದು ಯಾವುದು ಅಂದರೆ ಧ್ಯಾನದ ಸಾಧನೆ ಮಾಡಬೇಕು. ಧ್ಯಾನದಲ್ಲಿ ನಿದ್ದೆ ಮಾಡಬಾರ್ದು, ಶಾಂತವಾಗಿ ಕುಳಿತುಕೊಳ್ಳಬೇಕು. ಹೊಟ್ಟೆಯಲ್ಲಿದ್ದ ಗಾಳಿಯನ್ನೆಲ್ಲ ಹೊರಗೆ ಹಾಕಿ, ಹೊರಗಿದ್ದ ಪರಿಶುದ್ಧ ಗಾಳಿಯನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಪ್ರಾಣಾಯಾಮ ಮಾಡಬೇಕು. ನೇರವಾಗಿ ಕೂತುಕೊಳ್ಳಬೇಕು. ಕೂತುಕೊಂಡವ 6 ಗಳಿಗೆಗಳ ತನಕ ಕೂತಲ್ಲಿಂದ ಏಳಬಾರ್ದು. ಶಾಂತವಾಗಿ ತನ್ನ ಹೃದಯ ಕಮಲವನ್ನು ಅರಳಿಸಿಕೊಂಡು ಆ ಅರಳಿದ ಕಮಲದ ಮಧ್ಯದಲ್ಲಿ ಭಗವಂತನ ಸುಂದರವಾದ ಪ್ರಸನ್ನವದನಂ ಧ್ಯಾಯೇತ್. ಪ್ರಸನ್ನವದನನಾದ ಮಹಾವಿಷ್ಣುವನ್ನು ಹೃದಯದಲ್ಲಿ ಧ್ಯಾನ ಮಾಡಬೇಕು. ಅವನ ಪಾದದಿಂದ ಹಿಡಿದು ಶಿರಸ್ಸಿನ ತನಕ ಸಮಗ್ರ ಆಕಾರವನ್ನು ಏಕಮುಖವಾಗಿ ತಾನು ಒಳಗಿನಿಂದ ಒಳಗಣ್ಣಿನಿಂದ ನೋಡ್ತಾ, ಕಣ್ಣಿನೊಳಗೆ ನೋಡು ಹರಿಯ ಮೂಜಗ ದೊರೆಯ ಒಳಗಣ್ಣಿನೊಳಗೆ ನೋಡೋ ಹರಿಯ ಅಂತ ಪುರಂದರದಾಸರು ಹೇಳಿದ ಹಾಗೆ ಒಳಮುಖದಿಂದ ದೇವರನ್ನು ಕಾಣಬೇಕು. ಇದು ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ, ಧ್ಯಾನ ಅಂತ ಇದಕ್ಕೆ ಹೆಸರು. ಇದು ಕಷ್ಟ ಇದೆ ಅಂತ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡುವುದಕ್ಕೆ ದಿವಸಕ್ಕೆ ಒಂದಿಷ್ಟು ಹೊತ್ತು ಇಟ್ಟು, ನಾವೀಗೆಲ್ಲ ಮಾಡುವುದು ಧ್ಯಾನ ಅಲ್ಲ, ಧ್ಯಾನಕ್ಕೋಸ್ಕರ ಪ್ರಯತ್ನ. ಆಮೇಲೆ ಉಳಿದದ್ದನ್ನು ಮಾಡು. ಧ್ಯಾನದ ನಂತರ ಯಜ್ಞ, ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆ. ಇದು ಅಷ್ಟೇನೂ ಸುಲಭ ಅಲ್ಲ. ಯಾಕಂದರೆ ಅದಕ್ಕೆ ಸಮಿಧೆ ಬೇಕು, ತುಪ್ಪ ಬೇಕು. ತುಪ್ಪ ಅಂತೇಳಿ ನಂದಿನಿ ತುಪ್ಪ ಕೊಡಿ ಅಂತ ದೇವಲೋಕದಿಂದ ತರಲಿಕ್ಕೆ ನಮಗೆ ಬರುವುದಿಲ್ಲ, ನಾವು ಡೈರಿಯಿಂದ ತರುವುದು. ಅದು ಯಜ್ಞಕ್ಕೆ ಒಳ್ಳೆಯದೋ ಋಷಿಮುನಿಗಳ ಹತ್ರ ಕೇಳಿದರೆ ಇಲ್ಲ, ನೀನು ಹಸುವಿಗೆ ಹುಲ್ಲು ಹಾಕಿ ಕರೆದ ಹಾಲಾಗಬೇಕು. ಋಷಿಗಳು ಭಾರಿ ಕಷ್ಟ ಕೊಟ್ಟು ಬಿಡ್ತಾರೆ ನಮಗೆ. ನೀನೇ ಹುಲ್ಲು ಹಾಕಬೇಕಂತೆ ಹಸುವಿಗೆ. ಹುಲ್ಲು ಹಾಕಿ ಅದರಿಂದ ಕರೆದ ಹಾಲಾಗಬೇಕು. ಅದಕ್ಕೆ ನಿನ್ನ ಮನೆಯವಳು ಹೆಪ್ಪ ಹಾಕಬೇಕು. ಹೆಪ್ಪ ಹಾಕಿದ್ದನ್ನು ನಿನ್ನ ಮನೆಯಾಕೆ ಅಥವಾ ನೀನು ಸೇರಿ ಕಡಿಬೇಕು. ಕಡಿದು ತೆಗೆದಂತಹ ನವನೀತದಿಂದ ತುಪ್ಪವನ್ನು ನಿರ್ಮಿಸಿದಾಗ ನೀನು ಉಳಿದ ತುಪ್ಪದಿಂದ ಹಾಕಿದ 1000 ಆಹುತಿಗೂ ಇದರಿಂದ ಹಾಕಿದ 1 ಆಹುತಿಗೂ ಸಮಾನವಾದ ಫಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಯಜ್ಞ ಸುಲಭ ಇಲ್ಲ. ಸಮಿಧೆಯನ್ನು ತರಬೇಕಾದ್ರೆ ತಾನೇ ಹೋಗಬೇಕು ಕಾಡಿಗೆ. ಈಶಾನ್ಯದ ಕಡೆಗೆ ಹೋಗಿ ಅದರಲ್ಲಿ ಈಶಾನ್ಯದ ಕಡೆಗೆ ಬಗ್ಗಿದಂತಹ ಶಾಖೆಯನ್ನು ಇಷೇತ್ವಾಸಿನತ್ತಿ ಮಂತ್ರ ಹೇಳಿ ಕತ್ತರಿಸಿ ಅದನ್ನು ಸರಿಯಾಗಿ ಗೇಣು ಪರಿಮಿತವನ್ನಾಗಿಸಿ ಉಳಿದ ಶಾಖೆಗಳನ್ನು ಕತ್ತರಿಸಿ ತಂದುಕೊಳ್ಬೇಕವ.
ಅದು ಬಿಟ್ಟು ಅಂಗಡಿಗೆ ಹೋಗಿ ಅಲ್ಲ, ಶೂದ್ರಾನೀತೈ ಕ್ರಯಕ್ರೀತೈ ಕರ್ಮ ಕುರುವನ್ ಪತತ್ಯದಃ ಸಮಿತ್ ಪುಷ್ಪ ಕುಶಾದೀನಿ ಬ್ರಾಹ್ಮಣ ಸ್ವಯಮಾಹರೇತ್. ತಾನು ತರಬೇಕು ಅಂತ ವಿಧಾನ ಇದೆ. ಇದೆಲ್ಲ ಮಾಡುವುದು ಸುಲಭದ ಕೆಲಸ ಅಲ್ಲ. ಆದ್ದರಿಂದ ಯಜ್ಞವೂ ಕಷ್ಟವಾಯಿತು ನಮಗೆ. ಯಜ್ಞದ ನಂತರ ಉಳಿದದ್ದು ಯಾವುದು? ಅರ್ಚನ, ಪೂಜೆ. ಪೂಜೆ ಮಾಡುವುದಕ್ಕೆ ತುಳಸಿ ತಾನೇ ನೀರು ಹಾಕಿ ಬೆಳೆಸಿದಂತಹ ವೃಕ್ಷದಿಂದ ತುಳಸಿ ದಳವನ್ನು ತಂದು ದೇವರಿಗೆ ಒಂದು ತುಳಸಿ ಹಾಕಿದರೂ ಮಹಾಪುಣ್ಯಪ್ರದ. ಆದರೆ ತುಳಸಿಯನ್ನು ದೇವರ ಪಾದಕ್ಕೆ ಹಾಕುವ ಹೊತ್ತಿಗೆ ಮನಸ್ಸಿನಲ್ಲಿ ಮಂತ್ರ ಬೇಕು, ಬಾಯಿಯಲ್ಲಿ ಮಂತ್ರ ಬೇಕು, ಮನಸ್ಸಿನಲ್ಲಿ ಚಿಂತನೆ ಬೇಕು. ಈ ನಮಃ ಅಂತ ಹೇಳಿ ಪುಷ್ಪವನ್ನು ದೇವರಿಗೆ ಹಾಕಬೇಕು, ಮಹಾಪುಣ್ಯಪ್ರದ. ಆದರೆ ತುಳಸಿಯೇ ಸಿಗುವುದಿಲ್ಲ ಅನ್ನುವ ಪ್ರಸಂಗ ಇವತ್ತಿನ ಕಾಲಕ್ಕೆ ಬಂತು. ಆಮೇಲೆ ಉಳಿದದ್ದು ಯಾವುದು? ಕೊನೆಯದ್ದಾಗಿ ಉಳಿದದ್ದು ಅಂತೇಳಿದರೆ ಸಂಕೀರ್ತನ, ಕೀರ್ತನ, ಸಂಕೀರ್ತನ. ಕೊನೆಗೆ ಅದನ್ನು ಹೇಳ್ತಾರೆ, ಕಲಿಯುಗದಲ್ಲಿ ಉಳಿದ ಧರ್ಮ ಮಾಡುವುದು ಶ್ರೇಷ್ಠ. ಕಲೆ ದೋಷನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ದೋಷನಿಧೇಹೇ ಕಲೆಹೇ, ದೋಷದ ರಾಶಿ ಎನಿಸಿದಂತಹ ಕಲಿಯುಗದಲ್ಲಿ ಒಂದು ವಿಶಿಷ್ಟವಾದ ಗುಣ ಇದೆ. ಏನದು ಅಂದರೆ ಕೀರ್ತನಾದೇವ ಕೃಷ್ಣಸ್ಯ, ಭಗವಂತನ ಸಂಕೀರ್ತನೆ ಅನ್ನುವ ಒಂದು ಕೆಲಸದಿಂದಲೇ ಮುಕ್ತ ಸಂಘ ಪರಂ ವ್ರಜೇತ್. ತಾನು ಸಂಘ ದುಸ್ಸಂಗಗಳನ್ನೆಲ್ಲ ಬಿಡಿಸಿಕೊಂಡು ಪರಮಾತ್ಮನ ಸಾನ್ನಿಧ್ಯವನ್ನು ಸೇರುತ್ತಾನೆ. ಆದ್ದರಿಂದ ಕಲಿಯುಗದಲ್ಲಿ ಧ್ಯಾಯನ್ ಕೃತೆ ಯಜನ್ ಯಜ್ಞೈ ತ್ರೇತಾಯಾಂ ದ್ವಾಪರೇ ಅರ್ಚಯನ್ ಯತ್ಫಲಂ ಸಮವಾಪ್ನೋತಿ ಕಲವು ಸಂಕೀರ್ತ್ಯ ಕೇಶವಂ. ಕೃತಯುಗದಲ್ಲಿ ಧ್ಯಾನ ಮಾಡಿದರೆ ಏನು ಫಲವೋ, ತ್ರೇತಾಯುಗದಲ್ಲಿ ಯಜ್ಞ ಮಾಡಿದರೆ ಏನು ಫಲವೋ, ದ್ವಾಪರದಲ್ಲಿ ಅರ್ಚನೆ ಮಾಡಿದರೆ ಎಷ್ಟು ಫಲವೋ, ಕಲಿಯುಗದಲ್ಲಿ ಸಂಕೀರ್ತನೆಗೆ ಅಷ್ಟು ಫಲವಿದೆ. ಹಾಗಾಗಿ ದಾಸವರ್ಯರೆಲ್ಲ ಸಂಕೀರ್ತನೆಯ ಪದ್ಯಗಳನ್ನು ನಮಗೆ ಕೊಟ್ಟದ್ದು. ಹರೇ ರಾಮ ಹರೇ ಕೃಷ್ಣ ಅಚ್ಯುತಂ ಕೇಶವಂ, ಇವೆಲ್ಲ ಸಂಕೀರ್ತನೆ, ದೇವರ ಪದ್ಯಗಳನ್ನು ಹೇಳಿಕೊಂಡು ದೇವರ ಗುಣಚಿಂತನೆಯನ್ನು ಮಾಡತಕ್ಕಂತಹ ಧರ್ಮ ಕಲಿಯುಗದ ಶ್ರೇಷ್ಠವಾದ ಧರ್ಮ ಅನ್ನುವ ಚಿಂತನೆಯ ಜೊತೆಗೆ ಈ ಬೆಳಗ್ಗಿನ ಶ್ರೀಮದ್ ಭಾಗವತದ ಅನುಸಂಧಾನವನ್ನು ಗುರುಗಳ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ, ಬದರಿ ಸಂಸ್ಥಿತ ನಾರಾಯಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್.